ಹಾಯ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು 5th ಸ್ಟ್ಯಾಂಡರ್ಡ್ EVSನ 3rd ಚಾಪ್ಟರ್ ಕಮ್ಯುನಿಟಿ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಕಮ್ಯುನಿಟಿ ಅಂದರೆ ಏನು ಅಂತ ನೋಡೋಣ. ಎ ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಇನ್ ಎ ಸ್ಪೆಸಿಫಿಕ್ ಏರಿಯಾ ಇಸ್ ಕಾಲ್ಡ್ ಎ ಕಮ್ಯುನಿಟಿ. ಸೊ ಕಮ್ಯುನಿಟಿ ಅಂದರೆ ಏನು? ಒಂದಷ್ಟು ಜನ, 50 ಜನ, 100 ಜನ, 200 ಜನ, ಈ ಥರ ಜನ ಒಂದು ಸ್ಪೆಸಿಫಿಕ್ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ರೆ ಅದನ್ನ ನಾವು ಕಮ್ಯುನಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಅಪಾರ್ಟ್ಮೆಂಟ್, ಒಂದು 50 ಮನೆ ಇರುವಂತ ಒಂದು ಅಪಾರ್ಟ್ಮೆಂಟ್, ಅಥವಾ ಒಂದು 20 ಮನೆ ಇರುವಂತ ಒಂದು ರೋಡ್, ಅಥವಾ ಇನ್ನೊಂದು 50 ಮನೆ ಇರುವಂತ ಒಂದು ಹಳ್ಳಿ. ಇದೆಲ್ಲದನ್ನು ಕೂಡ ನಾವು ಕಮ್ಯುನಿಟಿ ಅಂತ ಕರಿತೀವಿ. ಮೆಂಬರ್ಸ್ ಆಫ್ ದಿ ಕಮ್ಯುನಿಟಿ ಆರ್ ಇಂಟರ್ ಡಿಪೆಂಡೆಂಟ್ ಆನ್ ಈಚ್ ಅದರ್ ಫಾರ್ ಮೆನಿ ಥಿಂಗ್ಸ್. ಈಗ ಒಂದು ಕಮ್ಯುನಿಟಿಯ ಮೆಂಬರ್ಸ್ ಅಂದ್ರೆ ಯಾರು? ನಾವೆಲ್ಲ. ನಾವೊಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ವಿ, ಹಳ್ಳಿಯಲ್ಲಿ ಒಂದು 500 ಜನ ಇದ್ರು ಅಂದ್ರೆ ನಾವೆಲ್ಲ ಹಳ್ಳಿಯ ಮೆಂಬರ್ಸ್ ಅಂತ. ಸೊ ನಾವು ಹಳ್ಳಿಯಲ್ಲಿ ಇರುವಂತ ಮೆಂಬರ್ಸು ಒಬ್ಬರ ಮೇಲೆ ಒಬ್ರು ಇಂಟರ್ ಡಿಪೆಂಡೆಂಟ್ ಆಗಿರ್ತೀವಿ. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಹಾಲು ತರಬೇಕು ಅಂದ್ಕೊಳ್ಳಿ, ಹಳ್ಳಿಯಿಂದ ಪಕ್ಕದ ಹಳ್ಳಿಗೆ ಹೋಗಕ್ಕಾಗತ್ತಾ? ಇಲ್ಲ. ಅದೇ ಹಳ್ಳಿಯಲ್ಲೇ ನೀವು ಪರ್ಚೇಸ್ ಮಾಡ್ಬೇಕು. ಅದೇ ತರ ಯಾರಾದ್ರೂ ಒಬ್ರು ಕೆಲ್ಸಕ್ಕೆ ಏನಕ್ಕಾದ್ರೂ ಬೇಕಾಗಿರ್ತಾರೆ, ಆಗ ಕೂಡ ಅದೇ ಹಳ್ಳಿಯಿಂದಾನೇ ನೀವು ಅವ್ರನ್ನ ಕೆಲಸಕ್ಕೆ ಕರ್ಕೊಡ್ಬೇಕಾಗತ್ತೆ. ಸೊ ಇದನ್ನ ನಾವು ಇಂಟರ್ ಡಿಪೆಂಡೆನ್ಸಿ ಅಂತ ಕರಿತೀವಿ. ಇದು ಕಮ್ಯುನಿಟಿಯಲ್ಲಿ ಇದ್ದೇ ಇರುತ್ತೆ. ಕಮ್ಯುನಿಟಿ ಇಸ್ ಕಾಲ್ಡ್ ವಿತ್ ಮೆನಿ ಅದರ್ ನೇಮ್ಸ್. ಕಮ್ಯುನಿಟಿಗೆ ಸುಮಾರು ಹೆಸರುಗಳಿದೆ ಅನ್ನೋದ್ರ ಬದಲು ನಾವು ಎಕ್ಸಾಂಪಲ್ಸ್ ಆಫ್ ಕಮ್ಯುನಿಟೀಸ್ ಅಂತ ತಗೊಂಡ್ರು ಸಿಂಪಲ್ ಆಗಿ ನಾವು ನೋಡಿದ್ರೆ 3 ತರ ನಮಗೆ ಕಮ್ಯುನಿಟೀಸ್ ಸಿಗುತ್ತೆ. ಒಂದು ಬಂದು ರೂರಲ್ ಕಮ್ಯುನಿಟಿ, ಇನ್ನೊಂದು ಬಂದು ಅರ್ಬನ್ ಕಮ್ಯುನಿಟಿ, ಮತ್ತೊಂದು ಲಾಸ್ಟ್ 3ನೇದು ಬಂದು ಟ್ರೈಬಲ್ ಕಮ್ಯುನಿಟಿ ಅಂತ. ಸೊ ನಾವು ಇನ್ ಡೆಪ್ತ್ ಆಗಿ ಕಮ್ಯುನಿಟಿ ಅಂದ್ರೆ ಏನು, ಅದರಲ್ಲಿ ಏನೇನು ಇರುತ್ತೆ, ರೂರಲ್ ಕಮ್ಯುನಿಟಿ ಅಂದ್ರೆ ಏನು, ಅರ್ಬನ್ ಕಮ್ಯುನಿಟಿ ಅಂದ್ರೆ ಏನು, ಟ್ರೈಬಲ್ ಕಮ್ಯುನಿಟಿ ಅಂದ್ರೆ ಏನು ಅನ್ನೋದು ಲೆಸನ್ ಅಲ್ಲಿ ಹೋಗ್ತಾ ತಿಳ್ಕೊಳ್ತೀವಿ. ಈಗ ನಾವು ಆಬ್ಜೆಕ್ಟಿವ್ಸ್ ನೋಡೋಣ. ಅಂದ್ರೆ ಏನು? ಈ ಚಾಪ್ಟರ್ ಕಲ್ತ್ಕೊಂಡ್ಮೇಲೆ, ಅಂದ್ರೆ ಇದೆಲ್ಲ ನೀವು ಎಕ್ಸ್ಪ್ಲೇಷನ್ ಎಲ್ಲ ಕೇಳಿದ ಮೇಲೆ ನಿಮ್ಗೆ ಏನೇನು ಗೊತ್ತಾಗಿರುತ್ತೆ. ಇವಾಗ ಏನೋ ಒಂದಕ್ಕೆ ಗೊತ್ತಾಗೋದಕ್ಕೆ ಅಂತ ತಾನೇ ನೀವು ಚಾಪ್ಟರ್ ಕೇಳ್ತಾ ಇರೋದು, ಸುಮ್ಮನೆ ಕೇಳ್ತೀರಾ? ಇಲ್ಲ. ಸೊ ಏನು ಗೊತ್ತಾಗುತ್ತೆ ನಿಮ್ಗೆ ಈ ಚಾಪ್ಟರ್ ಎಲ್ಲ ಅರ್ಥ ಮಾಡ್ಕೊಂಡ್ಮೇಲೆ? ಯು ಕ್ಯಾನ್ ರೆಕಗ್ನೈಸ್ ದಿ ಫೀಚರ್ಸ್ ಅಂಡ್ ಟೈಪ್ಸ್ ಆಫ್ ಕಮ್ಯುನಿಟೀಸ್. ಸೊ ನಿಮ್ಗೆ ಕಮ್ಯುನಿಟೀಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ಮತ್ತೆ ಯಾವ ತರ ಇದ್ರೆ ಆ ಕಮ್ಯುನಿಟಿಯಲ್ಲಿ ಏನೇನು ಕ್ವಾಲಿಟೀಸ್ ಇದ್ರೆ ಅದು ಯಾವ ಕಮ್ಯುನಿಟಿ. ರೂರಲ್ ಕಮ್ಯುನಿಟಿ ಅಂದ್ರೆ ಏನೇನಿರುತ್ತೆ, ಅರ್ಬನ್ ಕಮ್ಯುನಿಟಿ ಅಂದ್ರೆ ಏನೇನಿರುತ್ತೆ, ಇದ್ರ ಬಗ್ಗೆ ನೋಡ್ತೀರಾ. You will know about rural community, its occupations, problems of rural people, and also solutions for them. So, ರೂರಲ್ ಕಮ್ಯುನಿಟಿ ಅಂದ್ರೆ ಏನು ಅಂತ ತಿಳ್ಕೊಳ್ತೀರಾ, ರೂರಲ್ ಕಮ್ಯುನಿಟಿಯಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂತೀರಾ, ರೂರಲ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಮತ್ತೆ ಆ ಪ್ರಾಬ್ಲಮ್ಸ್ಗೆ ಏನೇನು ಸೊಲ್ಯೂಷನ್ಸ್, ಇಷ್ಟು ತಿಳ್ಕೊಳ್ತೀರಾ. ಅಂಡ್ ಆಲ್ಸೋ ಸೇಮ್, ಯು ವಿಲ್ ನೋ ಅಬೌಟ್ ದಿ ಲೈಫ್ ಸ್ಟೈಲ್ ಆಫ್ ಅರ್ಬನ್ ಪೀಪಲ್, ದೇರ್ ಪ್ರಾಬ್ಲಮ್ಸ್ ಅಂಡ್ ದೇರ್ ಸೊಲ್ಯೂಷನ್ಸ್. ಸೊ ಅರ್ಬನ್ ಅಂದ್ರೆ ಸಿಟಿಗಳು ಅಂತ, ಸಿಟಿ ಟೌನ್ ಅಂತ ಹೇಳ್ತೀವಲ್ಲ ಆ ತರ. ಸೊ ಅರ್ಬನ್ ಪೀಪಲ್ ಅಲ್ಲಿ ಏನೇನು ಅವ್ರ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ, ಅವರ ಪ್ರಾಬ್ಲಮ್ಗಳೇನು, ಮತ್ತೆ ಅದರ ಸೊಲ್ಯೂಷನ್ಸ್ ಬಗ್ಗೆ ನೋಡ್ತೀವಿ. ಅಂಡ್ ಆಲ್ಸೋ ಯು ವಿಲ್ ಗೆಟ್ ಇಂಟ್ರೊಡ್ಯೂಸ್ ಟು ದಿ ಟ್ರೈಬಲ್ ಕಮ್ಯುನಿಟಿ. ಸೊ ಇನ್ನೊಂದು ಕಮ್ಯುನಿಟಿ ಬರುತ್ತೆ, 3ನೇದು ಟ್ರೈಬಲ್ ಕಮ್ಯುನಿಟಿ ಅಂತ. ಸೊ ಟ್ರೈಬಲ್ ಕಮ್ಯುನಿಟಿ ಅಂದ್ರೆ ಏನು ಅನ್ನೋದು ನೋಡ್ತೀರಾ. ಯು ವಿಲ್ ಆಲ್ಸೋ ಅಪ್ರಿಶಿಯೇಟ್ ದಿ ಡಿಗ್ನಿಟಿ ಆಫ್ ಲೇಬರ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ನೀಡ್ ಆಫ್ ಡಿಫ್ರೆಂಟ್ ಆಕ್ಯುಪೇಷನ್ಸ್ ಅಂಡ್ ದೇರ್ ವ್ಯಾಲ್ಯೂಸ್. ನಿಮಗೆ ಡಿಗ್ನಿಟಿ ಆಫ್ ಲೇಬರ್ ಬಗ್ಗೆ ಅರ್ಥ ಆಗುತ್ತೆ. ಅಂದ್ರೆ ನಾವೊಂದು ಸೊಸೈಟಿಯಲ್ಲಿ ವಾಸ ಮಾಡಬೇಕು ಅಂದ್ರೆ ಎಲ್ಲಾ ತರ ಕೆಲಸದವರು ಬೇಕು. ನಮ್ಗೆ ಟೀಚರ್ಸ್ ಬೇಕು, ನಮ್ಗೆ ಬ್ಯಾಂಕರ್ಸ್ ಬೇಕು, ನಮ್ಗೆ ಬಿಸ್ನೆಸ್ ಪೀಪಲ್ ಬೇಕು, ನಮ್ಗೆ ಪೊಲೀಸ್ ಅವ್ರು ಬೇಕು, ಪೋಸ್ಟ್ ಮ್ಯಾನ್ ಬೇಕು, ಅದೇ ತರ ನಮ್ಗೆ ಪಾಟ್ ಮಾಡೋರು ಬೇಕು, ಫಾರ್ಮರ್ ಬೇಕು, ಮೆಕ್ಯಾನಿಕ್ ಬೇಕು, ಈ ತರ ಎಲ್ಲರೂ ಬೇಕಾಗ್ತಾರೆ. ಸೊ ಯಾವ ಕೆಲಸದಲ್ಲೂ ಕೂಡ ಮೇಲು ಕೀಳು ಅನ್ನೋದಿಲ್ಲ, ಎಲ್ಲಾ ಕೆಲಸಗಳಿಗೂ ಒಂದು ವ್ಯಾಲ್ಯೂ ಅಂತ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಯು ವಿಲ್ ಆಲ್ಸೋ ರೆಕಗ್ನೈಸ್ ದಿ ಅಸಿಸ್ಟೆನ್ಸ್ ಆಫ್ ದಿ ಕಮ್ಯುನಿಟಿ ಡ್ಯೂರಿಂಗ್ ನ್ಯಾಚುರಲ್ ಕೆಲಾಮಿಟೀಸ್. ಸೊ ನ್ಯಾಚುರಲ್ ಕೆಲಾಮಿಟೀಸ್ ಆಗುತ್ತಲ್ಲ, ಅಂದ್ರೆ ಭೂಕಂಪ, ಫ್ಲಡ್ಸ್, ಈ ತರ. ಆ ತರ ಆದಾಗ ಮೊದಲು ನಮ್ಮನ್ನ ಕಾಪಾಡೋದು ಅಥವಾ ಮೊದಲು ನಮ್ಮ ಹೆಲ್ಪ್ ಬರೋದು ನಮ್ಮ ಕಮ್ಯುನಿಟಿಯ ಜನ. ಸೊ ನಮ್ಮ ಹಳ್ಳಿಯಲ್ಲಿ ಏನಾದ್ರು ಆಯ್ತು ಅಂದ್ರೆ ಪಕ್ಕದ ಮನೆಯವರು, ಆ ಕಡೆ ಮನೆಯವರೇನೆ ನಮ್ಗೆ ಹೆಲ್ಪ್ ಮಾಡೋದು. ಸೊ ಇದೆಲ್ಲದ್ರ ಬಗ್ಗೆ ಕೂಡ ನೀವು ಈ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತೀರಾ.
ಈಗ ಬೇರೆ ಬೇರೆ ಕಮ್ಯುನಿಟೀಸ್ ಅಂತ ಇದೆಯಲ್ಲ, ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲೊಂದು ಪಿಕ್ಚರ್ ಇದೆ. ಹಿಯರ್ ಇಸ್ ಎ ಪಿಕ್ಚರ್ ಆಫ್ ಎ ವಿಲೇಜ್. ಲುಕ್, ಡೋಂಟ್ ಯು ಸಿ ಮೆನಿ ಹೌಸಸ್? ನೋಡಿ, ಇಲ್ಲಿ ಒಂದು ಹಳ್ಳಿಯ ಒಂದು ಪಿಕ್ಚರ್ ಇದೆ, ಒಂದು ಡ್ರಾಯಿಂಗ್ ಪೇಂಟಿಂಗ್ ಏನೋ ಒಂದಿದೆ. ಇದರಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಮನೆಗಳಿದೆ. ನೋಡಿ, ಇಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ, ಈ ತರ ಇಲ್ಲೊಂದು ಗ್ರೂಪ್ ಆಫ್ ಮನೆ ಇದೆ. ಓಕೆನಾ? ಎಷ್ಟೊಂದು ಮನೆಗಳನ್ನೆಲ್ಲ ನೀವು ನೋಡ್ಬೋದು. ದೇರ್ ಆರ್ ಮೆನಿ ಫ್ಯಾಮಿಲೀಸ್ ಲಿವಿಂಗ್ ಇನ್ ದಿಸ್ ವಿಲೇಜ್. ದಿ ಗ್ರೂಪ್ ಆಫ್ ಆಲ್ ದಿಸ್ ಫ್ಯಾಮಿಲಿ ಇಸ್ ಕಾಲ್ಡ್ ಎ ಕಮ್ಯುನಿಟಿ. ಸೊ ಇಲ್ಲಿ ಎಷ್ಟೊಂದು ಮನೆಗಳಿದೆಯಲ್ಲ, ಇದೆಲ್ಲ ಕೂಡ ಹಳ್ಳಿಯಲ್ಲಿ ಇಷ್ಟೊಂದು ಜನ ವಾಸ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲಾ ಫ್ಯಾಮಿಲೀಸ್ನು ಸೇರಿದ್ರೆ ನಾವು ಅದನ್ನೊಂದು ಕಮ್ಯುನಿಟಿ ಅಂತ ಕರಿತೀವಿ. ಥಿಂಕ್, ಮೆನಿ ಫ್ಯಾಮಿಲೀಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಹ್ಯಾವ್ ಕಮ್ ಟು ಪಾರ್ಟಿಸಿಪೇಟ್ ಇನ್ ಅ ಬಿಗ್ ಫೇರ್. ಕ್ಯಾನ್ ವಿ ಕಾಲ್ ಇಟ್ ಎ ಕಮ್ಯುನಿಟಿ? ನೋಡಿ, ಈಗ ಒಂದು ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ, ಇದು ನಾನೇನು ಹೇಳಲ್ಲ. ಈಗ ಎಷ್ಟೊಂದು ಫ್ಯಾಮಿಲಿಗಳು ಎಲ್ಲ ಒಟ್ಟಿಗೆ ಇದ್ರೆ ಅದನ್ನ ಕಮ್ಯುನಿಟಿ ಅಂತೀವಲ್ವಾ? ಸೊ ಇಲ್ಲಿ ಒಂದು ಫೇರ್ ನಡೀತಾ ಇದೆ. ಫೇರ್ ಅಂದ್ರೆ ಒಂದು ಜಾತ್ರೆ, ಆತರ ಸಂತೆ, ಆತರ ಅರ್ಥ. ಸೊ ಒಂದು ಜಾತ್ರೆಗೆ, ಮೈನ್ ಆಗಿ ಜಾತ್ರೆನೆ, ಅಲ್ಲಿಗೆ ಎಷ್ಟೊಂದು ಜನ, ಎಷ್ಟೊಂದು ಫ್ಯಾಮಿಲಿಯವರು ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಜಾತ್ರೆಯಲ್ಲಿ. ಸೊ ಅದನ್ನ ನಾವು ಕಮ್ಯುನಿಟಿ ಅಂತ ಕರಿತೀವ? ಅವಾಗ ನಾವು ಅದು ನೀವೇ ಹೇಳಿ ನೋಡೋಣ. ನೆಕ್ಸ್ಟ್, ಈ ಕತೆ ಎಲ್ಲ ಓದ್ತಾ ಇದ್ರೆ ನಿಮ್ಗೆ ಗೊತ್ತಾಗತ್ತೆ. ರೀಡ್ ದಿ ಸ್ಟೋರಿ ಆಫ್ ರವಿ ಅಂಡ್ ಆನ್ಸರ್ ದಿ ಕ್ವಶನ್ಸ್ ದಟ್ ಫಾಲೋ. ಇಲ್ಲಿ ಒಂದು ಚಿಕ್ಕ ಕತೆ ಕೊಟ್ಟಿದ್ದಾರೆ. ರವಿ ಅನ್ನೋ ಹುಡುಗನ ಬಗ್ಗೆ ಒಂದು ಕತೆ ಇದೆ. ಆ ಕತೆನ ನೀವು ಓದ್ಕೊಳ್ಳಿ, ಓದ್ಬಿಟ್ಟು ಅದಕ್ಕೆ ನೀವು ಆನ್ಸರ್ ಮಾಡಿ. ಏನ್ ಕತೆ? ರವಿಸ್ ಹೌಸ್ ಇಸ್ ಇನ್ ಆನಂದಪುರ. ರವಿ ಮನೆ ಇರೋದು ಆನಂದಪುರದಲ್ಲಿ. ಹಿಸ್ ಫಾದರ್ ವಾಸ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ದಟ್ ವಿಲೇಜ್. ರವಿ ಅವರ ತಂದೆ ಅದೇ ಊರಲ್ಲಿ, ಆನಂದಪುರ ಅನ್ನೋ ಊರಲ್ಲೇ ಹುಟ್ಟುತ್ತಾರೆ, ಅಲ್ಲೇ ಬೆಳೆದು ಬಂದಿರ್ತಾರೆ. ಲೈಕ್ ವೈಸ್ ಮೆನಿ ಪೀಪಲ್ ಹ್ಯಾವ್ ಹ್ಯಾಡ್ ಬಿನ್ ಲಿವಿಂಗ್ ಇನ್ ದ ವಿಲೇಜ್ ಫಾರ್ ಮೆನಿ ಇಯರ್ಸ್. ರವಿ ಅವರ ತಂದೆ ತರನೇ ಇನ್ನು ಎಷ್ಟೊಂದು ಜನ ಅದೇ ಹಳ್ಳಿಯಲ್ಲೇನೆ ಸುಮಾರು ವರ್ಷಗಳಿಂದ ವಾಸ ಮಾಡ್ತಾ ಇರ್ತಾರೆ. ವೆನ್ ದೆರ್ ಈಸ್ ಎ ಫಂಕ್ಷನ್ ಇನ್ ಸಮ್ವನ್ಸ್ ಹೌಸ್, ದೆನ್ ಎವ್ರಿಬಡಿ ಹೆಲ್ಪ್. ಈಗ ಯಾರ್ದಾದ್ರೂ ಮನೆಯಲ್ಲಿ ಫಂಕ್ಷನ್ ಇತ್ತು ಅಂದ್ರೆ ಆ ಊರವ್ರು ಎಲ್ಲ ಕೂಡ ಹೋಗಿ ಹೆಲ್ಪ್ ಮಾಡ್ತಾರ ಮನೆಯವ್ರಿಗೆ. ಬೀಯಿಂಗ್ ಎ ಫಾರ್ಮರ್, ರವಿಸ್ ಫಾದರ್ ಇಸ್ ಡಿಪೆಂಡೆಂಟ್ ಆನ್ ಅದರ್ಸ್ ಟು ಗೆಟ್ ಇಸ್ ವರ್ಕ್ ಡನ್. ಸೊ ಫಾರ್ಮರ್ ಆಗಿರೋದ್ರಿಂದ, ರವಿಯವ್ರ ತಂದೆ ಒಬ್ರು ಫಾರ್ಮರ್, ವ್ಯವಸಾಯ ಮಾಡೋರು. ಸೊ ಅದರಿಂದ ಅವರು ಕೂಡ ಬೇರೆಯವರು, ಅವರು ಒಬ್ಬರೇ ಮಾಡೋಕ್ಕಾಗಲ್ಲ, ಬೇರೆ ಜನಗಳ ಮೇಲೆ ಕೂಡ ಅವರು ಡಿಪೆಂಡೆಂಟ್ ಆಗಿರ್ತಾರೆ ಅವ್ರ ಕೆಲಸಕ್ಕೋಸ್ಕರ. ಸೊ ಏನೇನು ಡಿಪೆಂಡ್ ಆಗಿರ್ತಾರೆ. ಸೊ ಇದು ಕತೆ ಆಯ್ತಲ್ವಾ? ನೆಕ್ಸ್ಟ್ ಈಗ ನಮಗೆ ಕ್ವಶನ್ ಇದೆ. ವಾಟ್ ಆರ್ ದಿ ಫೀಚರ್ಸ್ ಆಫ್ ಎ ಕಮ್ಯುನಿಟಿ? ಸೊ ಈ ಕತೆ ಓದಿದ್ರಲ್ವಾ, ನಿಮ್ಗೆ ಚೂರು ಅರ್ಥ ಆಗಿರುತ್ತೆ ಏನಿದೆ ಈ ಊರಲ್ಲಿ ಸಿಚುವೇಶನ್ ಅಂತ. ಸೊ ಒಂದು ಕಮ್ಯುನಿಟಿಯ ಫೀಚರ್ ಏನಿರುತ್ತೆ, ಯಾವ್ದಾದ್ರು 3 ಲಿಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಬಂದು ನಾನೇ ಹೇಳ್ತೀನಿ. ಪೀಪಲ್ ಲಿವ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್ ಫಾರ್ ಎ ಲಾಂಗ್ ಟೈಮ್. ಪೀಪಲ್ live in same place for a long time. ಇದು ನಾನು ಸಿಸ್ಟಮ್ ಅಲ್ಲಿ ಬರೀತಾ ಇದ್ದೀನಿ, ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಬರ್ತಾ ಇಲ್ಲ, ನೋಡ್ಕೊಳ್ಳಿ. ಪೀಪಲ್ ಲಿವ್ ಇನ್ ಸೇಮ್ ಪ್ಲೇಸ್ ಫಾರ್ ಎ ಲಾಂಗ್ ಟೈಮ್. ಒಂದೇ ಜಾಗದಲ್ಲಿ ಜಾಸ್ತಿ ವರ್ಷ ಜನ ವಾಸ ಮಾಡ್ತಾ ಇದ್ರೆ ಆಗ ಅಲ್ಲಿ ಇರೋದನ್ನ ನಾವು ಕಮ್ಯುನಿಟಿ ಅಂತ ಕರಿಬಹುದು. ನೆಕ್ಸ್ಟ್ ಬಂದು ಮೆಂಬರ್ಸ್ ಆರ್ ಇಂಟರ್ ಡಿಪೆಂಡೆಂಟ್. ಓಕೆನಾ? ನೆಕ್ಸ್ಟ್ ಬಂದು ಕಮ್ಯುನಿಟಿ ಮೆಂಬರ್ಸ್ ಅಥವಾ ಮೆಂಬರ್ಸ್ ಸಾಕು. ಮೆಂಬರ್ಸ್ ಹೆಲ್ಪ್ ಈಚ್ ಅದರ್. ಸೊ ಈ 3 ಪಾಯಿಂಟ್ಸ್ ನಾನು ಹೇಳಿದ್ದೀನಿ. ಸೊ ಇಲ್ಲೇನು ಗೊತ್ತಾಯ್ತು, ರವಿ ಅವ್ರ ತಂದೆ ಒಂದೇ ಪ್ಲೇಸ್ ಅಲ್ಲಿ ಜಾಸ್ತಿ ವರ್ಷ ವಾಸ ಮಾಡ್ತಾ ಇದ್ರು ಹಳ್ಳಿಯಲ್ಲಿ, ಅದೇ ತರ ಸುಮಾರು ಜನ ವಾಸ ಮಾಡ್ತಾ ಇದ್ರು. ಸೊ ಆ ತರ ಇರಬೇಕು. ಪೀಪಲ್ ಲಿವ್ ಇನ್ ಎ ಸೇಮ್ ಪ್ಲೇಸ್ ಫಾರ್ ಎ ಲಾಂಗ್ ಟೈಮ್. ನೆಕ್ಸ್ಟ್ ಮೆಂಬರ್ಸ್ ಆರ್ ಇಂಟರ್ ಡಿಪೆಂಡೆಂಟ್. ಈಗ ಏನಾದ್ರು ಫಂಕ್ಷನ್ ಆದ್ರೆ ಇಲ್ಲಿ ಎಲ್ಲರೂ ಬಂದು ಹೆಲ್ಪ್ ಮಾಡ್ತಿದ್ರಲ್ಲ, ಸೊ ಪ್ರತಿಯೊಂದು ಇದ್ರಲ್ಲೂ ಕೂಡ ಎಲ್ಲರೂ ಇಂಟರ್ ಡಿಪೆಂಡೆಂಟ್ ಆಗಿರ್ಬೇಕು. ನೆಕ್ಸ್ಟ್ ಮೆಂಬರ್ಸ್ ಹೆಲ್ಪ್ ಈಚ್ ಅದರ್. ಮೆಂಬರ್ಸ್ ಆರ್ ಇಂಟರ್ ಡಿಪೆಂಡೆಂಟ್ ಅಂತ ಹೇಳಿದ್ರೆ, ಈಗ ರವಿ ಅವ್ರ ಫಾದರ್ಗೆ ಯಾರಾದ್ರೂ ಬಂದು ಅವ್ರ ಕೆಲಸದಲ್ಲಿ ಹೆಲ್ಪ್ ಮಾಡಬೇಕು. ಈಗ ಅವ್ರಿಗೊಂದು ಕುಡ್ಗೋಲ್ ಬೇಕು ಅನ್ಕೊಳ್ಳಿ, ಅವರೇ ಕುಡ್ಗೋಲ್ ರೆಡಿ ಮಾಡ್ಕೊಳಕ್ಕಾಗತ್ತಾ? ಇಲ್ಲ.
ಅಲ್ಲಿ ಯಾರಾದ್ರೂ ಬ್ಲಾಕ್ ಸ್ಮಿತ್ ಇರ್ತಾರೆ, ಅವ್ರ ಹತ್ರ ಹೋಗಿ ಅವರು ಕುಡ್ಗೋಲ್ ರೆಡಿ ಮಾಡ್ತಾರೆ. ಸೊ ಅದಕ್ಕೆ ಮೆಂಬರ್ಸ್ ಆರ್ ಇಂಟರ್ ಡಿಪೆಂಡೆಂಟ್ ಅಂತ ಬರ್ಸಿದ್ದೀನಿ. ನೀವು ಇದು ಫಸ್ಟ್ ಬರ್ಕೊಳ್ಳಿ, ಇದು ಸೆಕೆಂಡ್ ಬರ್ಕೊಳ್ಳಿ, ಇದು ಥರ್ಡ್ ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಮೆಂಬರ್ಸ್ ಹೆಲ್ಪ್ ಈಚ್ ಅದರ್ ಅನ್ನೋದು ಸೆಕೆಂಡ್ ಪಾಯಿಂಟ್. ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್, ನೋ ದಿಸ್. ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್ ವಿತ್ ವಿ ಫೀಲಿಂಗ್ ಫಾರ್ ಎ ಲಾಂಗ್ ಟೈಮ್ ಇಸ್ ಕಾಲ್ಡ್ ಎ ಕಮ್ಯುನಿಟಿ. ಸೊ ಇಲ್ಲೂ ಆನ್ಸರ್ ಕೊಟ್ಟಿದ್ದಾರೆ ಅದಕ್ಕೆ, ಮೊದಲನೇದಕ್ಕೆ. ಸೊ ಯಾವಾಗ ಒಂದು ಜನ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ವಾಸ ಮಾಡಿಕೊಂಡು, ಒಂದು ಹಳ್ಳಿಯಲ್ಲೋ ಸಿಟಿಯಲ್ಲೋ ಒಂದು ರೋಡಲ್ಲೋ ವಾಸ ಮಾಡಿಕೊಂಡು, ನಾವೆಲ್ಲ ಒಂದೇ, ನಾವೆಲ್ಲ ಒಂದು ಗ್ರೂಪು, ನಾವೆಲ್ಲ ಫ್ರೆಂಡ್ಸು, ನಾವೆಲ್ಲ ಒಂದು ಊರವರು ಅನ್ನೋ ಫೀಲಿಂಗ್ ಅಲ್ಲಿ ಸುಮಾರು ವರ್ಷ ಇರ್ತಾರೋ ಅದನ್ನ ನಾವು ಕಮ್ಯುನಿಟಿ ಅಂತ ಕರಿತೀವಿ. ಎವ್ರಿ ಮೆಂಬರ್ ಆಫ್ ದಿ ಕಮ್ಯುನಿಟಿ ವಿಲ್ ಹ್ಯಾವ್ ದಿ ಫೀಲಿಂಗ್ ಆಫ್ ಡಿಪೆಂಡೆನ್ಸಿ ಆನ್ ದಿ ಕಮ್ಯುನಿಟಿ. ಪ್ರತಿಯೊಬ್ಬ ಮೆಂಬರ್ ಕೂಡ ಅವ್ರನ್ನ ಇಂಡಿವಿಜುವಲ್ ಅಂತ ಲೆಕ್ಕ ಹಾಕೊಳಕ್ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅವ್ರೊಬ್ರೆ ಏನು ಮಾಡ್ಕೊಳಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಸ್ಕೂಲ್ಗೆ ಹೋಗ್ಬೇಕು ಅನ್ಕೊಳ್ಳಿ, ನೀವೊಬ್ರೆ ನಿಮ್ ಬಟ್ಟೆನ ನೀವೇ ಯೂನಿಫಾರ್ಮ್ ನ ಸ್ಟಿಚ್ ಮಾಡಕ್ಕಾಗತ್ತಾ? ಇಲ್ಲ. ನಿಮ್ ಬುಕ್ಸ್ ನ ನೀವೇ ಪ್ರಿಂಟ್ ಮಾಡಕ್ಕಾಗತ್ತಾ? ಇಲ್ಲ. ಸೊ ನಾವು ಕೂಡ ಒಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರ್ತೀವಿ. ಅದೇ ತರನೇ ಪ್ರತಿ ಮೆಂಬರ್ ಕೂಡ. ದಿ ಫೀಲಿಂಗ್ ಆಫ್ ಡಿಪೆಂಡೆನ್ಸಿ ಇಸ್ ಮೋರ್ ಇಫ್ ದಿ ಕಮ್ಯುನಿಟಿ ಇಸ್ ಸ್ಮಾಲ್. ಈಗ ಸಿಟಿ ಇತ್ತು ಅನ್ಕೊಳ್ಳಿ, ಆ ದೊಡ್ಡ ಊರು ಅಥವಾ ದೊಡ್ಡ ಕಮ್ಯುನಿಟಿ ಇತ್ತು ಅನ್ಕೊಳ್ಳಿ, ಇಲ್ಲಿ ಡಿಪೆಂಡೆನ್ಸಿ ಅಷ್ಟಿರಲ್ಲ. ಓಕೆನಪ್ಪ, ನಿಮ್ಮ ಅಂಗಡಿಯಲ್ಲಿ ಏನೋ ಪೆನ್ಸಿಲ್ ರೇಟ್ ಜಾಸ್ತಿ ಇದ್ರೆ ನಾನು ಇನ್ನೊಂದು ಅಂಗಡಿಗೆ ಹೋಗ್ತೀನಿ, ನೀನ್ ಇಷ್ಟ ಇಲ್ಲ ಅಂದ್ರೆ ಇನ್ನೊಂದು ಅಂಗಡಿಗೆ ಹೋಗ್ತೀನಿ ಅಂತ ಒಬ್ಬರ ಮೇಲೆ ಒಬ್ರೇನು ಕೇರ್ ಮಾಡಲ್ಲ. ಆದ್ರೆ ಒಂದು ಹಳ್ಳಿಯಲ್ಲಿ ಇತ್ತು ಅಂದ್ರೆ, ಒಂದೇ ಒಂದು ಅಂಗಡಿ ಇತ್ತು ಅಂದ್ರೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಸೊ ಈ ತರದ್ರಲ್ಲಿ ಏನಾಗುತ್ತೆ ಅಂದ್ರೆ ಸೊಸೈಟಿಯಲ್ಲಿ ಅಥವಾ ಕಮ್ಯುನಿಟಿಯಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಬೆಳೆಯುತ್ತೆ. ನಾವೆಲ್ಲ ಒಂದೇ ಅನ್ನೋದು ಅಥವಾ ನಾವು ಯೂನಿಟಿ ಅನ್ನೋದು ಬೆಳೆಯುತ್ತೆ. ದಿಸ್ ಫೀಲಿಂಗ್ ಡಿಕ್ರೀಸಸ್ ಆಸ್ ದಿ ಸೈಜ್ ಆಫ್ ದಿ ಕಮ್ಯುನಿಟಿ ಇನ್ಕ್ರೀಸಸ್. ಸೊ ಜನ ಜಾಸ್ತಿ ಆಗ್ತಾ ಆಗ್ತಾ ಈ ಫೀಲಿಂಗ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ನೀವು ನೋಡಿರ್ಬೋದು, ಇವರೆಲ್ಲ ನಮ್ಮೂರವರು ಅಂತ ನಾವು ಹೇಳ್ಕೊಳಕ್ಕೆ ಫುಲ್ ಖುಷಿ ಪಡ್ತೀವಿ. ಅದೇ ನಾವು ಸಿಟಿಯಲ್ಲಿ, ಬೆಂಗಳೂರು ಅಂತ ಸಿಟಿಯಲ್ಲಿ ಇದ್ರೆ ನಾವೆಲ್ಲ ಬೆಂಗಳೂರವರು ಅಂತ ನಾವು ಯಾವತ್ತೂ ಹೇಳ್ಕೊಳಲ್ಲ. It is found that most of the animals in the environment live in groups and it forms their community. ಬರೀ ಮನುಷ್ಯರು ಮಾತ್ರ ಅಲ್ಲ, ಎಷ್ಟೊಂದು ರೀತಿ ಅನಿಮಲ್ಸು ಕೂಡ ಈ ತರ ಗ್ರೂಪ್ ಅಲ್ಲೇ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಟೈಗರ್ ಇದೆಲ್ಲ ನೋಡಿರ್ತೀರ, ಇದು ಯಾವಾಗೂ ಒಂದೇ ಒಂದು ಟೈಗರ್ ಇರುತ್ತೆ. ಸೊ ಇದೆಲ್ಲ ಗ್ರೂಪ್ ಅಲ್ಲಿ ಇರಲ್ಲ. ಅದೇ ನೀವು ಲಯನ್ ನೋಡಿದ್ರಿ ಅನ್ಕೊಳ್ಳಿ, ಲಯನ್ ಯಾವತ್ತೂ ಒಂದೇ ಇರಲ್ಲ. ಅದು ಆಲ್ಮೋಸ್ಟ್ ಒಂದು 5 ಲಯನ್ 10 ಲಯನ್ ಎಲ್ಲ ಸೇರ್ಕೊಂಡು ಇರ್ತವೆ ಗ್ರೂಪ್ಸ್ ಅಲ್ಲಿ. ದಿ ಸ್ಪೆಷಾಲಿಟಿ ಆಫ್ ಅನಿಬಿ, ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದಿ ಸ್ಪೆಷಾಲಿಟಿ ಆಫ್ ಅನಿಬಿ ಅಂಡ್ ಆಂಟ್ಸ್ ಇಸ್ ದಟ್ ದೇ ಲಿವ್ ಇನ್ ಎ ಕಮ್ಯುನಿಟಿ ಅಂಡ್ ಡಿಸ್ಟ್ರಿಬ್ಯೂಟ್ ದಿ ವರ್ಕ್ ಅಮಾಂಗ್ ದೆಮ್ಸೆಲ್ಸ್. ಇದಕ್ಕೆ ಫೈನ್ ಎಕ್ಸಾಂಪಲ್ ಲಯನ್ಸ್ಗಿಂತ ಹನಿಬಿ ಮತ್ತೆ ಆಂಟ್ ಅನ್ಕೊಳ್ಳಿ. ಹನಿಬಿ ಯಾವತ್ತಾದ್ರೂ ಒಂದೇ ಒಂದಿರುತ್ತಾ? ಆಂಟ್ ಯಾವಾಗಾದ್ರೂ ಒಂದೇ ಒಂದಿರುತ್ತಾ? ಇಲ್ಲ. ಇವೇನ್ ಮಾಡುತ್ತೆ, ಇವೆಲ್ಲ ಸೇರಿ ಗೂಡು ಕಟ್ಕೊಳತ್ತೆ. ಹನಿಬಿ ನೋಡಿ ಇಲ್ಲಿದೆಯಲ್ಲ, ಹನಿ ಹೈವ್ ಇದೆ ಇಲ್ಲಿ, ಅದ್ರಲ್ಲಿ ಇಷ್ಟೊಂದು ಬೀಗಳೆಲ್ಲ ಇದೆ. ಸೊ ಅದೇ ತರ ಆಂಟ್ಸ್ ನೋಡಿ, ಒಂದು ದೊಡ್ಡ ಸೆಂಟಿಪಿಡೋ ಏನೋ ಇದೆ ಇಲ್ಲಿ, ಅದನ್ನ ಎತ್ಕೊಂಡು ಹೋಗಕ್ಕೆ ಎಲ್ಲ ಆಂಟ್ಸ್ ಕೂಡ ಈಕ್ವಲ್ ಆಗಿ ಕೆಲಸ ಮಾಡ್ತಾ ಇದಾವೆ. ಸೊ ಈ ತರ. ಸೊ ಅದೇ ತರ ಪಿಜನ್ಸ್ ಕೂಡ ಅಷ್ಟೇ. ಪಿಜನ್ಸ್ ಈಕ್ವಲ್ ಆಗಿ ಏನ್ ಕೆಲಸ ಮಾಡಲ್ಲ, ಆದ್ರೆ ಆಲ್ಮೋಸ್ಟ್ ಜೊತೆಗೆ ಇರ್ತವೆ, ಲಯನ್ಸ್ ತರ ಅನ್ಕೊಳ್ಳಿ. ಐಡೆಂಟಿಫೈ ದಿ ಕಮ್ಯುನಿಟೀಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಫೌಂಡ್ ಅರೌಂಡ್ ಯು ಅಂಡ್ ಡಿಸ್ಕಸ್ ಅಬೌಟ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ನೀವು ಇದೇ ತರ ಇವಾಗ ಒಂದು 3-4 ಎಕ್ಸಾಂಪಲ್ಸ್ ನಾನು ಹೇಳಿದೆ, ಬುಕ್ಕಲ್ಲೂ ಕೊಟ್ಟಿದ್ದಾರೆ. ಇದಲ್ಲದೆ ನಿಮಗೂ ಗೊತ್ತಿರೋಂಥ ಒಂದು 4 ಯಾವ್ದಾದ್ರು ಬೇರೆ ಬೇರೆ ಈ ಟೈಪ್ ಸಿಚುವೇಶನ್ಸ್ ಇದ್ರೆ ಅಥವಾ ಅನಿಮಲ್ಸ್ ಇದ್ರೆ ನೀವು ಡಿಸ್ಕಸ್ ಮಾಡ್ಕೊಳ್ಬಹುದು. ರೈಟ್ ದಿ ಆಸ್ಪೆಕ್ಟ್ಸ್ ಐಡೆಂಟಿಫೈಡ್ ಬೈ ಯು ಇನ್ ದಿ ಪಿಕ್ಚರ್ಸ್ ಗಿವನ್. ಸೊ ಇಲ್ಲಿ ಒಂದಷ್ಟು ಪಿಕ್ಚರ್ಸ್ ಕೊಟ್ಟಿದ್ದಾರೆ ನಿಮ್ಗೆ, ರೂರಲ್ ಕಮ್ಯುನಿಟಿ, ಅರ್ಬನ್ ಕಮ್ಯುನಿಟಿ, ಟ್ರೈಬಲ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಏನೇನು ಕಾಣಿಸುತ್ತೆ ನಿಮ್ಗೆ, ಏನೇನು ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಬರಿಬಹುದು. ಇದೇ ನಾನು ಬರ್ದಿರೋಂಥದ್ದೇ ಬರಿಬೇಕು ಅಂತ ಏನಿಲ್ಲ, ನೀವು ನೋಡ್ಕೊಳ್ಳಿ, ನೀವೇನು ಅಬ್ಸರ್ವ್ ಮಾಡಿದ್ರೆ ಅದನ್ನ ನೀವು ಬರಿಬಹುದು. ಓಕೆ, ನಾನೆಲ್ಲ 1, 2, 3 ಬರಿತೀನಿ, ಮಿಕ್ಕಿದ್ದು ನೀವು ಬರ್ಕೊಳ್ಬಹುದು. ಸೊ ರೂರಲ್ ಕಮ್ಯುನಿಟಿದು ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಅಬ್ಸರ್ವ್ ಮಾಡ್ಬೋದು, ನಾವಿಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇರೋದನ್ನ ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಸೊ ಅಗ್ರಿಕಲ್ಚರ್, ಓಕೆನಾ. ನೆಕ್ಸ್ಟ್ ಇಲ್ಲಿ ಯಾರೋ ಒಂದು ಎಮ್ಮೆ ಮೇಯಿಸ್ತಾ ಇದ್ದಾರೆ. ಸೊ ಅದನ್ನ ನಾವು ಕ್ಯಾಟಲ್ ರೇರಿಂಗ್ ಆ ತರ ನಾವೇನಾದ್ರು ಕರಿಬಹುದು. ಅಥವಾ ಇಲ್ಲಿ ಬ್ಲಾಕ್ ಸ್ಮಿತ್ ಮಾಡ್ತಾ ಇದ್ದಾರೆ, ಸೊ ಬ್ಲಾಕ್ ಸ್ಮಿತ್ ಬರೀರಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಸಿಕ್ಕಲ್ಲು, ಹ್ಯಾಮರ್ ಯೂಸ್ ಮಾಡ್ಕೊಂಡು ಹೊಡಿತಾ ಇದ್ದಾರೆ. ಸೊ ಇದನ್ನ ಬ್ಲಾಕ್ ಸ್ಮಿತ್ ಅಂತ ಬರಿಬಹುದು.
ನೆಕ್ಸ್ಟ್ ಇನ್ನ ಏನ್ ನೋಡ್ಬೋದು, ಕ್ಯಾಟಲ್ ರೇರಿಂಗ್. ಓಕೆ, ಅದನ್ನು ಬರೆದು ಬಿಡೋಣ. ಕ್ಯಾಟಲ್ ರೇರಿಂಗ್ ನೋಡಿ, ಇಲ್ಲಿ ಎಮ್ಮೆ ಮೇಯಿಸ್ತಾ ಇದ್ದಾರೆ, ಆ ಥರ ಎಲ್ಲ ಕ್ಯಾಟಲ್ ರೇರಿಂಗ್ ಮಾಡ್ತಾ ಇದ್ದಾರೆ. ಇದಲ್ಲದೆ ನಮಗೆ ಎಷ್ಟೊಂದು ಹಸುಗಳೆಲ್ಲ ಇರೋದು ನೋಡಿದೀವಿ, ಗೋಟ್ ಎಲ್ಲ ಇರೋದು ನೋಡಿದೀವಿ. ಆ ಥರ ಬರಿಬೋದು. ಗೋಟ್ ನೋಡ್ಬೋದು, ಸ್ಮಾಲ್ ಹಟ್ ಅದೆಲ್ಲ ಇದೆ. ಇಲ್ಲಿ ಯಾರೋ ಒಬ್ರು ಕಾರ್ಪೆಂಟರ್ ಇದ್ದಾರೆ, ಅದು ಕಾರ್ಪೆಂಟರ್. ಈ ತರ ನಿಮ್ಗೆ ಏನೇನು ಕಾಣುತ್ತೆ ನಿಮ್ಮ ಇಷ್ಟ, ಅದನ್ನೆಲ್ಲ ಬರಿಬೋದು ನೀವು. ನೆಕ್ಸ್ಟ್ ಬಂದು ಅರ್ಬನ್ ಕಮ್ಯುನಿಟಿಯಲ್ಲಿ. ಅರ್ಬನ್ ಕಮ್ಯುನಿಟಿಯಲ್ಲಿ ಏನ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಎಷ್ಟೊಂದು ವೆರೈಟಿ ಇದೆ. ಅರ್ಬನ್ ಕಮ್ಯುನಿಟಿಯಲ್ಲಿ ಏನು ಇಲ್ಲ. ಏನೇನಿದೆ ಅರ್ಬನ್ ಕಮ್ಯುನಿಟಿಯಲ್ಲಿ? ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ಸ್ ಇದೆ, ಬಿಲ್ಡಿಂಗ್ಸ್ ಇದೆ. ನೆಕ್ಸ್ಟ್ ಬಸ್ಗಳು ನಾವು ನೋಡ್ಬೋದು, ಬಸ್ ಅಥವಾ ವೆಹಿಕಲ್. ಇಲ್ಲಿ ಬರೀ ಬಸ್ಗಳು ಮಾತ್ರ ಇದೆ, ಜಾಸ್ತಿ ಬಸ್ಗಳಿದೆ. ಆಮೇಲೆ ಪೀಪಲ್ ಇದ್ದಾರೆ. ಇನ್ನ ನೀವು ಇನ್ನೇನಾದ್ರು ಅಬ್ಸರ್ವ್ ಮಾಡಿದ್ರೆ ಕಾರು, ಬೈಕು ಅದೆಲ್ಲ ಏನಾದ್ರು ಅಬ್ಸರ್ವ್ ಮಾಡಿದ್ರೆ ಅದನ್ನು ಕೂಡ ನೀವು ಬರಿಬಹುದು. ನೆಕ್ಸ್ಟ್ ಟ್ರೈಬಲ್ ಕಮ್ಯುನಿಟಿ. ಟ್ರೈಬಲ್ ಕಮ್ಯುನಿಟಿಯಲ್ಲಿ ಏನಿದ್ದಾರೆ, ಕುಕಿಂಗ್ ಮಾಡ್ತಾ ಇದ್ದಾರೆ, ಸೊ ಕುಕಿಂಗ್ ಬರಿಬಹುದು. ಆಮೇಲೆ ನೆಕ್ಸ್ಟ್ ಹಟ್ ಇದೆ, ಹಟ್ ಅಂತ ಬರಿಬಹುದು. ಟ್ರೀಸ್ ಇದೆ, ಟ್ರೀಸ್ ಅಂತ ಬರಿಬಹುದು. ಓಕೆನಾ? ಈ ತರ ನಿಮ್ಗೆ ಏನೇನು ಕಾಣಿಸುತ್ತೆ, ಅಥವಾ ನಿಮ್ಗೆ ಇಲ್ಲಿ ಬೋ ಅಂಡ್ ಆರೋ ಇರ್ಬೋದು, ಸೊ ಆ ಥರದನ್ನ ಬರಿಬೋದು. ರಾಕ್ಸ್ ಇದೆ, ರಾಕ್ಸ್ ಅಂತ ಬರಿಬೋದು. ಸೊ ಏನ್ ಬೇಕಾದ್ರೂ ನೀವು ಬರಿಬೋದು. ಸೊ ಇದಿಷ್ಟು ಕೂಡ ನಾವು ಫೈಂಡ್ ಔಟ್ ಮಾಡುವಂಥದ್ದು. ದೇರ್ ಆರ್ ಡಿಫ್ರೆಂಟ್ ಕಮ್ಯುನಿಟೀಸ್ ಲೈಕ್ ರೂರಲ್ ಕಮ್ಯುನಿಟಿ, ಅರ್ಬನ್ ಕಮ್ಯುನಿಟಿ ಅಂಡ್ ಟ್ರೈಬಲ್ ಕಮ್ಯುನಿಟಿ. ನಾನು ಹೇಳಿದ್ನಲ್ಲ, ಕಮ್ಯುನಿಟಿ ಅಂದ್ರೆ ಒಂದೇ ಅಲ್ಲ, ಎಷ್ಟೊಂದು ತರ ವೆರೈಟೀಸ್ ಬರುತ್ತೆ ಅಂತ. ಅದರಲ್ಲಿ ನಾವು ನಿಮ್ಮ ಕ್ಲಾಸ್ ಲೆವೆಲ್ಗೆ ನಾವು ಇಳಿಸಿದ್ವಿ ಅಂದ್ರೆ 3 ಟೈಪ್ಸ್ ಆಫ್ ಕಮ್ಯುನಿಟಿ ಅಂತ ನಾವು ಕರಿಬಹುದು. ರೂರಲ್ ಕಮ್ಯುನಿಟಿ, ಅರ್ಬನ್ ಕಮ್ಯುನಿಟಿ ಅಂಡ್ ಫೈನಲಿ ಟ್ರೈಬಲ್ ಕಮ್ಯುನಿಟಿ ಅಂತ ಹೇಳಿ. Here is a picture of a rural community. You can see many activities in the pictures. Differentiate agricultural activities and non-agricultural activities and write them separately in the space given below. ನೋಡಿ, ಇಲ್ಲೊಂದಷ್ಟು ಪಿಕ್ಚರ್ಸ್ ಕೊಟ್ಟಿದ್ದಾರೆ. 1 2 3 4 5 6 7 8 9 10 ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಇವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ 10 ಪಿಕ್ಚರ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡಿಬಿಟ್ಟು ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಯಾವ್ಯಾವುದು ಅದನ್ನ ಸಪರೇಟ್ ಬರೀರಿ. ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಸಪರೇಟ್ ಬರೀರಿ. ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ಫಾರ್ಮರ್ ರಿಲೇಟೆಡ್, ವ್ಯವಸಾಯ ಮಾಡೋದು ಅನ್ಕೊಳ್ಳಿ, ಕ್ರಾಪ್ ಬೆಳೆಯೋದು. ನಾನ್ ಅಗ್ರಿಕಲ್ಚರಲ್ ಅಂದ್ರೆ ಅದಲ್ಲದೆ ಬೇರೆ ಅಂತದ್ದು ಅಂತ. ಸೊ ಇಲ್ಲಿ ನೀವು ಬರಿಬಹುದು. ಈಗ ಇಲ್ಲಿ ಪಾಟ್ರಿ ಮಾಡ್ತಾ ಇದ್ದಾರೆ, ಪಾಟ್ ರೆಡಿ ಮಾಡ್ತಾ ಇದ್ದಾರೆ. ಅದು ಅಗ್ರಿಕಲ್ಚರಲ್ ಆಕ್ಟಿವಿಟಿನ, ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿನ? ಕರೆಕ್ಟ್, ಇದು ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ. ಸೊ ಪಾಟ್ ಮೇಕಿಂಗ್ ಅಥವಾ ಪಾಟರಿ ಆ ತರ ಬರಿಬಹುದು ನೀವು. ನಾನು ಪಾಟ್ ಮೇಕಿಂಗ್ ಅಂತಾನೆ ಬರೀತೀನಿ. ಓಕೆನಾ? ನೆಕ್ಸ್ಟ್ ಏನಿದೆ, ಇಲ್ಲಿ ಪ್ಲೋಯಿಂಗ್ ಮಾಡ್ತಾ ಇದ್ದಾರೆ, ಅಂದ್ರೆ ಹೊಲ ಉಳ್ತಾ ಇದ್ದಾರೆ. ಇದು ಅಥವಾ ಅಗ್ರಿಕಲ್ಚರ್ ಬೇರೆ ಏನೋ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ, ಪ್ಲೋಯಿಂಗ್ ಅಂತ ಬರಿಬಹುದು ನಾವು. ಸೊ ಇದು ಅಗ್ರಿಕಲ್ಚರಲ್ ಆಕ್ಟಿವಿಟಿ, ಪ್ಲೋಯಿಂಗ್. ಓಕೆನಾ? ನೆಕ್ಸ್ಟ್ ಬಂದು ಇಲ್ಲೇನ್ ಮಾಡ್ತಾ ಇದ್ದಾರೆ, ಬ್ಯಾಸ್ಕೆಟ್ ವ್ಯೂ ಮಾಡ್ತಾ ಇದ್ದಾರೆ. ಅಂದ್ರೆ ಬ್ಯಾಸ್ಕೆಟ್ ಗಳನ್ನ ಅಥವಾ ಮಂಗ್ರಿಗಳನ್ನ ಆ ತರದನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದು ಅಗ್ರಿಕಲ್ಚರಲ್ ಆಕ್ಟಿವಿಟಿನ? ಅಲ್ಲ, ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ. ಸಾರಿ, ಇದು ಉಲ್ಟಾ ಬರ್ದಿದ್ದೀನಿ ನಾನು. ಓಕೆ ಓಕೆ, ಕರೆಕ್ಟ್ ಆಗಿ ಬರ್ದಿದ್ದೀನಿ. ಸೊ ನಾವು ಬ್ಯಾಸ್ಕೆಟ್ ವೀವಿಂಗ್ ನ ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿಗೆ ಹಾಕೊಳ್ತೀವಿ. ಬ್ಯಾಸ್ಕೆಟ್ ವೀವಿಂಗ್. ಓಕೆ, ನೆಕ್ಸ್ಟ್ ಬಂದು ಇಲ್ಲೇನಿದು ಸ್ಮಿಥಿಂಗ್ ಮಾಡ್ತಾ ಇದಾರೆ, ಅಂದ್ರೆ ಕುಡ್ಗೋಲ್ ರೆಡಿ ಮಾಡೋದು, ಹ್ಯಾಮರ್ ರೆಡಿ ಮಾಡೋದು, ಈ ತರದೆಲ್ಲ ಮಾಡ್ತಾ ಇದ್ದಾರೆ. ಸೊ ಇದನ್ನ ಬ್ಲಾಕ್ ಸ್ಮಿಥಿಂಗ್ ಅಂತೀವಿ. ಇದು ಕೂಡ ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ. ಸಾರಿ, ನಾನ್ ಅಗ್ರಿಕಲ್ಚರ್ ಅಂತ ಬರೀತಾ ಇದ್ದೀನಿ. ಸಾರಿ, ಬ್ಯಾಸ್ಕೆಟ್ ವೀವಿಂಗ್. ನೆಕ್ಸ್ಟ್ ಇದು ಕೆ, ಇದು ಬ್ಯಾಸ್ಕೆಟ್ ವೀವಿಂಗ್. ಆಮೇಲೆ ಬ್ಲಾಕ್ ಸ್ಮಿಥಿಂಗ್ ಆಯ್ತು. ಓಕೆ, ಇದು ಬ್ಲಾಕ್ ಸ್ಮಿಥಿಂಗ್.
ಬ್ಲಾಕ್ ಸ್ಮಿತ್ ಅಥವಾ ಬ್ಲಾಕ್ ಸ್ಮಿತ್ ಅಂತಾನು ಬರೀಬಹುದು, ಬ್ಲಾಕ್ ಸ್ಮಿಥಿಂಗ್ ಅಂತಾನು ಬರೀಬಹುದು, ಬ್ಯಾಸ್ಕೆಟ್ ವೀವಿಂಗ್ ಅಂತಾನು ಬರೀಬಹುದು, ಬ್ಯಾಸ್ಕೆಟ್ ವೀವರ್ ಅಂತಾನು ಬರೀಬಹುದು, ಆತರ. ಓಕೆ, ನೆಕ್ಸ್ಟ್ ನಾವು ಇಲ್ಲೇ ನೋಡ್ತಾ ಇದೀವಿ, ಮೀನ್ ಹಿಡಿತಾ ಇದ್ದಾನೆ ಯಾವುದೋ ಒಂದು ಹುಡುಗ. ಸೊ ಇದನ್ನ ಫಿಶಿಂಗ್ ಅಂತ ಬರಿತೀವಿ. ಇದು ಕೂಡ ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಕ್ರಾಪ್ಸ್ ನ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ. ಸೊ ಹಾರ್ವೆಸ್ಟಿಂಗ್ ಅನ್ನೋದು ಅಗ್ರಿಕಲ್ಚರಲ್ ಆಕ್ಟಿವಿಟಿ ಇದು. ನೆಕ್ಸ್ಟ್ ಬಂದು ಇಲ್ಲಿ ಗಾಳಿಗೆ ಇದೆಲ್ಲ ವಿನ್ನೋಯಿಂಗ್ ಅಂತ ಕರೀತಾರೆ. ಇದು ಗಾಳಿಗೆಲ್ಲ ಸೀಡ್ಸ್ ನ ಸಪರೇಟ್ ಮಾಡ್ತಾ ಇದ್ದಾರೆ. ಸೊ ವಿನ್ನೋಯಿಂಗ್ ಅಂತ ಬರೆಯೋಣ. ಅಂದ್ರೆ VINNOWING ಇದು. ಓಕೆ, ನೆಕ್ಸ್ಟ್ ಇಲ್ಲೆಲ್ಲ ಕಾಳನ್ನ ಸಪರೇಟ್ ಮಾಡ್ತಾ ಇದ್ದಾರೆ, ಥ್ರೆಶಿಂಗ್ ಅಂತ ಕರಿತೀವಿ. ಇದು ಕೂಡ ಅಗ್ರಿಕಲ್ಚರಲ್ ಆಕ್ಟಿವಿಟಿ ಇದು. THRESHING. ನೆಕ್ಸ್ಟ್ ಬಂದು ಇಲ್ಲಿ ಕಾರ್ಪೆಂಟರ್ ಏನೋ ಮಾಡ್ತಾ ಇದ್ದಾರೆ. ಇದು ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟಿಗೆ ಬರುತ್ತೆ. ಸೊ ಇಲ್ಲಿ ಕಾರ್ಪೆಂಟ್ರಿ ಅಂತ ಬರಿತೀವಿ ಅಥವಾ ಕಾರ್ಪೆಂಟರ್ ಅಂತ ಬರಿಬಹುದು. ನೆಕ್ಸ್ಟ್ ಇದರಲ್ಲಿ ಇವರು ಔಷಧಿ ಎಲ್ಲ ಹಾಕ್ತಾ ಇದ್ದಾರೆ. ಸೊ ಇದನ್ನೇನಂತ ಕರೆಯೋಣ, ಫಾರ್ಮಿಂಗ್ ಅಂತ ಕರೆಯೋಣ. ಓಕೆ, ಇಲ್ಲ ಅಂದ್ರೆ ಫರ್ಟಿಲೈಸರ್ ಹಾಕೋದು, ಮೆನ್ಯೂರ್ ಹಾಕೋದು ಆ ಥರ ಕರಿಬೋದು. ಸರಿ, ಫಾರ್ಮಿಂಗ್ ಅಂತ ಹಾಕೋಣ ಸಾಕು. ಅದೆಲ್ಲ ಕಾಂಪ್ಲಿಕೇಟೆಡ್ ಟರ್ಮ್ಸ್ ಏನ್ ಬೇಡ ನಿಮ್ಗೆ. ಸೊ ಈ ತರ. ನೆಕ್ಸ್ಟ್, ಈಚ್ ಫ್ಯಾಮಿಲಿ ಇನ್ ಎ ಕಮ್ಯುನಿಟಿ ನೀಡ್ಸ್ ಮೆನಿ ಥಿಂಗ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಫಾರ್ ದರ್ ಡೇ ಟು ಡೇ ಆಕ್ಟಿವಿಟೀಸ್. ಇವಾಗ ನಾವೇನಾದ್ರೂ ಒಂದು ಕೆಲಸ ಮಾಡಬೇಕು ಅಂದ್ಕೊಳ್ಳಿ, ಆ ಸಿಟಿಯಲ್ಲಿರ್ಲಿ, ಹಳ್ಳಿಯಲ್ಲಿರ್ಲಿ, ಎಲ್ಲೇ ಇರಲಿ, ನಾವು ಸುಮ್ಮನೆ ನಮ್ಮ ಕೆಲಸ ನಾವು ಮಾಡೋಕ್ಕಾಗಲ್ಲ. ನಮ್ಗೇನಾದ್ರೂ ಒಂದು ಟೂಲ್ಸ್ ಬೇಕು, ಎಕ್ವಿಪ್ಮೆಂಟ್ಸ್ ಬೇಕು. ಇವಾಗ ನೀವು ಓದಬೇಕು ಅಂದ್ರೆ ಸುಮ್ಮನೆ ಬ್ಯಾಗ್ ಇಲ್ಲದೆ, ಬುಕ್ ಇಲ್ಲದೆ, ಏನೋ ಇಲ್ಲದೆ ಬಂದ್ಬಿಟ್ರೆ ಸ್ಕೂಲ್ಗೆ ಓದಕ್ಕಾಗತ್ತಾ? ಇಲ್ಲ. ನೀವೊಂದು ಸ್ಕೂಲ್ಗೆ ಬಂದು ಓದಬೇಕು ಅಂದ್ರೂ ಕೂಡ ನಿಮಗೆ ಬ್ಯಾಗ್, ಬುಕ್, ಪೆನ್ಸಿಲ್, ಪೆನ್, ಎರೇಸರ್ ಎಲ್ಲ ಬೇಕಾಗತ್ತೆ. ಅದೇ ತರ ಜನ ಕೆಲಸ ಮಾಡ್ಬೇಕಂದ್ರೂ ಕೂಡ ಅವ್ರಿಗೆ ಎಕ್ವಿಪ್ಮೆಂಟ್ಸ್ ಬೇಕು. ಹಳ್ಳಿಯಲ್ಲಿ ವ್ಯವಸಾಯ ಮಾಡಬೇಕು ಅಂದ್ರೆ ಅವ್ರಿಗೆ ಕುಡ್ಗೋಲು ಆ ಥರದ್ದು ಬೇಕು. ಸಿಟಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಅವ್ರಿಗೆ ಲ್ಯಾಪ್ಟಾಪ್ ಆ ಥರದ್ದು ಬೇಕು. ಇನ್ನೊಂದೇನಾದ್ರೂ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ ಅಂದ್ರೆ ಟೆಸ್ಟರ್ ಆ ಥರದ್ದು ಬೇಕು. ಈ ತರ ಸುಮಾರು ಥಿಂಗ್ಸ್ಗಳು ನಮಗೆ ಬೇಕಾಗುತ್ತೆ. ಇಂಟರ್ ಡಿಪೆಂಡೆನ್ಸ್ ಇಸ್ ಫೌಂಡ್ ಮೋರ್ ಇನ್ ರೂರಲ್ ಕಮ್ಯುನಿಟೀಸ್. ಸೊ ಈ ತರ ಇವಾಗೇನು, ಫಾರ್ ಎಕ್ಸಾಂಪಲ್ ನಿಮ್ಗೆ ಬುಕ್ಸ್ ಬೇಕು ಓದೋದಕ್ಕೆ, ಬುಕ್ಸ್ ಹಂಗೆ ಸಿಕ್ಬಿಡುತ್ತಾ? ಇಲ್ಲ, ಸ್ಟೇಷನರಿಯಲ್ಲಿ ಸಿಗುತ್ತೆ. ಪೆನ್ ಬೇಕು ಬರೆಯೋದಕ್ಕೆ, ಅದು ಸ್ಟೇಷನರಿಯಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವೇನಾದ್ರಿ ಒಬ್ಬ ಸ್ಟೇಷನರಿ ಅಂಗಡಿಯವ್ರ ಜೊತೆ ನೀವು ಇಂಟರ್ ಡಿಪೆಂಡೆಂಟ್ ಆದ್ರಿ, ಅವ್ರ ಜೊತೆ ನೀವು ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡೋ ತರ ಆದ್ರಿ. ಅದೇ ತರ ಒಬ್ರು ಲ್ಯಾಪ್ಟಾಪ್ ಸೇಲ್ ಮಾಡೋಂಥವ್ರ ಜೊತೆ ಸಾಫ್ಟ್ವೇರ್ ಇಂಜಿನಿಯರ್ ಚೆನ್ನಾಗಿ ಇರಬೇಕು. ಸೊ ಇದನ್ನೇ ಇಂಟರ್ ಡಿಪೆಂಡೆನ್ಸ್ ಅನ್ನೋದು. ಈ ತರ ಇಂಟರ್ ಡಿಪೆಂಡೆನ್ಸ್ ಸಿಟಿಯಲ್ಲಿಗಿಂತ ಹಳ್ಳಿಯಲ್ಲಿ ಜಾಸ್ತಿ ನಮಗೆ ಕಾಣಿಸುತ್ತೆ. ಪೀಪಲ್ ರೆಸ್ಪೆಕ್ಟ್ ಆಲ್ ಆಕ್ಯುಪೇಷನ್ಸ್. ಹಳ್ಳಿಯಲ್ಲಾದ್ರೆ ಜನಗಳು ಎಲ್ಲ ಆಕ್ಯುಪೇಷನ್ಸ್ಗೂ ರೆಸ್ಪೆಕ್ಟ್ ಕೊಡ್ತಾರೆ. ಇವಾಗ ಸಿಟಿಯಲ್ಲೂ ರೆಸ್ಪೆಕ್ಟ್ ಕೊಡ್ತಾರೆ, ಯಾವುದೇ ಕೆಲಸ ಆಗಲಿ ಒಳ್ಳೇದೇ ಅಂತ ಹೇಳ್ತಾರೆ. ಈಗ ಮೇಕ್ ಎ ಲಿಸ್ಟ್ ಆಫ್ ಇಂಪ್ಲಿಮೆಂಟ್ಸ್ ರಿಕ್ವೈರ್ಡ್ ಬೈ ಎ ಫಾರ್ಮರ್ ಫಾರ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಈಗ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ಗೆ ಅಂದ್ರೆ ವ್ಯವಸಾಯ ಮಾಡೋದಕ್ಕೆ ಫಾರ್ಮರ್ಗೆ ಏನೇನು ಬೇಕು, ಈಗ ದೊಡ್ಡ ದೊಡ್ಡದೆಲ್ಲ ಏನ್ ಬೇಡ, ಚಿಕ್ಕ ಪುಟ್ಟ ಏನ್ ಬೇಕು, ಮತ್ತೆ ಫ್ರಮ್ ಹೂಮ್ ಡು ವಿ ಗೆಟ್ ದೆಮ್, ಮತ್ತೆ ಯಾರಿಂದ ಆ ಒಂದು ಎಕ್ವಿಪ್ಮೆಂಟ್ಸ್ ನಮಗೆ ಸಿಗುತ್ತೆ, ಅದನ್ನ ಇಲ್ಲಿ ಕೆಳಗಡೆ ಯಾವ್ದಾದ್ರು ಒಂದು 3-4 ಬರೀರಿ ನೀವು. ಸೊ ಫಾರ್ ಎಕ್ಸಾಂಪಲ್ ಎಕ್ವಿಪ್ಮೆಂಟ್ ಫಾರ್ಮರ್ಗೆ ಏನ್ ಬೇಕು, ಸಿಕ್ಕಲ್ ಬೇಕು. ಸೊ ಸಿಕ್ಕಲ್ ಅಂದ್ರೆ ಕುಡ್ಗೋಲು ಅಂತ ಒಂದು ಕರ್ವ್ ಶೇಪ್ ಇರುತ್ತೆ ನೋಡಿ, ಈ ತರ ಇರುತ್ತೆ. ಅದು ಈ ತರ ಇದ್ದು ಹೀಗಿರುತ್ತೆ, ಹ್ಯಾಂಡ್ಲ್ ತರ. ಓಕೆ, ಆ ತರದ್ದು ಸಿಕ್ಕಲ್. ಸಿಕ್ಕಲ್ ಯಾರಿಂದ ಸಿಗುತ್ತೆ? ಬ್ಲಾಕ್ ಸ್ಮಿತ್ ಇಂದ ಸಿಗುತ್ತೆ ನಮ್ಗೆ. ನೆಕ್ಸ್ಟ್ ಇನ್ನೊಂದು ಯಾವುದು, ಬ್ಯಾಸ್ಕೆಟ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮೇಲೆ ವಿನ್ನೋಯಿಂಗ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ರಲ್ಲ, ಅದಕ್ಕೆ ಬ್ಯಾಸ್ಕೆಟ್ ಬೇಕಾಗುತ್ತೆ. ಬ್ಯಾಸ್ಕೆಟ್ ಯಾರು? ಬ್ಯಾಸ್ಕೆಟ್ ವೀವರ್ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಇನ್ನೇನ್ ಬೇಕಾಗುತ್ತೆ? ಪ್ಲೋ ಬೇಕಾಗುತ್ತೆ, ನೇಗ್ಲು ಗುತ್ತಲ್ಲ ಅದು ಬೇಕಾಗುತ್ತೆ. ಸೊ ಪ್ಲೋ ಯಾರು ರೆಡಿ ಮಾಡ್ತಾರೆ? ಕಾರ್ಪೆಂಟರ್ ರೆಡಿ ಮಾಡ್ತಾರೆ. ಇನ್ನು ಶವಲ್ ಆ ತರದ್ದು ಬೇಕಾಗುತ್ತೆ, ರೇಕು ಆ ತರದ್ದು.
ಆಲ್ಮೋಸ್ಟ್ ಇದೆಲ್ಲ ಬ್ಲಾಕ್ SHOVEL ಇದು ಶವೆಲ್ ಬೇಕಾಗತ್ತೆ. ಇದನ್ನ ನಾವು ಬ್ಲಾಕ್ ಸ್ಮಿತ್ಸ್ ಹತ್ರ ರೆಡಿ ಮಾಡಿಸ್ತೀವಿ. ಸೊ ಈ ತರ ಇನ್ನು ಸುಮಾರು ಬರುತ್ತೆ. ಆಕ್ಸ್ ಬರುತ್ತೆ, ಹ್ಯಾಮರ್ ಬರುತ್ತೆ, ಸಾ ಬರುತ್ತೆ, ಈ ತರ ಸುಮಾರು ಎಕ್ವಿಪ್ಮೆಂಟ್ಸ್ ಬರುತ್ತೆ. ಅದನ್ನೆಲ್ಲ ಕೂಡ ಯಾರ್ಯಾರು ರೆಡಿ ಮಾಡ್ತಾರೆ ಅಂತ ನೀವು ಇಲ್ಲಿ ಬರ್ದಿರೋದೇ ಬರೀಬಹುದು ಅಥವಾ ಓನಾಗಿ ಕೂಡ ನೀವು ಬರೀಬಹುದು. ಇನ್ ಇಂಡಿಯಾ 72% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಲಿವ್ ಇನ್ ವಿಲೇಜಸ್. ನೋಡಿ, ಇಂಡಿಯಾದಲ್ಲಿ ಜಾಸ್ತಿ ಜನ ಎಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಸೊ ನಾವು ಪರ್ಸೆಂಟೇಜ್ ವೈಸ್ ತಗೊಂಡ್ವಿ ಅಂದ್ರೆ ಆಲ್ಮೋಸ್ಟ್ 72%, ಮುಕ್ಕಾಲ್ ಭಾಗ ಜನ ಹಳ್ಳಿಯಲ್ಲಿ ವಾಸ ಮಾಡ್ತಾರೆ. ಅಗ್ರಿಕಲ್ಚರ್ ಇಸ್ ದ ಮೇಜರ್ ಆಕ್ಯುಪೇಷನ್ ಆಫ್ 70% ಆಫ್ ದೀಸ್ ಪೀಪಲ್. ಈಗ ಹಳ್ಳಿಯಲ್ಲಿ ಇದ್ರು ಅಂದ್ರೆ, ಇವಾಗ ನೀವು ಯಾರಾದ್ರೂ ಹಳ್ಳಿಯಲ್ಲಿ ಇದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ಅಥವಾ ನೀವು ಹಳ್ಳಿಯಲ್ಲಿ ನೋಡಿದ್ರಿ ಅಂದ್ರೆ ಗೊತ್ತಾಗುತ್ತೆ. ಪ್ರತಿಯೊಬ್ರು ಕೂಡ ಅಗ್ರಿಕಲ್ಚರ್ ಅಲ್ಲೇ ಇನ್ವಾಲ್ವ್ ಆಗಿರ್ತಾರೆ, ವ್ಯವಸಾಯ ಮಾಡ್ತಾ ಇರ್ತಾರೆ. ಸೊ ಹತ್ತತ್ರ 70% ಅಷ್ಟು ಜನ ಅವರು ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ. ಅಲಾಂಗ್ ವಿತ್ ಅಗ್ರಿಕಲ್ಚರ್ ಜೊತೆಗೆ ಅವರು ಬೇರೆ ಆಕ್ಯುಪೇಷನ್ಸ್ ಕೂಡ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಡೈರಿ ಅಂತ ಹೇಳಿದ್ರೆ ಹಸು ಸಾಕೋದು, ಆ ತರದ್ದು. ಓಕೆ, ಕೌ ಬಫೆಲೋ ಕೊಟ್ಟಿದ್ದಾರೆ ನೋಡಿ, ಈ ತರ. ನೆಕ್ಸ್ಟ್ ಪೌಲ್ಟ್ರಿ ಅಂದ್ರೆ ಇದು ಕೋಳಿ ಸಾಕೋದು, ಫಿಶರಿ ಮೀನ್ ಸಾಕೋದು. ಸೆರಿಕಲ್ಚರ್ ಅಂದ್ರೆ ಒಂದು ವಾರ್ಮ್ಸ್ ಬರುತ್ತೆ, ರೇಷ್ಮೆ ಹುಳ ಅಂತ ಹೇಳ್ಬಿಟ್ಟು ಅದನ್ನ ಸಾಕೋದು, ಸಿಲ್ಕ್ ವಾರ್ಮ್ಸ್ ಅಂತೀವಲ್ವಾ, ಅದನ್ನ ರೇಷ್ಮೆಗೋಸ್ಕರ. ಇದೆಲ್ಲ ಕೂಡ ಜನ ಮಾಡ್ತಾ ಇರ್ತಾರೆ. ಇದಲ್ಲದೆ ವಿ ಆಲ್ಸೋ ಫೈಂಡ್ ಆಕ್ಯುಪೇಷನ್ಸ್ ಲೈಕ್ ವೀವಿಂಗ್, ಬ್ಲಾಕ್ ಸ್ಮಿಥಿಂಗ್, ಕಾರ್ಪೆಂಟ್ರಿ, ಬ್ಯಾಸ್ಕೆಟ್ ವೀವಿಂಗ್ ಎಕ್ಸೆಟ್ರಾ ಇನ್ ದಿ ಅಂಡ್ ಅದರ್ಸ್ ಇನ್ ವಿಲೇಜಸ್. ಬರೀ ಇಷ್ಟೇ ಅಲ್ಲ, ಇದಲ್ಲದೆ ಇವೆಲ್ಲ ಕೆಲಸಗಳು ಕೂಡ ಮಾಡುವಂಥವ್ರು ಹಳ್ಳಿಗಳಲ್ಲಿ ಇರ್ತಾರೆ. ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ರೈನ್. ಸೊ ಯಾವುದೇ ಒಂದು ಅಗ್ರಿಕಲ್ಚರಲ್ ಆಕ್ಟಿವಿಟಿ ಇರ್ಬೋದು, ಹಸು ಸಾಕೋದು, ಕುರಿ ಸಾಕೋದು ಇರ್ಬೋದು, ಅಥವಾ ಬೆಳೆಗಳು ಬೆಳೆಯುವಂತ ಒಂದು ವೀಟ್ ಬೆಳೆಯೋದು, ಅಕ್ಕಿ ಬೆಳೆಯೋದು, ಈ ಥರದ್ದು ಏನೇ ಇರಲಿ, ಇದೆಲ್ಲ ಕೂಡ ರೈನ್ ಇಂದ ತುಂಬಾ ಡಿಪೆಂಡೆಂಟ್ ಆಗಿರುತ್ತೆ. ಮಳೆ ಇಲ್ಲ ಅಂದ್ರೆ ವ್ಯವಸಾಯ ಮಾಡಕ್ಕಾಗಲ್ಲ. ವಿಲೇಜಸ್ ಹ್ಯಾವ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಹೈಜೀನ್, ಹೆಲ್ತ್, ಎಜುಕೇಶನ್ ಅಂಡ್ ಜಾಬ್ಸ್. ಈಗ ನಾವು ಅವಾಗ ಮೇಲೆ ನಾವು ನೋಡ್ತಾ ಇದ್ವಿ, ಹಳ್ಳಿ ಅಂದ್ರೆ ಯಾವ ತರ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಇಲ್ಲಿ ನೋಡಿದ್ವಿ. ಈಗ ಹಳ್ಳಿಯಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ? ಹಳ್ಳಿಯಲ್ಲಿ ಹೈಜೀನ್ ಪ್ರಾಬ್ಲಮ್ ಇರುತ್ತೆ, ಅಂದ್ರೆ ಕ್ಲೀನ್ಲಿನೆಸ್ ಪ್ರಾಬ್ಲಮ್ ಇರುತ್ತೆ. ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಅಲ್ಲಿ ಏನಾದ್ರೂ ಒಂದು ಫಾರ್ ಎಕ್ಸಾಂಪಲ್ ಹುಷಾರಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಡಾಕ್ಟರ್ ಶಾಪ್ ಅಥವಾ ಕ್ಲಿನಿಕ್ ಏನೂ ಇರೋದಿಲ್ಲ. ಅವಾಗ ಅವ್ರ ಹಾಸ್ಪಿಟಲ್ಗಾಗ್ಲಿ ಕ್ಲಿನಿಕ್ ಆಗ್ಲಿ ಬೇರೆ ಊರಿಗೆ ಹೋಗುವಂಥದ್ದು ಅಥವಾ ತುಂಬಾ ದೂರಕ್ಕೆ ಹೋಗುವಂಥದ್ದೆಲ್ಲ ಇರುತ್ತೆ. ಸೊ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಎಜುಕೇಶನ್ದು ಪ್ರಾಬ್ಲಮ್, ಯಾಕಂದ್ರೆ ಒಳ್ಳೆ ಸ್ಕೂಲ್ಸ್ಗಳು, ಕಾಲೇಜ್ಗಳು ಅದೆಲ್ಲ ಏನು ಇರೋದಿಲ್ಲ. ಸ್ಕೂಲ್ ಬೇಕಾದ್ರೆ ಇವಾಗ ಪ್ರತಿಯೊಂದು ಹಳ್ಳಿಯಲ್ಲೂ ಇರುತ್ತೆ, ಆದ್ರೆ ಏನಾದ್ರು ಒಂದು ಕಾಲೇಜ್ ಹತ್ರ ಹೋಗ್ಬೇಕು ಅಂದ್ರೆ 20 ಕಿಲೋಮೀಟರ್, 30 ಕಿಲೋಮೀಟರ್, 50 ಕಿಲೋಮೀಟರ್ ಅವರು ಟೌನ್ಗಳಿಗೆ ಹೋಗುವಂಥದ್ದು ಇದೆ, ಸಿಟಿಗಳ ತರ ಹತ್ರ ಇಲ್ಲ. ಮತ್ತೆ ಜಾಬ್ಸ್, ಈಗ ಅಲ್ಲಿ ಏನೇ ಒಂದು ಓದ್ಕೊಂಬರ್ಲಿ, ಇಂಜಿನಿಯರ್ ಆಗಿ ಬಂದ್ಬಿಟ್ಟು ಹಳ್ಳಿಯಲ್ಲಿ ಏನ್ ಕೆಲಸ ಮಾಡೋಕ್ಕಾಗತ್ತೆ? ಸಾಫ್ಟ್ವೇರ್ ಇಂಜಿನಿಯರ್ ಆಗಕ್ಕಾಗತ್ತಾ? ಇಲ್ಲ. ಅಲ್ಲಿ ಬಂದು ವ್ಯವಸಾಯನೂ ಮಾಡಬೇಕು, ಇಲ್ಲ ಟ್ರ್ಯಾಕ್ಟರ್ ಓಡಿಸ್ಬೇಕು, JCB ಓಡಿಸ್ಬೇಕು, ಈ ತರ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೇ ಇನ್ವಾಲ್ವ್ ಆಗಬೇಕು. ಸೊ ಜಾಬ್ ಪ್ರಾಬ್ಲಮ್ ಕೂಡ ಹಳ್ಳಿಯಲ್ಲಿ ಇದೆ. ಇದಲ್ಲದೆ ಅಲ್ಲಿರೋ ಜನಗಳಿಗೂ ಕೂಡ ವ್ಯವಸಾಯ ಮಾಡೋದಕ್ಕೆ ಯಾವಾಗೂ ಆಗಲ್ಲ, ಯಾಕಂದ್ರೆ ಯಾವಾಗ ಮಳೆ ಬರುತ್ತೆ ಅಥವಾ ವ್ಯವಸಾಯದ ಸೀಸನ್ ಇದೆ ಅವಾಗ ಮಾತ್ರ ಅವರು ಬೆಳೆ ಬೆಳೀತಾರೆ, ಅದಾದ್ಮೇಲೆ ಅವ್ರಿಗೆ ಕೆಲಸ ಇರಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಹಳ್ಳಿಯಲ್ಲಿ ಇರುತ್ತೆ. ಸೊ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು, ಅಥವಾ ನಮ್ಮ ಗವರ್ಮೆಂಟ್ ಅವ್ರು ಏನ್ ಸೊಲ್ಯೂಷನ್ ನ ಕಂಡುಹಿಡಿದಿದ್ದಾರೆ ಅಂತ ನೋಡೋಣ. ದಿ ಗವರ್ನಮೆಂಟ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಮೆನಿ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಹಳ್ಳಿನ ಉದ್ಧಾರ ಮಾಡುವಂತ ಪ್ರೋಗ್ರಾಮ್ಸ್, ಪ್ಲಾನ್ ಅಂತ ಅರ್ಥ. ಸೊ ಇದರಲ್ಲಿ ಯಾವ್ಯಾವುದು? ದೇ ಆರ್ ರೋಜ್ಗಾರ್ ಯೋಜನಾ ಅಂಡ್ ಜವಹರ್ ಗ್ರಾಮ್ ಸಮೃದ್ಧಿ ಯೋಜನಾ ಫಾರ್ ದಿ ಎಜುಕೇಟೆಡ್ ಯೂತ್ ಇನ್ ವಿಲೇಜಸ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೊ ರೋಜ್ಗಾರ್ ಯೋಜನಾ ಅಂತ ಒಂದಿದೆ, ರೋಜ್ಗಾರ್ ಯೋಜನಾ ಅಂತ ಒಂದಿದೆ, ಜವಹರ್ ಗ್ರಾಮ ಸಮೃದ್ಧಿ ಯೋಜನಾ ಅಂತ ಒಂದಿದೆ. ಇದು ಏನ್ ಮಾಡ್ತಾರೆ ಅಂದ್ರೆ, ಯಾರ್ಯಾರು ಹಳ್ಳಿಯಲ್ಲಿ ಓದಿರ್ತಾರೆ ಅವ್ರಿಗೆಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಳಕ್ಕೆ, ಅಂದ್ರೆ ಚಿಕ್ಕ ಪುಟ್ಟ ಟ್ರ್ಯಾಕ್ಟರ್ ತಗೊಳ್ಳೋದಕ್ಕೆ ಅಥವಾ ಚಿಕ್ಕದಾಗ ಅಂಗಡಿ ಏನಾದ್ರು ಓಪನ್ ಮಾಡೋದಕ್ಕೆ, ಈ ತರದಕ್ಕೆಲ್ಲ ಕೂಡ ಗೌರ್ಮೆಂಟ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಸರ್ವ ಶಿಕ್ಷಾ ಅಭಿಯಾನ್ ಟು ಗಿವ್ ಕ್ವಾಲಿಟಿ ಎಜುಕೇಶನ್. ಸರ್ವ ಶಿಕ್ಷಣ ಅಭಿಯಾನ ಅಂತ ಒಂದು ಮಾಡಿದ್ದಾರೆ. ಇದರಲ್ಲಿ ಎಲ್ಲರಿಗೂ ಕೂಡ ಎಜುಕೇಶನ್ ಸಿಗೋದಕ್ಕೆ ಅಂತ ಮಾಡ್ತಾರೆ. ಫುಲ್ ಏಜ್ ಆಗಿರೋರ್ಗೂ ಕೂಡ ಎಜುಕೇಶನ್ ಸಿಗ್ಬೇಕು ಅಂದ್ಬಿಟ್ಟು ಲೈಬ್ರರೀಸ್ ಎಲ್ಲ ಕೂಡ ಓಪನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ನಿರ್ಮಲ ಗ್ರಾಮ ಯೋಜನಾ ಫಾರ್ ದಿ ಕ್ಲೀನ್ಲಿನೆಸ್ ಆಫ್ ವಿಲೇಜಸ್. ಸೊ ಈಗ ಒಂದು ಪ್ರಾಬ್ಲಮ್ ಹೇಳಿದ್ವಲ್ಲ, ಕ್ಲೀನ್ಲಿನೆಸ್ ಇರಲ್ಲ ಅಂತ, ಸೊ ಅದಕ್ಕೆ ನಿರ್ಮಲ ಗ್ರಾಮ ಯೋಜನಾ ಅಂತ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಹಳ್ಳಿ ಎಲ್ಲ ನೀಟಾಗಿರೋ ತರ ಅವರು ನೋಡ್ಕೊಳ್ತಾರೆ. ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಯೋಜನಾ ಫಾರ್ ದಿ ಬೆಟರ್ ಫ್ಯೂಚರ್ ಆಫ್ ಗರ್ಲ್ಸ್ ಅಂತ.
ಸೊ ಹೆಣ್ಮಕ್ಳು ಹುಟ್ಟಿದ್ರೆ ಅವಾಗ ಎಲ್ಲ ಅಬಾರ್ಷನ್ ಮಾಡಿಸೋದು ಆ ಥರ ಎಲ್ಲ ಮಾಡಿಸ್ತಾ ಇದ್ರಲ್ಲ ಮೊದಲೆಲ್ಲ. ಸೊ ಅದನ್ನ ತಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಮಾಡ್ತಾರೆ. ಸೊ ಏನು, ಒಂದು ಮಗು ಹುಟ್ಟಿದ ತಕ್ಷಣ ಜನ ಹೋಗಿ ರಿಜಿಸ್ಟರ್ ಮಾಡಿಸಿದ್ರೆ ಗೌರ್ಮೆಂಟ್ ಅವರು ಇಷ್ಟು ಅಮೌಂಟ್ ಅಂತ ಮಗು ಅಕೌಂಟ್ಗೆ ಹಾಕ್ತಾರೆ. ಆ ಮಗು 18 ವರ್ಷ ಆದ್ಮೇಲೆ ಅಮೌಂಟ್ ಮೆಚ್ಯೂರ್ ಆಗಿ ಜಾಸ್ತಿ ಅಮೌಂಟ್ ಅವ್ರಿಗೆ, ಇವಾಗೆಲ್ಲ ಸ್ವಲ್ಪ ಕೆಲವ್ರಿಗೆ ಜಾಸ್ತಿ ಕೆಲವ್ರಿಗೆ ಕಮ್ಮಿ ಅನ್ಕೊಳ್ಳಿ, ಒಂದಿಷ್ಟು ಅಮೌಂಟ್ ಅಂತ ಅವ್ರಿಗೆ ಬರುತ್ತೆ. ಸೊ ಅವರು ಅದನ್ನ ಯೂಸ್ ಮಾಡ್ಕೊಂಡು ಹೆಣ್ಮಕ್ಳಿಗೆ ಮದುವೆ ಮಾಡೋದಕ್ಕಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಿಸೋದಕ್ಕಿರ್ಬೋದು ಯೂಸ್ ಮಾಡ್ತಾರೆ. ಸೊ ಇದರಿಂದ ಬರ್ಡನ್ನು ಕಮ್ಮಿ ಮಾಡೋದಕ್ಕೆ. ನೆಕ್ಸ್ಟ್ ಬಂದು ಆಶ್ರಯ ಯೋಜನಾ ಟು ಪ್ರೊವೈಡ್ ಫ್ರೀ ಸೈಟ್ಸ್ ಅಂಡ್ ಗ್ರಾಂಟ್ಸ್ ಅಂಡ್ ಲೋನ್ಸ್ ಟು ಬಿಲ್ಡ್ ಹೌಸಸ್ ಫಾರ್ ದಿ ಪೋರ್. ಆಶ್ರಯ ಯೋಜನಾ ಅಂತ ಇದೆ. ಇದೇನ್ ಮಾಡುತ್ತೆ ಅಂದ್ರೆ ಯಾರು ಬಡವರು ಇರ್ತಾರೆ ಅವ್ರಿಗೆ ಜಾಗ ಕೊಡೋದು ಮನೆ ಕಟ್ಕೊಳ್ಳೋಕ್ಕೆ, ಅಥವಾ ಜಾಗ ಇತ್ತು ಅಂದ್ರೆ ಮನೆ ಕಟ್ಟೋದಕ್ಕೆ ಅಂತ ಅಮೌಂಟ್ ಕೊಡೋದು, ಅಥವಾ ಲೋನ್ಗಳು ಕೊಡೋದು. ಗ್ರಾಂಟ್ಸ್ ಅಂದ್ರೆ ಫ್ರೀಯಾಗಿ ಕೊಡೋದು, ಲೋನ್ ಅಂದ್ರೆ ಸಾಲ ಕೊಡೋದು. ಓಕೆನಾ, ವಾಪಸ್ ಕಟ್ಬೇಕು ಲೋನ್ ಆದ್ರೆ. ಗ್ರಾಂಟ್ ಆದ್ರೆ ಏನು ಕಟ್ಟೋಂಗಿಲ್ಲ. ಸೊ ಈ ತರದ್ ಇಷ್ಟೊಂದು ಪ್ರೋಗ್ರಾಮ್ಗಳನ್ನ ನಮ್ಮ ಗೌರ್ಮೆಂಟ್ ಅವರು ಮಾಡಿದ್ದಾರೆ. ಸೊ ಇಲ್ಲಿ ಕೆಲವು ಕ್ವಶನ್ ಅಂಡ್ ಆನ್ಸರ್ಸ್ ಇದೆ, ಇಲ್ಲಿ ನೋಡ್ಬೋದು ನೀವು. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ರೈಟ್ ದಿ ವೇರಿಯಸ್ ಆಕ್ಯುಪೇಷನ್ಸ್ ಫೌಂಡ್ ಇನ್ ವಿಲೇಜಸ್. ಸೊ ಹಳ್ಳಿಗಳಲ್ಲಿ ನಾವು ನೋಡುವಂತ, ಈಗ ಹೇಳದ್ನಲ್ವಾ, ಎಲ್ಲರೂ ಒಂದೇ ಕೆಲಸ ಮಾಡೋಕ್ಕಾಗಲ್ಲ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಬೇಕಾಗತ್ತೆ. ಈಗ ರೈತನೇ ಹೋಗ್ಬಿಟ್ಟು ಅವ್ನಿಗೇನಾದ್ರೂ ಒಂದು ಟ್ರ್ಯಾಕ್ಟರ್ ಬೇಕು ಅಂತ ಹೋಗ್ಬಿಟ್ಟು ಟ್ರ್ಯಾಕ್ಟರ್ ರೆಡಿ ಮಾಡೋಕ್ಕಾಗತ್ತಾ? ಇಲ್ಲ. ಅವನಿಗೊಂದು ಸಿಕ್ಕಲ್ ಬೇಕಾಗತ್ತೆ, ಕುಡ್ಗೋಲ್ ಬೇಕಾಗತ್ತೆ, ಅದನ್ನ ರೆಡಿ ಮಾಡೋದಕ್ಕೆ ಅವನೇ ಕುತ್ಕೊಳಕ್ಕಾಗತ್ತಾ? ಇಲ್ಲ. ಒಂದು ಪಾಟ್ ಬೇಕು ಅಂದ್ಬಿಟ್ಟು ಅವನೇ ಪಾಟ್ ಕಲ್ತ್ಕೊಂಡು ಪಾಟ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಯಾರು ಯಾವ ಕೆಲಸ ಮಾಡೋದ್ರಲ್ಲಿ ಎಫಿಷಿಯಂಟ್ ಇರ್ತಾರೆ ಅವರು ಆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದನ್ನ ನಾವು ಆಕ್ಯುಪೇಷನ್ಸ್ ಅಂತೀವಿ. ಸೊ ಹಳ್ಳಿಯಲ್ಲಿ ಈ ತರ ಯಾವ ಯಾವ ಆಕ್ಯುಪೇಷನ್ಸ್ ಇದೆ ಅಂತ ನಾವು ನೋಡೋಣ. ಒಂದು ಬಂದು ಮೇನ್ಲಿ ನಿಮ್ಗೆ ಗೊತ್ತು, ಫಾರ್ಮಿಂಗ್. ನಾನೊಂದು ಕೆಲವೊಂದು 5 ಬರೀತೀನಿ ಅನ್ಕೊಳ್ಳಿ, ಮಿಕ್ಕಿದ್ ನೀವು ಬರ್ಕೊಳ್ಳಿ. ಫಾರ್ಮಿಂಗ್ ಇರ್ಬೋದು ಹಳ್ಳಿಯಲ್ಲಿ ಮಾಡೋವಂಥದ್ದು. ನೆಕ್ಸ್ಟ್ ಬಂದು ಡೈರಿ ಅನ್ಕೊಳ್ಳಿ, ಹಸು ಸಾಕೋದು, ಅರ್ಥ ಆಯ್ತಾ? ಆಮೇಲೆ ಫಿಶರಿ ಅನ್ಕೊಳ್ಳಿ, ಮೀನು ಹಿಡಿಯುವಂಥದ್ದು ಅಥವಾ ಸಾಕುವಂಥದ್ದು. ಆಮೇಲೆ ವೀವಿಂಗ್ ಇರ್ಬೋದು, ಬಟ್ಟೆ ಎಣಿತಾರಲ್ಲ ಅದು ಕೂಡ ಹಳ್ಳಿಗಳಲ್ಲಿ ಮಾಡ್ತಾರೆ, ಅದು ಮಾಡ್ತಾರೆ. ಆಮೇಲೆ ಪಾಟರಿ ಅನ್ಕೊಳ್ಳಿ, ಪಾಟ್ ಎಲ್ಲ ರೆಡಿ ಮಾಡ್ತಾರಲ್ಲ ಆ ಥರದ್ದು. ಆಮೇಲೆ ಇನ್ನೇನಿರುತ್ತೆ, ಕಾರ್ಪೆಂಟ್ರಿ ಅನ್ಕೊಳ್ಳಿ, ಕಾರ್ಪೆಂಟ್ರಿನೂ ಇರ್ತಾರೆ. ಆಮೇಲೆ ಇನ್ನು ಬ್ಲ್ಯಾಕ್ ಸ್ಮಿತಿ, ಈ ಥರ ಎಲ್ಲ ಸುಮಾರು ಆಕ್ಯುಪೇಷನ್ಸ್ನ ನಾವು ಹಳ್ಳಿಗಳಲ್ಲಿ ನೋಡ್ಬೋದು. ಓಕೆನಾ, ಲೇಬರ್ ಅಂತ ನೋಡ್ಬೋದು, ಮನೆ ಕಟ್ಟೋರು ನೋಡ್ಬೋದು, ಈ ಥರ ಸುಮಾರು ನೋಡ್ಬೋದು. ಅದೆಲ್ಲ ನಿಮ್ಗೆ ಎಷ್ಟೆಷ್ಟು ಗೊತ್ತೋ ಅಷ್ಟನ್ನ ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದಿ ಪೀಪಲ್ ಇನ್ ವಿಲೇಜಸ್. ಹಳ್ಳಿಯಲ್ಲಿರೋ ಜನಗಳಿಗೆ ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಮೇಲೆ ಆಲ್ರೆಡಿ ಕೊಟ್ಟಿದ್ರಲ್ವ ನಿಮಗೆ, ಹೈಜೀನ್, ಹೆಲ್ತ್, ಜಾಬ್ಸ್, ಮತ್ತೆ ಇನ್ನೊಂದು ಯಾವ್ದು ಕೊಟ್ಟಿದ್ರಲ್ಲ, ಸೊ ಅದನ್ನೇ ಇಲ್ಲಿ ಬರೆದು ಬಿಡಿ ಅಷ್ಟೆ. ಸೊ ಹೈಜೀನ್ ಇರ್ಬೋದು, ಆಮೇಲೆ ಹೆಲ್ತ್ ಇರ್ಬೋದು, ಜಾಬ್ ಪ್ರಾಬ್ಲಮ್ ಇರ್ಬೋದು, ಇದು. ಆಮೇಲೆ ಎಜುಕೇಶನ್ ಇರ್ಬೋದು. ಸೊ ಇದೆಲ್ಲ ಪ್ರಾಬ್ಲಮ್ಸ್ನ ನಾವು ಹಳ್ಳಿಯಲ್ಲಿ ಫೇಸ್ ಮಾಡ್ತೀವಿ. ನೆಕ್ಸ್ಟ್, ರೈಟ್ ಅಬೌಟ್ ಎನಿ ಒನ್ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಬೈ ದಿ ಗವರ್ಮೆಂಟ್ ಫಾರ್ ದಿ ರೂರಲ್ ಡೆವಲಪ್ಮೆಂಟ್. ಹಳ್ಳಿನ ಡೆವಲಪ್ ಮಾಡೋದಕ್ಕೆ ಏನು ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದು ಮೇಲೆ ಹೇಳಿದ್ವಲ್ವಾ, ರೋಜ್ಗಾರ್ ಯೋಜನಾ ಆ ಥರ ಅಂತ ಅಂದ್ಬಿಟ್ಟು. ಸೊ ಆ ಥರದ್ದು ಬರಿಬೋದು ನೀವು. ಅದ್ರಲ್ಲಿ ಒಂದು 4 ಪಾಯಿಂಟ್ ಇದೆ. ROZ ಇದು ರೋಜ್ಗಾರ್ ಯೋಜನಾ ರೋಜ್ಗಾರ್ ಯೋಜನಾ ಮತ್ತೆ ಅಂಡ್ ಜವಹರ್ ಗ್ರಾಮ್ ಸ್ವರಾಜ್ ಗ್ರಾಮ್ ಸಮೃದ್ಧಿ ಯೋಜನಾ ಅಂತ. ಜವಹರ್ ಗ್ರಾಮ ಸಮೃದ್ಧಿ ಯೋಜನಾ. ಯೋಜನಾ ಬರ್ದ್ಬಿಟ್ಟು ಏನಕ್ಕೋಸ್ಕರ ಅಂದ್ರೆ ಫಾರ್ ಎಜುಕೇಟೆಡ್ ಯೂತ್ ಅಂತ ಬರ್ದ್ಬಿಡು. ಎಜುಕೇಟೆಡ್ ಯೂತ್. ಓಕೆ, ಇದು ನೆಕ್ಸ್ಟ್. ಸೊ ಹಳ್ಳಿದೆಲ್ಲ ಕಂಪ್ಲೀಟ್ ಆಯ್ತು. ಈಗ ನಾವು
ಅರ್ಬನ್ ಕಮ್ಯುನಿಟಿ ಬಗ್ಗೆ ನೋಡೋಣ. ಹಳ್ಳಿಯಲ್ಲಿರೋ ತರನೇ ಅರ್ಬನ್ ಸಿಟಿಯಲ್ಲೂ, ಅರ್ಬನ್ ಅಂದ್ರೆ ಸಿಟಿ ಅನ್ಕೊಳ್ಳಿ ಅಥವಾ ದೊಡ್ಡ ದೊಡ್ಡ ಟೌನ್ ಅನ್ಕೊಳ್ಳಿ, ಆ ತರದ್ದು ಇಲ್ಲೂ ಕೂಡ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ, ಸುಮಾರು ಅದಕ್ಕೆ ಸೊಲ್ಯೂಷನ್ಸ್ ಕಂಡಿಡ್ತಿರ್ತೀವಿ. ನೋಡೋಣ ಈಗ. ಹಿಯರ್ ಇಸ್ ಅ ಪಿಕ್ಚರ್ ಆಫ್ ಎ ಮೆಗಾ ಸಿಟಿ. ವಾಟ್ ಯು ಸಿ ಇನ್ ದಿ ಪಿಕ್ಚರ್? ಮೇಕ್ ಎ ಲಿಸ್ಟ್ ಆಫ್ ದಮ್ ಇನ್ ದಿ ಸ್ಪೇಸ್ ಗಿವನ್ ಬಿಲೋ. ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ ಸೇಮ್ ನಿಮ್ಗೆ, ಅವಾಗ ಹಳ್ಳಿದ್ ಕೊಟ್ಟಿದಾರಲ್ಲ ಆ ತರ ಇವಾಗ ಸಿಟಿದ್ ಕೊಟ್ಟಿದ್ದಾರೆ. ಸೊ ಈ ಸಿಟಿಯಲ್ಲಿ ನಾವು ಏನೇನ್ ನೋಡ್ತೀವಿ ಇಲ್ಲಿ, ಅದನ್ನ ನಮ್ಗೆ ಕೆಳಗಡೆ ಜಾಗ ಕೊಟ್ಟಿದ್ದಾರೆ, ಇಲ್ಲಿ ಬರಿಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಬೈಕ್ಸ್ ನೋಡ್ತೀವಿ, ನಾವು ಬಸ್ ನೋಡ್ತೀವಿ, ಬಿಲ್ಡಿಂಗ್ಸ್ ನೋಡ್ತೀವಿ, BUILDING ಬಿಲ್ಡಿಂಗ್ಸ್ ನೋಡ್ತೀವಿ. ಆಮೇಲೆ ಓಕೆ ಬೈಕ್ಸ್ ಆಯ್ತು, ಬಸ್ ಪೀಪಲ್ ನೋಡ್ತೀವಿ. ಓಕೆ, ಈ ತರ ಏನೇನ್ ನೋಡ್ತೀವಿ, ಸ್ಟ್ರೀಟ್ ಲೈಟ್ಸ್ ನೋಡ್ತೀವಿ, ಈ ತರ ಏನೇನ್ ನೋಡ್ತೀರಾ ಅದನ್ನ, ಮತ್ತೆ ಇಲ್ಲಿ ಇದಿದೆ ಟವರ್ ಇದೆ, ಆ ತರದ್ ನೋಡ್ತೀವಿ. ಏನ್ ನೋಡ್ತೀರಾ ಅದನ್ನ ಬರೀರಿ. ಪೀಪಲ್ ಮೈಗ್ರೇಟ್ ಟು ಸಿಟೀಸ್ ಇನ್ ಸರ್ಚ್ ಫಾರ್ ಜಾಬ್ಸ್ ಅಂಡ್ ಫಾರ್ ಬೆಟರ್ ಎಜುಕೇಶನ್. ಈಗ ಹಳ್ಳಿ ಬಿಟ್ಟು, ಹಳ್ಳಿಯಲ್ಲಿ ಮನೆ ಇರುತ್ತೆ, ಹೊಲ ಇರುತ್ತೆ, ಅಥವಾ ಅವ್ರಿಗೆ ಬೇಕಾಗಿರೋರೆಲ್ಲ ಇರ್ತಾರೆ, ಅದೆಲ್ಲ ಬಿಟ್ಟು ಸಿಟಿಯಲ್ಲಿ ಏನಕ್ಕೆ ಬಂದು ಜನ ಸೆಟ್ಲ್ ಆಗ್ತಾರೆ? ಮೈನ್ ರೀಸನ್ ಏನಪ್ಪಾ ಅಂದ್ರೆ, ಒಂದು ಜಾಬ್ ಅಂತ, ಕೆಲಸ ಚೆನ್ನಾಗಿ ಸಿಗುತ್ತೆ, ಮತ್ತೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅಂತ ಎಲ್ಲರೂ ಬೆಂಗಳೂರು ಅಂತ ಸಿಟಿಗಳಿಗೆ ಬರ್ತಾರೆ. ಪೀಪಲ್ ಇನ್ ಸಿಟೀಸ್ ಆರ್ ಎಂಗೇಜ್ಡ್ ಇನ್ ಡಿಫ್ರೆಂಟ್ ಆಕ್ಯುಪೇಷನ್ಸ್. ಈಗ ನಾವು ಹಳ್ಳಿಯಲ್ಲಿ ಹೇಳಿದ್ವಲ್ಲ, ಎಲ್ಲರೂ ಒಂದೇ ಕೆಲಸ ಮಾಡಲ್ಲ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾರೆ, ಸುಮಾರು ರೀತಿಯ ಆಕ್ಯುಪೇಷನ್ಸ್ ಇದೆ ಅಂತ. ಅದೇ ತರ ಸಿಟಿಯಲ್ಲಿ ಇನ್ನೂ ಜಾಸ್ತಿ ತರ ವೆರೈಟಿ ಆಕ್ಯುಪೇಷನ್ಸ್ ಅಥವಾ ವೆರೈಟಿ ಕೆಲಸಗಳು ಕೂಡ ನಮ್ಗೆ ಸಿಗುತ್ತೆ. ಸೊ ಇಲ್ಲಿ ಒಂದಷ್ಟು ಪಿಕ್ಚರ್ಸ್ ಇದೆ, ನೋಡ್ಬೋದು ನೀವು. ನೋಡಿ ಒಂದ್ಸರಿ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೂ ನೋಡ್ಬೋದು ಅಥವಾ ಇಲ್ಲೇ ನೋಡಿದ್ರು ಓಕೆ. ಇಲ್ಲಿ ಏನೇನ್ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ ನೋಡಿ. ಇದು ಏನಿದು ಮೊದಲನೇದು ಬಂದು, ಸೊ ಏನೇನ್ ಕೆಲಸ ಮಾಡ್ತಾ ಇದಾರೆ ನೋಡ್ಕೊಂಡು ಅದನ್ನ ಬರೀರಿ. ಇಫ್ ಯು ಫೈಂಡ್ ದಿ ಪೀಪಲ್ ಎಂಗೇಜ್ಡ್ ಇನ್ ದಿಸ್ ಆಕ್ಯುಪೇಷನ್ಸ್ ಇನ್ ಯುವರ್ ಲೊಕ್ಯಾಲಿಟಿ, ಪುಟ್ ಟಿಕ್ ಮಾರ್ಕ್ ಅಂತ. ಸೊ ಅಕಸ್ಮಾತ್ ಏನಾದ್ರು ಈ ಆಕ್ಯುಪೇಷನ್ ಮಾಡೋರು ನಿಮ್ಮ ಮನೆ ಹತ್ರ, ಸುತ್ತಮುತ್ತ, ನಿಮ್ಮ ಊರಲ್ಲಿ, ನಿಮ್ಮ ಒಂದು ನೀವು ಓಡಾಡೋ ಜಾಗದಲ್ಲಿ ಎಲ್ಲಾದ್ರೂ ಕಾಣಿಸ್ತಾರೆ ಅಂದ್ರೆ ಅದಕ್ಕೆ ನೀವು ಟಿಕ್ ಮಾರ್ಕ್ ಹಾಕಿ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಇದು. ಓಕೆ, ಬ್ಯಾಂಕಿಂಗ್ ಮಾಡ್ತಾ ಇದ್ದಾರೆ. ಸೊ ಬ್ಯಾಂಕ್, BANK. ಓಕೆ, ಸೊ ಈ ಬ್ಯಾಂಕ್ ನ ನೋಡಿರ್ತೀರಾ, ಯೂಶಲಿ ನೋಡಿರ್ತೀರಾ, ನಿಮ್ ಸುತ್ತಮುತ್ತ ಎಲ್ಲಾದ್ರೂ ಇದ್ದೇ ಇರುತ್ತೆ, ಟಿಕ್ ಮಾಡಿ. ನೆಕ್ಸ್ಟ್ ಇದು ಫ್ಯಾಕ್ಟರಿ ಅಂತ, ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅಸೆಂಬ್ಲಿ ಲೈನ್ ಅದು. ಸೊ ಫ್ಯಾಕ್ಟರಿ ಅಂತ ಬರೀತೀರಾ, ನಿಮ್ ಸುತ್ತಮುತ್ತ ನೋಡಿರ್ತೀರಾ, ನೋಡಿದ್ರೆ ನೀವು ಟಿಕ್ ಮಾಡಿ, ನೋಡಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿ. ನಮ್ಮ ಮನೆ ಹತ್ರ ಯಾವುದು ಈ ತರ ಫ್ಯಾಕ್ಟರಿ ಇಲ್ಲ, ಸೊ ಟಿಕ್ ಮಾಡಿದೆ. ನೆಕ್ಸ್ಟ್ ಬಂದು ಸ್ಟ್ರೀಟ್ ವೆಂಡರ್ಸ್ ಅಥವಾ ಶಾಪ್ ಕೀಪರ್ಸ್ ಅನ್ಕೊಳ್ಳಿ. ಸೊ ಸೆಲ್ಲರ್ಸ್ ಅಂತ ಅನ್ಕೊಳ್ಳಿ. ಈಗ ಸೆಲ್ಲರ್ಸ್ ನಿಮ್ ಸುತ್ತಮುತ್ತ ಇದಾರ, ಟಿಕ್ ಮಾಡಿ. ನೆಕ್ಸ್ಟ್ ಬಂದು ಕಾರ್ ಮೆಕ್ಯಾನಿಕ್ ಇವರು, ಸೊ ಮೆಕ್ಯಾನಿಕ್. ಸೊ ನಿಮ್ ಸುತ್ತಮುತ್ತ ಇದಾರ, ಇದ್ರೆ ಟಿಕ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಇವರು ಎಲೆಕ್ಟ್ರಿಷಿಯನ್, ಇವರು. ಸೊ ಎಲೆಕ್ಟ್ರಿಷಿಯನ್ ಇವರಿದ್ರೆ ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಾಕ್ಟರ್ ಎಲ್ಲ ಕಡೆ ಇರ್ತಾರೆ, ಸೊ ನಾನು ಟಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪೇಂಟರ್, ಓಕೆನಾ, ಪೇಂಟ್ ಮಾಡ್ತಾ ಇದ್ದಾರೆ ಗೋಡೆಗೆ, ಸೊ ನಮ್ ಕಡೆ ಇದ್ದಾರೆ. ನೆಕ್ಸ್ಟ್ ಇದು ಅದು ಹೋಟೆಲ್ ತರ ಇದೆ, ರೆಸ್ಟೋರೆಂಟ್ ತರ ಇದೆ. ರೆಸ್ಟೋರೆಂಟ್ ಹೆಸರು ಏನ್ಬೇಡ, ಹೋಟೆಲ್ ಅಂತ ಮಾಡ್ಕೊಳ್ಳಿ. ಸೊ ಹೋಟೆಲ್ ಎಲ್ಲ ಕಡೆ ಯೂಶಲಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಇದು ಯಾವ್ದೋ ಸಂತೆ ತರ ಇದೆ, ಮಾರ್ಕೆಟ್ ಅಂತ ಬರೀತೀನಿ. ಮಾರ್ಕೆಟ್ ಕೆಲವು ಕಡೆ ಇರುತ್ತೆ, ಕೆಲವು ಕಡೆ ಇರಲ್ಲ, ನೋಡ್ಕೊಳ್ಳಿ. ನಮ್ಮ ಮನೆ ಹತ್ರ ಯಾವ್ದು ಇಲ್ಲ, ಸೊ ನಾನು ರಾಂಗ್ ಆಗ್ತಾ ಇದ್ದೀನಿ. ನಿಮ್ಮ ಮನೆ ಹತ್ರ ಇದ್ರೆ ನೀವು ಟಿಕ್ ಹಾಕೊಳ್ಳಿ. ಇಂಡಿಯಾ ಹ್ಯಾಸ್ ನಿಯರ್ಲಿ 5000 ಸಿಟೀಸ್. ನೋಡಿ, ನಮ್ಮ ದೇಶ ತುಂಬಾ ದೊಡ್ಡ ದೇಶ. ನಮ್ಮ ದೇಶದಲ್ಲಿ ಹತ್ತತ್ರ ಸಿಟಿಗಳು ಅಂದ್ರೆ ಬೆಂಗಳೂರು ತರ ಸಿಟಿಗಳೇ ಹತ್ತತ್ರ 5000 ಸಿಟೀಸ್ ಇದೆ. ದೇರ್ ಆರ್ 27 ಸಿಟೀಸ್ ವಿತ್ ಎ ಪಾಪ್ಯುಲೇಷನ್ ಆಫ್ 1 million ಆರ್ ಮೋರ್. ಸೊ ಇಂಡಿಯಾದಲ್ಲಿ ಟೋಟಲ್ ಆಗಿ 5000 ಸಿಟೀಸ್ ಇದೆ. ಅದರಲ್ಲಿ 27 ಸಿಟೀಸ್ ಅಲ್ಲಿ ಪಾಪ್ಯುಲೇಷನ್ ಬಂದು 1 million ಗಿಂತ ಜಾಸ್ತಿ ಇದೆ. 1 million ಅಂದ್ರೆ 10 lakhs ಅಂತ, ಓಕೆನಾ. ನೀವು 1 lakh ಅನ್ಕೊಂಬೇಡಿ, 10 lakh ಅಂತ 1 million. ಸೊ ಈ ತರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 27 ಸಿಟಿಯಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅಂದ್ರೆ ಅಲ್ಲೇ ನಮ್ಗೆ
27 ಇಂಟು 10 ನಮಗೆ 2.7 crore ಜನ ಬರೀ ಸಿಟಿಯಲ್ಲಿ ಬಂದ್ರು, ಅಂದ್ರೆ ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ. ಇನ್ನು ದೊಡ್ಡ ದೊಡ್ಡ ಸಿಟಿ, ನಮ್ಮ ಬೆಂಗಳೂರು ತರ ಸಿಟಿ ಆದ್ರೆ 1.5 ಕೋಟಿ ಜನ ಬರೀ ಬೆಂಗಳೂರಲ್ಲೇ ಇರ್ತಾರೆ. ಸೊ ಆ ತರ ಬೆಂಗಳೂರು ಆರ್ ಕ್ಯಾಪಿಟಲ್ ಸಿಟಿ ಇಸ್ ಒನ್ ಅಮಾಂಗ್ ದೆಮ್. ನಮ್ಮ ಕ್ಯಾಪಿಟಲ್ ಸಿಟಿ ಕೂಡ ಬೆಂಗಳೂರು ಕೂಡ ಅದರಲ್ಲಿ ಒಂದು. Here are some pictures which give you a complete picture of a city. Look at these pictures and answer the questions that follow. ನೋಡಿ, ಈಗ ಸಿಟಿಯಲ್ಲಿರುವಂತ ಸುಮಾರು ಇದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಬಿಟ್ಟು, ಇದೆಲ್ಲ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬಿಟ್ಟು ಕೆಳಗಡೆ ಕೆಲವು ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ನೀವು ಆನ್ಸರ್ ಮಾಡಿ. ಸೊ ಮೊದಲನೇದಾಗಿ ಏನ್ ಕ್ವಶನ್ಸ್ ನೋಡೋಣ ನಾವು. ಸುಮಾರು ಪಿಕ್ಚರ್ಸ್ ಇದೆ, ನೋಡೋಣ. ವಾಟ್ ಯು ಸಿ ವೆನ್ ಯು ವಿಸಿಟ್ ಎ ಸಿಟಿ? ಯಾವ್ದಾದ್ರು ವಿಸಿಟ್ ಮಾಡಿದ್ರೆ ಸಿಟಿನ ಏನ್ ನೋಡ್ತೀರಾ ಸಿಟಿಯಲ್ಲಿ? ಓಕೆ, ಇಲ್ಲಿ ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿದ್ರ ಇಲ್ಲಿ ಪಿಕ್ಚರ್ ಅಲ್ಲಿ. ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಟಿಯಲ್ಲೇ ನೋಡೋದು. ಇದು ಯಾವ್ದಾದ್ರು ಹಳ್ಳಿದು ಯಾವ್ದು ಇಲ್ಲ ಇದ್ರಲ್ಲಿ. ಓಕೆ, ಪೊಲೀಸ್ ಸ್ಟೇಷನ್ ಇರ್ಬೋದು, ಮತ್ತೆ ಬಿಲ್ಡಿಂಗ್ಸ್ ಇರ್ಬೋದು, ಸ್ಕೈ ಸ್ಕ್ರೇಪರ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಇದಾದ್ರು ಬ್ಯಾಂಕ್ ಇದೆ, ಬ್ಯಾಂಕ್ ಇರ್ಬೋದು, ಮತ್ತೆ ಇಂಡಸ್ಟ್ರಿ ಇರ್ಬೋದು, ಸ್ಲಮ್ ಇರ್ಬೋದು, ಈ ತರದೆಲ್ಲ. ಮತ್ತೆ ಬಸ್ ಸ್ಟ್ಯಾಂಡ್ ಇರ್ಬೋದು. ಇದು ಯಾವ್ದೋ ಮಾರ್ಕೆಟ್ ತರ ಇದೆ, ಮಾರ್ಕೆಟ್ ಸಾರಿ ಯಾವ್ದೋ ಮಾಲ್ ತರ ಇದೆ, ಮಾಲ್ ಇರ್ಬೋದು. ರೈಲ್ವೆ ಸ್ಟೇಷನ್ ಇರ್ಬೋದು, ಇದು ಮಾರ್ಕೆಟ್ ಇರ್ಬೋದು, ಬಿಸಿ ಸ್ಟ್ರೀಟ್ಸ್ ಇದು. ಆಮೇಲೆ ಜನ ಎಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರೋದು, ಪಾರ್ಕ್ ಇರ್ಬೋದು. ಇವೆಲ್ಲ ಕೂಡ ನಾವು ಸಿಟೀಸ್ ಅಲ್ಲೇ ನೋಡೋದು. ಅದೆಲ್ಲದನ್ನು ಕೂಡ ನೀವು ಹೆಸರು ನೋಡಿ. ಮತ್ತೆ ಫುಲ್ ಗಾರ್ಬೇಜ್, ಮತ್ತೆ ಫ್ಲಡ್ಸ್, ಕಸ ಇಲ್ಲಂದ್ರೆ ಎಲ್ಲ ಹಾಕೋದು, ಇದೆಲ್ಲ ಕೂಡ ನಾವು ಸಿಟಿಯಲ್ಲೇ ನೋಡೋದು. ಸೊ ಅದನ್ನೆಲ್ಲ ಕೂಡ ನೀವು ಇಲ್ಲಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು 4 ನಾನು ಮಾಡ್ತೀನಿ. ಇಲ್ಲೇ ಇದೆ ಫ್ಲಡ್ಡಿಂಗ್ ಅಂತ. ಫ್ಲಡ್ಡಿಂಗ್ ಅಂತ ಏನ್ ಬೇಡ, ಗಾರ್ಬೇಜ್ ಪ್ರಾಬ್ಲಮ್ ಅಂತ ಬರೆಯೋಣ. ಗಾರ್ಬೇಜ್ ನೋಡ್ತೀರಿ. ಹಳ್ಳಿಯಲ್ಲಿ ಜಾಸ್ತಿ ಗಾರ್ಬೇಜ್ ನೋಡಲ್ಲ, ಎಲ್ಲ ಕ್ಲೀನ್ ಆಗಿರುತ್ತೆ ಆಲ್ಮೋಸ್ಟ್. ಸಿಟಿಯಲ್ಲೇ ಜಾಸ್ತಿ ನಾವು ನೋಡೋದು ಗಾರ್ಬೇಜ್ ಡಂಪ್ ಮಾಡಿರೋದು. ನೆಕ್ಸ್ಟ್ ಟ್ರಾಫಿಕ್ ನೋಡ್ತೀವಿ. ಹಳ್ಳಿಯಲ್ಲೆಲ್ಲೂ ಜಾಸ್ತಿ ಟ್ರಾಫಿಕ್ ಇರಲ್ಲ, ಯಾವಾಗೋ ಹಬ್ಬ ಇದ್ರೆ ಮಾತ್ರ ಇರುತ್ತೆ ಅಷ್ಟೇ. ಅದಿಲ್ಲ ಅಂದ್ರೆ ಏನು ಟ್ರಾಫಿಕ್ ಇರಲ್ಲ. ಓಕೆ, ಆಮೇಲೆ ಇನ್ನೇನ್ ನೋಡ್ತೀವಿ ನಾವು? ಪಾರ್ಕ್ ನೋಡ್ತೀವಿ. ಎಸ್, ಪಾರ್ಕ್. ಇನ್ನೇನ್ ನೋಡ್ತೀವಿ ನಾವು? ರೈಲ್ವೆ ಸ್ಟೇಷನ್ ಹಳ್ಳಿಯಲ್ಲೂ ಕೆಲವು ಕಡೆ ಇರುತ್ತೆ. ಸೊ ಸ್ಲಮ್ಗಳು ನಾವು ಹಳ್ಳಿಯಲ್ಲಿ ನೋಡಲ್ಲ, ಸಿಟಿಯಲ್ಲಿ ಮಾತ್ರ ನೋಡ್ತೀವಿ. ಆಮೇಲೆ ಇಂಡಸ್ಟ್ರೀಸ್ ಇರ್ಬೋದು, ಅದು ಫ್ಯಾಕ್ಟ್ರಿ ಅಂತ ಬರಿತೀನಿ, ನಿಮ್ಗೆ ಈಸಿ ಇರುತ್ತೆ. ಇಂಡಸ್ಟ್ರೀಸ್ ಬೇಡ. ಫ್ಯಾಕ್ಟ್ರಿ ಅಂದ್ರೆ ಚಿಕ್ಕದು ಅಂತ, ಇಂಡಸ್ಟ್ರಿ ಅಂದ್ರೆ ತುಂಬಾ ದೊಡ್ಡದು ಅಂತ ಅಷ್ಟೇ. ಸೊ ಈ ತರ ಇನ್ನು ಎಷ್ಟೊಂದು ಥಿಂಗ್ಸ್ ನೆಲ್ಲ ನಾವು ಸಿಟಿಯಲ್ಲಿ ನೋಡ್ತಾ ಇರ್ತೀವಿ. ಸಮ್ ಆಫ್ ದಿ ಪಿಕ್ಚರ್ಸ್ ಆರ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಪುಟ್ ಟಿಕ್ ಮಾರ್ಕ್ ಅಗೇನ್ಸ್ಟ್ ದಮ್. ಸೊ ಇಲ್ಲಿ ಮೇಲೆ ಹೇಳಿರೋಂತ ಎಷ್ಟೊಂದು ಇದೆಲ್ಲ ಪಿಕ್ಚರ್ಸ್ ಎಲ್ಲ ಇದೆಯಲ್ಲ, ಇದರಲ್ಲಿ ಎಷ್ಟೊಂದು ಎನ್ವಿರಾನ್ಮೆಂಟ್ ನ ಪೊಲ್ಯೂಟ್ ಮಾಡೋಂಥದ್ದಾಗಿರುತ್ತೆ. ಸೊ ಅದು ಯಾವ್ಯಾವ್ದು ಪೊಲ್ಯೂಟ್ ಮಾಡುತ್ತೆ ಅದಕ್ಕೆ ಟಿಕ್ ಮಾರ್ಕ್ ಹಾಕೊಳ್ಳಿ. ಸೊ ಪೊಲ್ಯೂಟ್ ಮಾಡೋವಂಥದ್ದು ಓಕೆ, ಈ ಪಿಕ್ಚರ್ ಟಿಕ್ ಮಾಡ್ಕೊಳ್ಳಿ, ಪೊಲ್ಯೂಟ್ ಮಾಡುತ್ತೆ. ಸ್ಲಮ್ಗಳು ಈ ತರದ್ದು ಫುಲ್ ಕಸ ಎಲ್ಲ ಹಾಕ್ತಾರೆ, ಡ್ರೈನೇಜ್ ಎಲ್ಲ ಓಪನ್ ಡ್ರೈನ್ಸ್ ಇರುತ್ತೆ, ಸೊ ಇದು ಪೊಲ್ಯೂಟ್ ಆಗುತ್ತೆ. ನೆಕ್ಸ್ಟ್ ಓಕೆ, ಇದೇನು ಪರವಾಗಿಲ್ಲ. ಟ್ರಾಫಿಕ್ ಫುಲ್ ಏರ್ ಪೊಲ್ಯೂಷನ್ ಆಗುತ್ತೆ ಇಲ್ಲಿ, ಅದಕ್ಕೂ ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೇನಿರುತ್ತೆ? ಪ್ಲಾಸ್ಟಿಕ್ ಎಲ್ಲ ಸಾಯಿಲ್ ವಾಟರ್ ಎಲ್ಲ ಹಾಳಾಗುತ್ತೆ, ಅದು ಗಾರ್ಬೇಜ್. ಇದು ಸಾಯಿಲ್ ವಾಟರ್ ಎಲ್ಲ ಹಾಳಾಗುತ್ತೆ, ಇದು ಗಾರ್ಬೇಜ್. ಸಾಯಿಲ್ ವಾಟರ್ ಹಾಳಾಗುತ್ತೆ. ಫ್ಲಡ್ಸ್ ಓಕೆ, ಇದೇನ್ ಬೇಡ. ಇದು ಆಕ್ಚುಲಿ ಹಾಳಾಗುತ್ತೆ, ಆದ್ರೆ ಏನ್ ಬೇಡ, ಸಾಕಿಷ್ಟು. ಸೊ ಇದೆಲ್ಲ ಟಿಕ್ ಮಾರ್ಕ್ ಮಾಡಿ. ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಯು ಫೇಸ್ ಇಫ್ ಯು ಆರ್ ಲಿವಿಂಗ್ ಇನ್ ಎ ಸಿಟಿ? ಈಗ ಹಳ್ಳಿ ಪ್ರಾಬ್ಲಮ್ಸ್ ಅವಾಗೆ ನಾವು ನೋಡಿದ್ವಲ್ವಾ, ಆ ತರ ಸಿಟಿಯಲ್ಲಿದ್ರೆ ಏನೇನು ಪ್ರಾಬ್ಲಮ್ಸ್ ನ ನೀವು ಇದ್ ಮಾಡ್ತೀರಾ, ಅಂದ್ರೆ ಏನೇನು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಸೊ ಒಂದು ಟ್ರಾಫಿಕ್ ಜಾಮು, ಎಲ್ಲರಿಗೂ ಟ್ರಾಫಿಕ್ ಜಾಮ್ ಇರುತ್ತೆ. ಬೆಂಗಳೂರಲ್ಲಂತೂ ಅದೇ ಪ್ರಾಬ್ಲಮ್, ಬೇರೆ ಹೇಳಂಗೆ ಇಲ್ಲ. ಫಸ್ಟ್ ಅದೇ ಬರಬೇಕು, ಜೆ ಇದು. ಓಕೆ, ನೆಕ್ಸ್ಟ್ ವಾಟರ್ ಪೊಲ್ಯೂಷನ್. ವಾಟರ್ ಪೊಲ್ಯೂಷನ್ ಜೊತೆಗೆ ಏರ್ ಪೊಲ್ಯೂಷನ್, ಟ್ರಾಫಿಕ್ ಜಾಮ್ ಜೊತೆಗೆ ಬರುತ್ತೆ ಇದು. ಏನ್ ನೋಡ್ತೀವಿ? ಗಾರ್ಬೇಜ್ ಪ್ರಾಬ್ಲಮ್ ನೋಡ್ತೀವಿ. ಗಾರ್ಬೇಜ್ ಡಿಸ್ಪೋಸಲ್ ಅಂತ ಹಾಕ್ತೀನಿ, ಜಿ ಇದು. ಗಾರ್ಬೇಜ್ ಡಿಸ್ಪೋಸಲ್, ಗಾರ್ಬೇಜ್ ಡಿಸ್ಪೋಸಲ್ ಪ್ರಾಬ್ಲಮ್.
ವಾಟರ್ ಪೊಲ್ಯೂಷನ್ ಇದೆ, ವಾಟರ್ ಪ್ರಾಬ್ಲಮ್ಸ್ ಕೂಡ ನೋಡ್ತೀವಿ ನಾವು. ವಾಟರ್ ಶಾರ್ಟೇಜ್ ಅಂತ ಬರಿತೀನಿ ನಾನು. ಇದು ವಾಟರ್ ಶಾರ್ಟೇಜ್, ವಾಟರ್ ಶಾರ್ಟೇಜ್ ಬರುತ್ತೆ. ಈ ತರ ಸುಮಾರು ಪ್ರಾಬ್ಲಮ್ಸ್ಗಳು ಸಿಟಿಯಲ್ಲೂ ಕೂಡ ಬರುತ್ತೆ ನಮಗೆ. ನೆಕ್ಸ್ಟ್, ಡಿಸ್ಕಸ್ ದಿ ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್ ಡ್ಯೂ ಟು ದಿ ಡೆವಲಪ್ಮೆಂಟ್ ಆಫ್ ಸಿಟೀಸ್. ಸೊ ಸಿಟೀಸ್ ಡೆವಲಪ್ ಆಗಿದ್ರಿಂದ ಏನೇನು ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್ ನಾವು ನೋಡ್ತೀವಿ, ಅಂದ್ರೆ ಎನ್ವಿರಾನ್ಮೆಂಟ್ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನೋಡ್ತೀವಿ. ಕಲೆಕ್ಟ್ ಲಾರ್ಜ್ ಸರಿ, ಇದು ಎಲ್ಲೆಲ್ಲ ಇದು collected waste, create health problems. ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಪೊಲ್ಯೂಷನ್ creates problems. ಸಿಟಿ ಗ್ರೋತ್ ದೊಡ್ಡ ದೊಡ್ಡ ಪಾಯಿಂಟ್ಸ್ ಬೇಡ. ಮೋರ್ ಪಾಪ್ಯುಲೇಷನ್ ಲೀಡ್ಸ್ ಟು ಲೆಸ್ ಸ್ಪೇಸ್. Population leads to less space. ಆಮೇಲೆ ಟ್ರೀಸ್ ಎಲ್ಲ ಕಟ್ ಮಾಡ್ತಾರೆ, ಸೊ ಲೆಸ್ ಟ್ರೀ ಕವರ್. due to cutting of trees. ಬಿಲ್ಡಿಂಗ್ಸ್ಗೆಲ್ಲ ಮರ ಮಾಡಬೇಕಂದ್ರೆ ಮರ ಕಟ್ ಮಾಡ್ತಾರಲ್ಲ ರೋಡ್ಗೆ, ಅದಕ್ಕೆಲ್ಲ ಇದರಿಂದ ಇದು ಆಗುತ್ತೆ. ಸೊ ಈ ತರ ಒಂದು 4 ಪಾಯಿಂಟ್ ಹಾಕಿದೀನಿ. ನಿಮಗೂ ಇಷ್ಟ ಆಗಿರೋ ಬೇರೆ ಪಾಯಿಂಟ್ಸ್ ಯಾವ್ದಾದ್ರು ಇದ್ರೆ ಅದನ್ನು ಕೂಡ ನೀವು ಹಾಕೊಳ್ಬಹುದು. ಡಿಸ್ಕಸ್ ದಿ ಗಿವನ್ ಟಾಪಿಕ್ ವಿತ್ ಯುವರ್ ಫ್ರೆಂಡ್ಸ್ ಅಂಡರ್ ದಿ ಗೈಡೆನ್ಸ್ ಆಫ್ ಯುವರ್ ಟೀಚರ್, ಪ್ರೆಸೆಂಟ್ ಇಟ್ ಟು ದಿ ಕ್ಲಾಸ್. ಸೊ ಇಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಇದನ್ನೇ ನೀವು ಬರೀಬಹುದು. ನಂದು ಫುಲ್ ಲೆಂತ್ ಆನ್ಸರ್ಸ್ ಇದೆಯಲ್ಲ, ಅದೇನ್ ಬೇಡ, ಇದನ್ನೇ ಬರೆದು ಬಿಡ್ಬೋದು ನೀವು. ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇದೇನ್ ಬೇಡ. ಓಕೆ, ಇದನ್ನ ಬರೀಬಹುದು. ಹೌಸಿಂಗ್ ಪ್ರಾಬ್ಲಮ್ ಇನ್ ಸಿಟೀಸ್, ಟ್ರಾಫಿಕ್ ಜಾಮ್, ಪೊಲ್ಯೂಷನ್ ಇನ್ ಇಂಡಸ್ಟ್ರಿಯಲ್ ಏರಿಯಾಸ್, ಡಿಸ್ಪೋಸ್ ಆಫ್ ಗಾರ್ಬೇಜ್, ಸ್ಲಮ್ ಏರಿಯಾಸ್, ವಾಟರ್ ಪೊಲ್ಯೂಷನ್, ಈ ಪ್ರಾಬ್ಲಮ್ಸ್ ನ ಬರೆದ್ರು ನಡೆಯುತ್ತೆ. ಇದು ಶಾರ್ಟ್ ಆಗಿದೆ, ಕ್ಲೀನ್ ಆಗಿ. ದಿ ಗವರ್ಮೆಂಟ್ ಹ್ಯಾಸ್ ಅಂಡರ್ಟೇಕನ್ ಮೆನಿ ಪ್ರೋಗ್ರಾಮ್ಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ಸ್. ಸೊ ಈಗ ಇಲ್ಲಿ ಮೇಲೆ ಡಿಸ್ಕಸ್ ಮಾಡಿದ್ವಲ್ಲ ಪ್ರಾಬ್ಲಮ್ಸ್, ಇದನ್ನ ಸಾಲ್ವ್ ಮಾಡೋಕೆ ಸಿಟಿಯಲ್ಲಿ ಅಂತ ಸುಮಾರು ಪ್ರೋಗ್ರಾಮ್ಸ್ ನ ಗವರ್ಮೆಂಟ್ ಅವರು ಹಾಕೊಂಡಿದ್ದಾರೆ. ಸೊ ಏನೇನು, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂತ. ಅಂದ್ರೆ ಸೊ ಏನಾದ್ರು ಒಂದು ಮನೆದು ಟಾಯ್ಲೆಟ್ ಬಚ್ಚಲದು ವಾಟರ್ ಎಲ್ಲ ಹೋಗುತ್ತಲ್ಲ, ಇದೆಲ್ಲ ಮೋರಿಗಳಲ್ಲಿ ಮೇಲೆ ಹೋಗದೆ ಇರೋ ತರ ಅಂಡರ್ ಗ್ರೌಂಡ್ ಅಲ್ಲಿ ಪೈಪ್ ಕನೆಕ್ಟ್ ಮಾಡ್ಬಿಟ್ಟು ಅದರಿಂದ ಎಲ್ಲ ಡಿಸ್ಪೋಸ್ ಮಾಡ್ತಾರೆ. ಅದೊಂದು. ಸಪ್ಲೈ ಆಫ್ ಪ್ಯೂರ್ ಡ್ರಿಂಕಿಂಗ್ ವಾಟರ್. ವಾಟರ್ ಎಲ್ಲ ಈಚೆ ಓಪನ್ ಇದರಲ್ಲಿ ಬಂದ್ರೆ, ಅಲ್ಲಿ ಇಲ್ಲಿ ಕೆರೆಯಲ್ಲಿ ಅದ್ರಲ್ಲೆಲ್ಲ ಇತ್ತು ಅಂದ್ರೆ ಪೊಲ್ಯೂಟ್ ಆಗಿರುತ್ತೆ, ಅದು ಕ್ಲೀನ್ ಆಗಿರಲ್ಲ. ಅದಕ್ಕೆ ಪ್ಯೂರ್ ಡ್ರಿಂಕಿಂಗ್ ವಾಟರ್ನ ಗವರ್ಮೆಂಟ್ ಅವರೇ ಮನೆ ಮನೆಗೂ ಸಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಬಂದು ವೆಲ್ ಎಕ್ವಿಪ್ಡ್ ಬಸ್ ಸ್ಟೇಷನ್ಸ್ ಅಂಡ್ ರೈಲ್ವೆ ಸ್ಟೇಷನ್ಸ್. ಸೊ ಬಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಇದೆಲ್ಲ ತುಂಬಾ ಚೆನ್ನಾಗಿಟ್ಟಿದ್ದು, ಕ್ಲೀನ್ ಆಗಿ ಇಟ್ಟಿದ್ದು, ಒಳ್ಳೆ ಆರ್ಗನೈಸ್ಡ್ ವೇ ಅಲ್ಲಿ ಇಟ್ಟಿದ್ರು ಅಂದ್ರೆ ಇದರಿಂದ ಕೂಡ ಸುಮಾರು ಟ್ರಾಫಿಕ್ ಜಾಮ್ಗಳು ಅದು ಇದೆಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಜಾಸ್ತಿ ಬಸ್ಗಳೆಲ್ಲ ಓಡಾಡ್ತಾ ಇತ್ತು ಅಂದ್ರೆ ಜನ ಎಲ್ಲ ಬಸ್ಸಲ್ಲೇ ಓಡಾಡ್ತಾರೆ, ಆಗ ಟ್ರಾಫಿಕ್ ಜಾಮ್ ಕೂಡ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ರಿಂಗ್ ರೋಡ್ಸ್ ಇನ್ ದಿ ಔಟ್ಸ್ಕರ್ಟ್ಸ್ ಆಫ್ ದಿ ಸಿಟಿ. ಸೊ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ದೊಡ್ಡ ದೊಡ್ಡ ರಿಂಗ್ ರೋಡ್ಗಳು ಇವೆಲ್ಲ ಮಾಡೋದ್ರಿಂದ ಟ್ರಾಫಿಕ್ ಅಲ್ಲಿಗೆ ಡಿವಿಯೇಟ್ ಆಗ್ಬಿಟ್ಟು ಟ್ರಾಫಿಕ್ ಜಾಮ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಡೆವಲಪಿಂಗ್ ಗಾರ್ಡನ್ಗಳನ್ನ, ಪಾರ್ಕ್ಗಳನ್ನ ಇದನ್ನೆಲ್ಲ ಡೆವಲಪ್ ಮಾಡೋದ್ರಿಂದ ಒಳ್ಳೆ ಬ್ರೀತಿಂಗ್ ಸ್ಪೇಸ್ ಸಿಗುತ್ತೆ, ಮರಗಳು ಅವೆಲ್ಲ ಚೆನ್ನಾಗಿರೋದ್ರಿಂದ. It is the responsibility of every citizens living in the cities to keep the cities clean. ನೋಡಿ, ಈಗ ಹಳ್ಳಿಯಲ್ಲಿ ಅವ್ರವ್ರ ಮನೆ ಹತ್ರ ಅವ್ರವ್ರು ಕ್ಲೀನ್ ಆಗಿ ಇಟ್ಕೊಂತಾರೆ.
ಅವ್ರಿಗೇನು ತಲೆನೋವಿರಲ್ಲ. ಅಕಸ್ಮಾತ್ ಏನೋ ಗಲೀಜಿತ್ತು ಅಂದ್ರೂ ಅದನ್ನ ತಗೊಂಡೋಗಿ ತಿಪ್ಪೆಗೆ ಹಾಕ್ತಾರೆ, ಅದರಿಂದ ಅವ್ರಿಗೆ ಗೊಬ್ಬರ ಆಗೋಗುತ್ತೆ. ಆದ್ರೆ ಸಿಟಿಗಳಲ್ಲಿ ಆ ತರ ಅಲ್ಲ. ಸೊ ನಾವು ತುಂಬಾ ಹುಷಾರಾಗಿರ್ಬೇಕು. ಪ್ರತಿಯೊಬ್ಬ ಸಿಟಿಸನ್, ನಾವು ಯಾರ್ಯಾರು ಇಂಡಿಯಾದಲ್ಲಿ ಇರ್ತೀವಿ ಪ್ರತಿಯೊಬ್ಬ ಇಂಡಿಯನ್ಸು ಕೂಡ ನಮ್ಮ ಸಿಟಿಗಳನ್ನ ನಾವು ಕ್ಲೀನ್ ಆಗಿ ಇಟ್ಕೊಳ್ಬೇಕು. ದೇ ಶುಡ್ ಕೋಆಪರೇಟ್ ವಿತ್ ದಿ ಗವರ್ಮೆಂಟ್ ಟು ಮೇಂಟೈನ್ ದಿ ಕ್ಲೀನ್ಲಿನೆಸ್ ಆಫ್ ದಿ ಸಿಟಿ. ಸಿಟಿ ಗವರ್ಮೆಂಟ್ ಏನಿರುತ್ತೆ, BBMP ತರ ಅಥವಾ ಮೈಸೂರು ನಗರ ಪಾಲಿಕೆ ಈ ತರ ಇರುತ್ತಲ್ಲ, ಇವ್ರ ಜೊತೆ ನಾವು ಕೋಆಪರೇಟ್ ಮಾಡಿ ಕಸನೆಲ್ಲ ತಗೊಂಡು ಅವ್ರು ಒಂದು ಆಟೋ ಅಲ್ಲೋ ತಳ್ಳಗಾಡಿಯಲ್ಲೋ ಬರ್ತಾರೆ, ಅಲ್ಲಿ ಕಸ ಡಿಸ್ಪೋಸಲ್ ಮಾಡ್ಬಿಟ್ಟು ಎಲ್ಲಂದ್ರೆ ಎಲ್ಲ ಹಾಕ್ದಿದ್ದಂಗೆ ಅಲ್ಲಿ ಡಿಸ್ಪೋಸ್ ಮಾಡೋದ್ರಿಂದ ಸಿಟಿ ಕ್ಲೀನ್ ಆಗಿರುತ್ತೆ. ಪೀಪಲ್ ಶುಡ್ ಲಿವ್ ವಿತ್ ಕೋಆಪರೇಷನ್, ಲವ್ ಅಂಡ್ ಫ್ರೆಂಡ್ಶಿಪ್. ಸೊ ಸಿಟಿಯಲ್ಲಿರೋ ಜನ ಕೂಡ ನಾವೆಲ್ಲ ಒಬ್ರ ಜೊತೆ ಒಬ್ರು ಫ್ರೆಂಡ್ಲಿಯಾಗಿ ಇರಬೇಕು. ಸೊ ಇದಿಷ್ಟು ಸಿಟಿ ಕಮ್ಯುನಿಟಿ ಅಥವಾ ಅರ್ಬನ್ ಕಮ್ಯುನಿಟಿದು ಆಯ್ತು. ಈಗ ನಾವು ಟ್ರೈಬಲ್ ಕಮ್ಯುನಿಟಿ ಬಗ್ಗೆ ನೋಡೋಣ. ಈಗ ನಿಮ್ಗೆ ರೂರಲ್ ಕಮ್ಯುನಿಟಿ ಆಯ್ತು. ರೂರಲ್ ಕಮ್ಯುನಿಟಿ ಅಂದ್ರೆ ಏನು, ಹಳ್ಳಿಗಳಲ್ಲಿ ವಾಸ ಮಾಡೋದು ಅದೆಲ್ಲ. ಅರ್ಬನ್ ಕಮ್ಯುನಿಟಿ ಅಂದ್ರೆ ಸಿಟಿಗಳಲ್ಲಿ ಟೌನ್ಗಳಲ್ಲಿ ವಾಸ ಮಾಡೋದು ಅದೆಲ್ಲ ಗೊತ್ತಾಯ್ತು. ಈಗ ಇದು ಯಾವ್ದಿದು ಟ್ರೈಬಲ್ ಕಮ್ಯುನಿಟಿ? ನೋಡಿ, ಟ್ರೈಬಲ್ ಕಮ್ಯುನಿಟಿ ಅಂದ್ರೆ ಯಾರು ಕಾಡಲ್ಲಿ ವಾಸ ಮಾಡ್ತಾರೆ ಅವ್ರನ್ನ ನಾವು ಟ್ರೈಬಲ್ ಪೀಪಲ್ ಅಂತ ಕರಿತೀವಿ. ಸೊ ಕಾಡಲ್ಲಿ ವಾಸ ಮಾಡೋದು ಅಥವಾ ಕಾಡಿನ ಪಕ್ಕದಲ್ಲಿ ವಾಸ ಮಾಡೋರು ಇವರೆಲ್ಲ ಟ್ರೈಬಲ್ ಪೀಪಲ್. ಸೊ ಈ ಟ್ರೈಬಲ್ ಕಮ್ಯುನಿಟಿ ಯಾವ ತರ ಇರುತ್ತೆ ನೋಡೋಣ. ಅಬ್ಸರ್ವ್ ದಿ ಪಿಕ್ಚರ್ ಅಂಡ್ ಎಕ್ಸ್ಪ್ಲೈನ್ ಹೌ ಇಟ್ ಡಿಫರ್ಸ್ ಫ್ರಮ್ ಯುವರ್ ಎನ್ವಿರಾನ್ಮೆಂಟ್. ಸೊ ರೈಟ್ ಇಟ್ ಇನ್ ದಿ ಸ್ಪೇಸ್ ಗಿವನ್ ಬಿಲೋ. ಸೊ ನೀವೇನ್ ಮಾಡಿ, ಪಿಕ್ಚರ್ನ ಅಬ್ಸರ್ವ್ ಮಾಡಿಬಿಟ್ಟು ಇದರಲ್ಲಿ ನೀವಿರೋದಕ್ಕೂ ಅಲ್ಲಿರೋದಕ್ಕೂ ಏನ್ ಡಿಫ್ರೆನ್ಸಸ್ ಇದೆ ಸೊ ನೋಡೋಣ ಈಗ ಏನೇನ್ ಡಿಫ್ರೆನ್ಸ್ ಇದೆ ಅಂತ. ಒಂದು, ಅಲ್ಲಿ ಟ್ರೀಸ್ ಎಲ್ಲ ಜಾಸ್ತಿ ಇರುತ್ತೆ. ದೇ ಹ್ಯಾವ್ ಟ್ರೀಸ್ ಅಂತ ಬರ್ಕೊಳ್ಳಿ. ದೇ ಹ್ಯಾವ್ ಮೋರ್ ಟ್ರೀಸ್ ಅಂತ ಬರ್ಕೊಳ್ಳಿ. ನಮ್ಮಲ್ಲೂ ಟ್ರೀ ಇರುತ್ತೆ, ಮೋರ್ ಟ್ರೀಸ್. ಓಕೆನಾ. ನೆಕ್ಸ್ಟ್, ದೇ ಕುಕ್ ವಿತ್ ಫೈರ್ವುಡ್. ನೋಡಿ, ಇಲ್ಲಿ ಬೆಂಕಿಯಲ್ಲಿ ಕಟ್ಟಿಗೆ ಯೂಸ್ ಮಾಡ್ತಾ ಇದಾರಲ್ಲ, ಸೊ ಆತರ. ಫೈರ್ ವುಡ್ ಅಂತ ಹಾಕಿ, ಇಲ್ಲಾಂದ್ರೆ ವುಡ್ ಅಂತ ಹಾಕಿ. ಓಕೆನಾ. ಆಮೇಲೆ ದೇ ಯೂಸ್ ಬೋ ಅಂಡ್ ಆರೋ ಅಥವಾ ಆ ತರದ್ದು. ದೇ ಲಿವ್ ಇನ್ ಹಟ್ಸ್. ಹಟ್ಗಳಲ್ಲಿ ಇರ್ತಾರೆ. HUTS ಅಷ್ಟೇ. ಈ ತರ. ಸೊ ನೀವು ಇನ್ನು ಏನೇನು ಫೈಂಡ್ ಔಟ್ ಮಾಡ್ತೀರಾ ಅದನ್ನೆಲ್ಲ ಕೂಡ ಲಿಸ್ಟ್ ಔಟ್ ಮಾಡಬಹುದು. Families living in dense forests or hilly areas are called tribal community. ಸೊ ಟ್ರೈಬಲ್ ಕಮ್ಯುನಿಟಿ ಅಂದ್ರೆ ಏನು, ಯಾರ್ಯಾರು ಫ್ಯಾಮಿಲಿಗಳು ಡೆನ್ಸ್ ಫಾರೆಸ್ಟ್ ಗಳಲ್ಲಿ ಅಥವಾ ತುಂಬಾ ಬೆಟ್ಟಗಳು ಗುಡ್ಡಗಳು ಇರುವಂತ ಜಾಗದಲ್ಲಿ ವಾಸ ಮಾಡ್ತಾರೆ ಅವ್ರನ್ನ ನಾವು ಟ್ರೈಬಲ್ ಕಮ್ಯುನಿಟಿ ಅಂತ ಹೇಳ್ಬೋದು. ದಿ ಲಿವಿಂಗ್ ಕಂಡೀಷನ್ಸ್, ಲ್ಯಾಂಗ್ವೇಜ್, ಡ್ರೆಸ್ ಅಂಡ್ ಮ್ಯಾರೇಜ್ ಸಿಸ್ಟಮ್ಸ್ ಆಫ್ ದಿ ಟ್ರೈಬಲ್ಸ್ ಆರ್ ಡಿಸ್ಟಿಂಕ್ಟ್. ನೋಡಿ, ಟ್ರೈಬಲ್ ಪೀಪಲ್ ಏನಪ್ಪಾ ಅಂದ್ರೆ ಅವರ ಒಂದು ಕಲ್ಚರೇ ಒಂದು ರೀತಿ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್, ನಾವು ಯಾವ ರೀತಿ ಮಾತಾಡ್ತೀವಿ, ಯಾವ ಭಾಷೆ ಮಾತಾಡ್ತೀವಿ ಅದೇ ತರ ಮಾತಾಡಲ್ಲ. ಅವ್ರಿಗೆ ಬೇರೆ ಆದಂತ ಭಾಷೆ ಇರುತ್ತೆ. ನೋಡಿ, ಬೇರೆ ಭಾಷೆ ಇರುತ್ತೆ ಇಲ್ಲೂ, ಇವಾಗ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಇರುತ್ತೆ. ಆದ್ರೆ ಅವ್ರು ಮಾತಾಡೋ ಲ್ಯಾಂಗ್ವೇಜಸ್ ಟ್ರೈಬಲ್, ಅವರ ಟ್ರೈಬಲ್ ಪೀಪಲ್ ಮಾತ್ರ ಮಾತಾಡ್ತಾರೆ, ಅವರ ಒಂದು ಕಮ್ಯುನಿಟಿಯಲ್ಲಿ ಮಾತ್ರ ಮಾತಾಡ್ತಾರೆ. ಇವಾಗ ಸಿಟಿಯಲ್ಲಿ, ಹಳ್ಳಿಯಲ್ಲಿ ಈ ತರ ಅಲ್ಲ. ನಮ್ಮ ಹಳ್ಳಿಯಲ್ಲಿ ಏನ್ ಭಾಷೆ ಮಾತಾಡ್ತೀವೋ ಪಕ್ಕದ ಹಳ್ಳಿಯಲ್ಲೂ ಅಥವಾ ಇನ್ನೊಂದು 50 ಹಳ್ಳಿ ದೂರದಲ್ಲಿ ಹೋದ್ರು ಅದೇ ಭಾಷೆ ಮಾತಾಡ್ತಾರೆ. ಟ್ರೈಬಲ್ಸ್ ಅಲ್ಲಿ ಇದು ಚೇಂಜಸ್ ಇರುತ್ತೆ. ಸೊ ಒಂದೊಂದು ಟ್ರೈಬ್ಗೂ ಇನ್ನೊಂದು ಟ್ರೈಬ್ಗೂ ಲ್ಯಾಂಗ್ವೇಜ್ ಚೇಂಜ್ ಇರುತ್ತೆ. ಇದನ್ನ ನಾವು ಕರ್ನಾಟಕದಲ್ಲಿ ಅಷ್ಟು ನೋಡಲ್ಲ, ನಾವು ಇದನ್ನ ನಾಗಾಲ್ಯಾಂಡ್ ಕಡೆ ನೋಡ್ಬೋದು. ನಾಗಾಲ್ಯಾಂಡ್, ಮಿಜೋರಾಂ ಆ ಕಡೆ ನೋಡ್ಬೋದು. ನೆಕ್ಸ್ಟ್, ಡ್ರೆಸ್ಸಿಂಗ್ ಸ್ಟೈಲ್ ಕೂಡ ಟ್ರೈಬಲ್ಸ್ ಬೇರೆ ಇರುತ್ತೆ. ನಮ್ ತರ ಅವರು ಶರ್ಟ್ ಹಾಕೋದು, ಪ್ಯಾಂಟ್ ಹಾಕೋದು ಈ ತರ ಎಲ್ಲ ಮಾಡ್ತಾ ಇರಲ್ಲ. ಅವರೇ ಬೇರೆ ತರ. ಇಲ್ಲಿ ನೋಡಿದ್ರಲ್ಲ, ಡ್ರೆಸ್ ಎಲ್ಲ ಬೇರೆ ಟೈಪ್ ಅಲ್ಲಿ ಟ್ರೈಬಲ್ ಡ್ರೆಸ್ ಗಳನ್ನ ಹಾಕ್ತಾರೆ. ನೆಕ್ಸ್ಟ್, ಮ್ಯಾರೇಜ್ ಸಿಸ್ಟಮ್ ಕೂಡ, ಮದುವೆ ಯಾವ ತರ ಆಗ್ತಾರೆ ಅದು ಕೂಡ ತುಂಬಾ ಚೇಂಜಸ್ ಇರುತ್ತೆ, ರಿಚುವಲ್ಸ್ ಎಲ್ಲ ಕೂಡ. ನೆಕ್ಸ್ಟ್ ಬಂದು, ಇನ್ ಕರ್ನಾಟಕ, ಸೊಲಿಗಾಸ್ ಆಫ್ ಮೈಸೂರು ಡಿಸ್ಟ್ರಿಕ್ಟ್, ಕೊರಗಾಸ್ ಆಫ್ ದಕ್ಷಿಣ ಕನ್ನಡ, ಜೇನು ಕುರುಬಾಸ್ ಅಂಡ್ ಎರವಾಸ್ ಆಫ್ ಕೊಡಗು ಡಿಸ್ಟ್ರಿಕ್ಟ್ ಆರ್ ದಿ ಟ್ರೈಬಲ್ ಕಮ್ಯುನಿಟೀಸ್. ನೋಡಿ, ಕರ್ನಾಟಕದಲ್ಲೂ ಕೂಡ ಎಷ್ಟೊಂದು ಟ್ರೈಬಲ್ ಕಮ್ಯುನಿಟೀಸ್ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಬಂದು ಒಬ್ರು ಸೊಲಿಗಾಸ್ ಅಂತ, ಇವರು ಮೈಸೂರಲ್ಲಿ ಇರ್ತಾರೆ.
ನೆಕ್ಸ್ಟ್ ಕೊರಗಾಸ್ ಅಂತ ಹೇಳ್ಬಿಟ್ಟು ಇವರು ದಕ್ಷಿಣ ಕನ್ನಡದಲ್ಲಿ. ನೆಕ್ಸ್ಟ್ ಜೇನು ಕುರುಬಾಸ್ ಅಂತ ಇರ್ತಾರೆ, ಮತ್ತೆ ಎರವಾಸ್ ಅಂತ ಇರ್ತಾರೆ. ಇವರಿಬ್ರು ಕೊಡಗು ಡಿಸ್ಟ್ರಿಕ್ಟ್ ಅಲ್ಲಿ ವಾಸ ಮಾಡ್ತಾರೆ. ಆ ಡಿಸ್ಟ್ರಿಕ್ಟ್ ಅಲ್ಲಿರೋ ಕಾಡುಗಳಲ್ಲಿ ಇವರು ಕಾಡು ಸುತ್ತಮುತ್ತ ಇವರು ವಾಸ ಮಾಡ್ತಾರೆ. ಸೊ ಇಲ್ಲೆಲ್ಲ ನೋಡ್ಬೋದು ಟ್ರೈಬಲ್ಸ್ ಯಾವ ತರ ಡ್ರೆಸ್ಸಿಂಗ್ ಸ್ಟೈಲ್ ಇದೆ, ಅವ್ರ ಹಬ್ಬ ಯಾವ ತರ ಮಾಡ್ತಾರೆ, ಈ ತರ ಎಲ್ಲ ನೋಡ್ಬೋದು. ನೆಕ್ಸ್ಟ್, ಐಡೆಂಟಿಫೈ ದಿ ಆಕ್ಯುಪೇಷನ್ ಆಫ್ ದಿ ಟ್ರೈಬಲ್ಸ್ ಇನ್ ದಿ ಗಿವನ್ ಪಿಕ್ಚರ್ ಅಂಡ್ ರೈಟ್ ದಿಮ್ ಇನ್ ದಿ ಸ್ಪೇಸ್ ಗಿವನ್. ಸೊ ಈಗ ಇಲ್ಲಿ ಏನೋ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ ಅಲ್ಲಿರುವಂತ ಟ್ರೈಬಲ್ಸ್ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಐಡೆಂಟಿಫೈ ಮಾಡ್ಬಿಟ್ಟು ಅದ್ರ ಹೆಸರನ್ನ ಪಕ್ಕದಲ್ಲಿ ನೀವು ಬರೀಬಹುದು. ಸೊ ಇಲ್ಲಿ ಟ್ರೈಬಲ್ಸ್ ಏನ್ ಮಾಡ್ತಾ ಇದ್ದಾರೆ, ಬಫೆಲೋನ ಹಂಟ್ ಮಾಡ್ತಾ ಇದ್ದಾರೆ. ಸೊ ನಾವು ಹಂಟಿಂಗ್ ಅಂತ ಬರಿಬಹುದು, HUNTING. ಓಕೆ, ನೆಕ್ಸ್ಟ್ ಇನ್ಯಾವ್ದಿದೆ, ಓಕೆ ಇಲ್ಲೇನಿದೆ, ಇದನ್ನ ಜೇನುಗಳನ್ನ ಇವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಹನಿ ಕಲೆಕ್ಷನ್ ಅಂತ ಬರಿಬಹುದು ನಾವು. ಸಾರಿ, ಹನಿ ಹಾರ್ವೆಸ್ಟಿಂಗ್ ಅಂತಾನು ಬರಿಬಹುದು. ಹಾರ್ವೆಸ್ಟಿಂಗ್ ಎಲ್ಲ ಬೇಡ ನಿಮ್ಗೆ, ಹನಿ ಕಲೆಕ್ಷನ್ ಅಂತ ಬರಿಬಹುದು. ಓಕೆನಾ, LLECTION ಅಂತ. ನೆಕ್ಸ್ಟ್ ಇವರು ಬ್ಯಾಸ್ಕೆಟ್ ವೀವಿಂಗ್ ಅಂತ, ಅದನ್ನ ಹಾಗೆ ಬರೆಯೋಣ, ಬ್ಯಾಸ್ಕೆಟ್ ವೀವಿಂಗ್. ನೆಕ್ಸ್ಟ್ ಇಲ್ಲೇನ್ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ತೋಡ್ತಾ ಇದ್ದಾರೆ. ತೋಡ್ಬಿಟ್ಟು ಪಕ್ಕದಲ್ಲಿ ಗೆಣಸುಗಳು ಆ ಥರದ್ದೇನೋ ಇದೆ. ಸೊ ಇದನ್ನ ನಾವು ಫುಡ್ ಗ್ಯಾದರಿಂಗ್ ಅಂತ ಕರಿಬಹುದು ನಾವು. ಫುಡ್ ಕಲೆಕ್ಟಿಂಗ್ ಅಂತಾನು ಕರಿಬಹುದು ನೀವು. ಓಕೆನಾ, ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದಿದೆ, ಇಲ್ಲಿ ಏನ್ ಮಾಡ್ತಾ ಇದಾರೆ, ಹರ್ಬ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದಂಗಿದ್ದಾರೆ, ಯಾವ್ದಾದ್ರು ಪ್ಲಾಂಟ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದಂಗಿದ್ದಾರೆ. ಸೊ ಫ್ಲವರ್ಸ್, ಪ್ಲಾಂಟ್ಸ್ ಈ ತರ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾವೇನ್ ಮಾಡೋದು, ಹರ್ಬ್ಸ್ ಕಲೆಕ್ಟಿಂಗ್ ಅಂತ ಹಾಕೊಳ್ಳೋದು. ಏನ್ ಮಾಡ್ತಾ ಇದ್ರೆ ಸರಿಯಾಗಿ ಗೊತ್ತಿಲ್ಲ. ಸೊ ಇದು ಹಾಕಿದೀನಿ, ನಿಮ್ಗೆ ಏನ್ ಅನ್ಸಿದ್ರೆ ಅದನ್ನ ಬರಿಬಹುದು, ಏನ್ ಪ್ರಾಬ್ಲಮ್ ಇಲ್ಲ. Since tribal communities live in forests and hilly areas, they are deprived of health, residence, education, transport, food and electricity facilities. ನೋಡಿ, ಈಗ ಈ ಟ್ರೈಬಲ್ ಕಮ್ಯುನಿಟೀಸ್ ಎಲ್ಲ ಬಂದು ಕಾಡಲ್ಲಿ ವಾಸ ಮಾಡ್ತಾರೆ, ಮತ್ತೆ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ತಾರೆ. ಅಂದ್ರೆ ಕೆಲವು ಜನ ಬಂದು ಟ್ರೈಬಲ್ ಪೀಪಲ್ ಬಂದು ಕಾಡನ್ನ ಫುಲ್ ಒಳಗಡೆ ವಾಸ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇವರಿಗೆ ಸುಮಾರು ಫೆಸಿಲಿಟಿಗಳು ಸಿಗಲ್ಲ. ಇವರಿಗೆ ಒಳ್ಳೆ ಹೆಲ್ತ್ ಫೆಸಿಲಿಟಿ ಸಿಗಲ್ಲ, ಇರಕ್ಕೆ ಮನೆ ಇರಲ್ಲ, ಎಜುಕೇಶನ್ ಸಿಗ್ತಾ ಇರಲ್ಲ, ಟ್ರಾನ್ಸ್ಪೋರ್ಟೇಶನ್, ಎಲ್ಲಾದ್ರೂ ಯಾವ್ದಾದ್ರು ಊರಿಗೆ ಹೋಗ್ಬೇಕು ಅಂದ್ರೆ ಇವರು ನಡ್ಕೊಂಡೇ ಹೋಗ್ಬೇಕಾಗತ್ತೆ, ರೋಡ್ಗಳಿರಲ್ಲ ಕಾಡು ಒಳಗಡೆ, ಫುಡ್ ಇರಲ್ಲ ಇವ್ರಿಗೆ ಎಷ್ಟೋ ಸರಿ, ಕರೆಂಟ್ ಇರಲ್ಲ, ಎಲೆಕ್ಟ್ರಿಸಿಟಿ ಅಂದ್ರೆ ಕರೆಂಟ್ ಅಂತ. ಸೊ ಕರೆಂಟ್ ಇರೋದಿಲ್ಲ, ಇದೇನು ಫೆಸಿಲಿಟಿಗಳು ಅವ್ರಿಗೆ ಸಿಗ್ತಾ ಇರಲ್ಲ. ಬಟ್ ದಿ ಗವರ್ಮೆಂಟ್ ಈಸ್ ಟ್ರೈಂಗ್ ಟು ಪ್ರೊವೈಡ್ ಎಜುಕೇಶನ್, ಫುಡ್, ಹೌಸ್ ಅಂಡ್ ಹೆಲ್ತ್ ಫೆಸಿಲಿಟೀಸ್ ಟು ದೀಸ್ ಪೀಪಲ್ ಇನ್ ರೀಸೆಂಟ್ ಇಯರ್ಸ್. ಸೊ ಅದಕ್ಕೆ ಗವರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲರಿಗೂ ಕೂಡ ಎಜುಕೇಶನ್ ಕೊಡಬೇಕು, ಫುಡ್ ಕೊಡಬೇಕು, ಹೌಸ್ ಕೊಡಬೇಕು, ಹೆಲ್ತ್ ಫೆಸಿಲಿಟಿ ಕೊಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಯು ನೋ ದಟ್ ಎ ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಟುಗೆದರ್ ಟು ಫುಲ್ಫಿಲ್ ದೇರ್ ಬೇಸಿಕ್ ನೀಡ್ಸ್ ಅಂಡ್ ಟು ಹೆಲ್ಪ್ ಈಚ್ ಅದರ್ ಇಸ್ ಕಾಲ್ಡ್ ಎ ಕಮ್ಯುನಿಟಿ. ಸೊ ಕಮ್ಯುನಿಟಿ ಅಂದ್ರೆ ಏನು, ಒಂದು ಗ್ರೂಪ್ ಆಫ್ ಪೀಪಲ್ ಜೊತೆಲಿದ್ದು ಮತ್ತೆ ಒಬ್ರಿಗೊಬ್ರು ಬೇಕಾಗಿರೋಂತ ಬೇಸಿಕ್ ನೀಡ್ಸ್ ನ ಫುಲ್ಫಿಲ್ ಮಾಡ್ತಾ ಇದ್ರೆ ಅದನ್ನ ನಾವು ಕಮ್ಯುನಿಟಿ ಅಂತ ಕರಿತೀವಿ. ಸೊ ನಿಮ್ಗೆ ಕ್ವಶನ್ ಕೇಳಿದ್ರೆ ವಾಟ್ ಈಸ್ ಕಮ್ಯುನಿಟಿ ಅಂದ್ರೆ ಎ ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಟುಗೆದರ್ ಟು ಫುಲ್ಫಿಲ್ ದೇರ್ ಬೇಸಿಕ್ ನೀಡ್ಸ್ ಅಂಡ್ ಟು ಹೆಲ್ಪ್ ಈಚ್ ಅದರ್ ಇಸ್ ಕಾಲ್ಡ್ ಕಮ್ಯುನಿಟಿ ಅಂತ ಬರಿಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಟೀಸ್ ಕ್ಯಾನ್ ಬಿ ಸೀನ್ ಇನ್, ಓಕೆ ಇದು ಗೊತ್ತಾಯ್ತು, ರೂರಲ್, ಅರ್ಬನ್ ಮತ್ತೆ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಇರ್ತಾರೆ ಅಂತ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಟೀಸ್. Community of like-minded people come together to exchange their ideas and opinions. For example, community of people interested in folklore and arts. ಈಗ ನಾವು ಕಮ್ಯುನಿಟಿ ಅಂದಿದ ತಕ್ಷಣ ನಾವು ಬರೀ ಮೂರು ಮಾತ್ರ ಇದೆ, ಬೇರೆ ಏನು ಅಲ್ಲ ಅಂತಲ್ಲ. ಆ ಮೂರು ಮೇನ್ ಇಂಪಾರ್ಟೆಂಟ್. ಅದಲ್ಲದೆ ಬೇರೆ ಬೇರೆ ತರ ಕಮ್ಯುನಿಟಿ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಒಳ್ಳೆ ಫಿಲಮ್ ನೋಡ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ದರ್ಶನ್ ಫ್ಯಾನು, ಸುದೀಪ್ ಫ್ಯಾನು ಈ ತರ ಇರ್ತಾರೆ. ಫ್ಯಾನ್ ಇಲ್ಲ ಅಂದ್ರೂ ಅವ್ರ ಪೀಪಲ್ ಅವರ ಒಂದು ಫಿಲಮ್ ನೋಡೋದಕ್ಕೆ ಇಷ್ಟಪಡ್ತಾರೆ. ಅವರೆಲ್ಲ ಸೇರಿ ಒಂದ್ ಕಡೆಗೆ ಬಂದು ಅವ್ರು ಏನಾದ್ರೂ ಒಂದು ಫಿಲಮ್ ನೋಡೋದು ಆ ತರದ್ ಮಾಡ್ತಾ ಇದ್ರೆ ಅದನ್ನು ಕೂಡ ನಾವು ಕಮ್ಯುನಿಟಿ ಅನ್ಬೋದು. ಅದೇ ತರ ಎಲ್ಲ ಕೂಡ ಬಂದು ಒಂದು ಆರ್ಟ್ಸ್ ಅಲ್ಲೋ ಯಾವ್ದಾದ್ರು ಒಂದು ಜನಪದ ಗೀತೆಯಲ್ಲೋ ಅದ್ರಲ್ಲಿ ಇಂಟ್ರೆಸ್ಟ್ ಇದ್ದು ಅವರೆಲ್ಲ ಒಂದ್ ಕಡೆ ಬಂದ್ರು ಅದನ್ನು ಕೂಡ ನಾವು
ಕಮ್ಯುನಿಟಿ ಅಂತ ಕರಿಬಹುದು. Community of people who work together to bring change or to achieve something in their endeavor. For example, community of nature lovers. ಅದೇ ತರ ನೇಚರ್ನ ಕಾಪಾಡೋದಕ್ಕೆ ಅಂತಂದ್ಬಿಟ್ಟು ಎನ್ವಿರಾನ್ಮೆಂಟ್ ಆಕ್ಟಿವಿಸ್ಟ್ ಗಳೆಲ್ಲ ಒಂದು ಗ್ರೂಪ್ ಆಗ್ಬಿಟ್ಟು ಅವರೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅವ್ರನ್ನು ಕೂಡ ನಾವು ಒಂದು ಕಮ್ಯುನಿಟಿ ಅಂತ ಕರಿತೀವಿ. ಪೀಪಲ್ ಬಿಲಾಂಗಿಂಗ್ ಟು ಸೇಮ್ ಪ್ರೊಫೆಷನ್ ಆರ್ ಸೇಮ್ ವೊಕೇಶನ್ ಕಮ್ ಟುಗೆದರ್ ಟು ಫಾರ್ಮ್ ಎ ಕಮ್ಯುನಿಟಿ. ಫಾರ್ ಎಕ್ಸಾಂಪಲ್, ಟೀಚರ್ಸ್ ಎಲ್ಲ ಸೇರ್ಕೊಂಡು ಕಮ್ಯುನಿಟಿ ಆಫ್ ಟೀಚರ್ಸ್ ಎಲ್ಲ ಒಂದು ಪ್ರೊಫೆಷನ್ ಸೇರಿರೋರು, ನಾವೆಲ್ಲ ಕೂಡ ಒಂದು ಎಜುಕೇಶನ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತೀವಿ, ಅಥವಾ ಜನಗಳಿಗೆ ಮಕ್ಕಳಿಗೆ ಟೀಚ್ ಮಾಡ್ತಾ ಇರ್ತೀವಿ. ನಾವು ಕೂಡ ಎಲ್ಲ ಒಂದು ಟೀಚರ್ ಕಮ್ಯುನಿಟಿ ಅಂತ ಆಡ್ ಆಗ್ಬೋದು, ಅಥವಾ ಆ ಕಮ್ಯುನಿಟಿಗೆ ಸೇರಿದವರಾಗಿರ್ಬೋದು. ಲೈಕ್ ದಿಸ್ ಪೀಪಲ್ ಗೆಟ್ ಟುಗೆದರ್ ಬಿಕಾಸ್ ಆಫ್ ದೇರ್ ಇಂಟ್ರೆಸ್ಟ್, ಟೈಮ್, ಲೀಜರ್, ಪ್ರಾಕ್ಟೀಸ್, ಆಕ್ಯುಪೇಷನ್, ಹಾಬಿ ಎಕ್ಸೆಟ್ರಾ. ಸೊ ಈ ತರ ಜನಗಳು ಯಾವುದೋ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಎಲ್ಲರೂ ಬಂದು ಸೇರಿದ್ರೆ ಅದನ್ನೆಲ್ಲ ಕೂಡ ನಾವು ಕಮ್ಯುನಿಟಿ ಅಂತ ಕರಿಬಹುದು. ದೇ ಫಾರ್ಮ್ ದರ್ ಓನ್ ಕಮ್ಯುನಿಟೀಸ್. ನಾವೆಲ್ಲ ಒಂದು ಓನ್ ಕಮ್ಯುನಿಟೀಸ್ ನ ಫಾರ್ಮ್ ಮಾಡ್ಕೊಬಹುದು. ಸೊ ಇದರಿಂದ ಏನ್ ನಮ್ಗೆ ಗೊತ್ತಾಯ್ತು, ಕಮ್ಯುನಿಟಿ ಅಂದ್ರೆ ಬರೀ ಏನು ಫ್ಯಾಮಿಲೀಸ್ ಎಲ್ಲ ಜಾಯ್ನ್ ಆಗೋದು ಆತರ ಮಾತ್ರ ಅಲ್ಲ, ಇಂಡಿವಿಜುವಲ್ಸ್ ಕೂಡ ಆಗಿರ್ತಾರೆ. ಇದಲ್ದಿದ್ದಂಗೆ ರಿಲಿಜನ್, ಏಮ್, ಲ್ಯಾಂಗ್ವೇಜ್, ಕಲ್ಚರ್, ಏಜ್, ಸೆಕ್ಸ್ ಇದೆಲ್ಲದ್ರ ಬೇಸಿಸ್ ಮೇಲೂ ಕೂಡ ಕಮ್ಯುನಿಟೀಸ್ ಫಾರ್ಮ್ ಆಗ್ಬೋದು. ಇವಾಗೆಲ್ಲ ನೀವೆಲ್ಲ ಕ್ಲಾಸ್ಮೇಟ್ಸ್ ಇರ್ತೀರಾ, ನೀವೆಲ್ಲ ಕೂಡ ಒಂದು ಸ್ಟೂಡೆಂಟ್ ಕಮ್ಯುನಿಟಿಗೆ ಸೇರಿರ್ತೀರಾ. ಆತರ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ದಿ ಜಾಬ್ಸ್ ಆರ್ ಆಕ್ಯುಪೇಷನ್ಸ್. ಡು ಯು ನೋ ಹೌ ಮೆನಿ ಪೀಪಲ್ ಹೆಲ್ಪ್ ಟು ಗೆಟ್ ದಿ ಫುಡ್ ಯು ಈಟ್? ನೀವೆಲ್ಲ ಎಷ್ಟೊಂದು ಆಕ್ಯುಪೇಷನ್ಸ್ ಬಗ್ಗೆ ಎಲ್ಲ ನೋಡಿದ್ದೀರಾ. ಈಗ ನಾವು ಜಸ್ಟ್ ಊಟ ಮಾಡ್ತೀವಲ್ವಾ, ಆ ಊಟಕ್ಕೋಸ್ಕರ ಎಷ್ಟು ಜನ ಕಷ್ಟ ಪಡಬೇಕು ಅಥವಾ ಎಷ್ಟು ಜನ ಕೆಲಸ ಮಾಡಬೇಕು ಅಂತ ನೋಡೋಣ. ಅಬ್ಸರ್ವ್ ದಿ ಚಾರ್ಟ್ ಗಿವನ್ ಬಿಲೋ ಅಂಡ್ ರೈಟ್ ವಾಟ್ ಯು ಹ್ಯಾವ್ ಲರ್ನ್ಡ್ ಫ್ರಮ್ ದಿಸ್. ಸೊ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಇಲ್ಲಿ, ಆ ಚಾರ್ಟ್ ನೋಡ್ಬಿಟ್ಟು ಅದರಿಂದ ಏನ್ ಕಲ್ತ್ವಿ ಅಂತ ಕೆಳಗಡೆ ಬರಿಬಹುದು. ಓಕೆನಾ? ಸೊ ಇಲ್ಲಿ ನೋಡ್ಕೊಳ್ಳಿ ಏನೇನಿದೆ ಅಂತ ಒಂದ್ ಸೆಕೆಂಡ್. ಫುಡ್. ಸೊ ನಮಗೆ ಫುಡ್ ಬೇಕು. ಫುಡ್ ನಮ್ಗೆ ಬರಬೇಕು, ನಾವು ತಿನ್ಬೇಕು ಅಂದ್ರೆ ಏನೇನ್ ಆಗಿರುತ್ತೆ, ಎಷ್ಟು ಜನ ಕೆಲಸ ಮಾಡಿರ್ತಾರೆ ಅಂತ ನೋಡ್ಕೊಳ್ಳಿ. ಸೊ ಅಸಿಸ್ಟೆಂಟ್ಗಳು ಅಂದ್ರೆ ನಮ್ಗೆ ಫುಡ್ ತಂದು ಕೊಡೋವಂಥವ್ರು, ಹೋಟ್ಲಲ್ಲಿ ಕೆಲಸ ಮಾಡೋರು ಈ ತರ ಇರ್ಬೋದು, ಅಥವಾ ಮಮ್ಮಿ ಡ್ಯಾಡಿ ಇರ್ಬೋದು. ಈ ತರ ಫುಡ್ ನ ನಮ್ಗೆ ಕೊಡೋವಂಥವ್ರು. ನೆಕ್ಸ್ಟ್ ಫುಡ್ ನ ರೆಡಿ ಮಾಡೋದು, ರಿಕ್ವೈರ್ಡ್ ಫುಡ್ ಐಟಮ್ಸ್ ಇರುತ್ತೆ. ಓಕೆ, ಆ ಫುಡ್ ಐಟಮ್ಸ್ ಫಾರ್ ಎಕ್ಸಾಂಪಲ್ ಕ್ಯಾರೆಟ್, ಬೀಟ್ರೂಟ್, ಜೋಳ, ಅಕ್ಕಿ, ರಾಗಿ, ಬೇಳೆ ಈ ತರದ್ದು. ಇದಕ್ಕೋಸ್ಕರ ಯಾರು ಕೆಲಸ ಮಾಡಿರ್ತಾರೆ? ಫಾರ್ಮರ್ ಕೆಲಸ ಮಾಡಿರ್ತಾರೆ. ಸೊ ಫಾರ್ಮರ್ಗೆ ಎಷ್ಟೊಂದು ಬೇಕು. ಫಾರ್ಮರ್ ಸುಮ್ಮನೆ ಏನು ಫಾರ್ಮಿಂಗ್ ಮ್ಯಾಜಿಕ್ ಮಾಡ್ಬಿಟ್ಟು ಹಂಗೆ ಕ್ರಿಯೇಟ್ ಮಾಡಕ್ಕಾಗಲ್ಲ. ಫಾರ್ಮರ್ಗೂ ಕೂಡ ಸುಮಾರು ಥಿಂಗ್ಸ್ ಬೇಕು. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಬೇಕು, ವ್ಯವಸಾಯ ಮಾಡಕ್ ಭೂಮಿ ಬೇಕು, ವಾಟರ್ ಬೇಕು, ಸೀಡ್ ಬೇಕು, ಮತ್ತೆ ಫರ್ಟಿಲೈಸರ್ ಅಂದ್ರೆ ನಾವು ಏನಾದ್ರು ಗೊಬ್ಬರ, ಯೂರಿಯಾ ಆ ತರದ್ ಬೇಕು. ಸೊ ಇದಿಷ್ಟು ಬೇಕು, ಅರ್ಥ ಆಯ್ತಾ? ಸೊ ಈಗ ಲ್ಯಾಂಡ್, ಓಕೆ ಲ್ಯಾಂಡ್ ಇರುತ್ತೆ ಫಾರ್ಮರ್ ಹತ್ರ. ವಾಟರ್ ಬೇಕು ಅಂದ್ರೆ ಆ ವಾಟರ್ನ ತರೋದಕ್ಕೆ ಎಷ್ಟೊಂದ್ ಜನ ಕೆಲಸ ಮಾಡ್ಬೇಕು. ವಾಟರ್ನ ಹೆಂಗ್ ತರ್ತೀವಿ? ವೆಲ್ಲು, ಕೆನಾಲ್, ಬೋರ್ವೆಲ್ಲು, ಮತ್ತೆ ಪೈಪು, ಪಂಪ್ ಸೆಟ್ ಈ ತರದೆಲ್ಲದ್ರಿಂದ ತರ್ತೀವಿ. ಸೊ ಇದಕ್ಕೆ ಎಷ್ಟೊಂದ್ ಜನ ಕೆಲಸ ಮಾಡ್ತಾರೆ. ಯಾರು? ಇವಾಗ ಬೋರ್ವೆಲ್ ಡಿಗ್ಗರ್ಸ್ ಇರ್ಬೋದು, ವೆಲ್ ಡಿಗ್ಗರ್ಸ್ ಇರ್ಬೋದು, ಪೈಪ್ ಮ್ಯಾನುಫ್ಯಾಕ್ಚರರ್ ಇರ್ಬೋದು, ಪಂಪ್ ಸೆಟ್ ಮ್ಯಾನುಫ್ಯಾಕ್ಚರರ್ ಇರ್ಬೋದು, ಎಲೆಕ್ಟ್ರಿಸಿಟಿ ಅದಕ್ಕೆಲ್ಲ ವೈರ್ ಕನೆಕ್ಷನ್ಸ್ ಎಲ್ಲ ಕೊಡ್ಬೇಕಲ್ಲ, ಸೊ ಎಲೆಕ್ಟ್ರಿಸಿಟಿ ಕೊಡುವಂತವ್ರು ಇರ್ಬೋದು. ಇಷ್ಟು ಜನ ಕೆಲಸ ಮಾಡ್ತಾರೆ ವಾಟರ್ ಕೊಡೋದಕ್ಕೆ. ನೆಕ್ಸ್ಟ್ ಸೀಡ್ ಅಂದ್ರೆ ಬೀಜಗಳು ಇರುತ್ತಲ್ಲ ಅದನ್ನ ಕೊಡೋದಕ್ಕೆ. ಇದು ಕೆಲವು ಸರಿ ಫಾರ್ಮರ್ನೇ ಡೈರೆಕ್ಟ್ ಆಗಿ ಅವ್ರ ಹತ್ರನೇ ಸೀಡ್ ಇರುತ್ತೆ, ಸೊ ನಡೆಯುತ್ತೆ. ಕೆಲವು ಕಡೆ ಸೀಡ್ ಕಲೆಕ್ಟರ್, ಸೀಡ್ ನ ಕಲೆಕ್ಟ್ ಮಾಡಿ ಮಾರೋಂಥವ್ರು ಇರ್ತಾರೆ, ಸೀಡ್ ನ ಕನ್ಸರ್ವ್ ಮಾಡಿ ಮಾರೋಂಥವ್ರು ಇರ್ತಾರೆ, ಅದನ್ನ ಪ್ಯಾಕೇಜಿಂಗ್ ಮಾಡೋಂತ ಇವ್ರು ಇರ್ತಾರೆ, ಆ ಪ್ಯಾಕೇಜ್ ನ ಮೆಟೀರಿಯಲ್ ನ ರೆಡಿ ಮಾಡೋಂಥವ್ರು ಇರ್ತಾರೆ, ಅದನ್ನ ತರುವಂತ ವೆಹಿಕಲ್ ಡ್ರೈವರ್ಸ್ ಇರ್ತಾರೆ, ಅದನ್ನ ಮಾರುವಂತ ಅಂಗಡಿಯವ್ರು ಇರ್ತಾರೆ. ಸೊ ಇಷ್ಟು ಜನ ಕೆಲಸ ಮಾಡ್ತಾರೆ ಒಂದು ಸೀಡ್ ಇದರಲ್ಲಿ. ನೆಕ್ಸ್ಟ್ ಫರ್ಟಿಲೈಸರ್ ನ ಮ್ಯಾನುಫ್ಯಾಕ್ಚರ್ ಮಾಡೋರು, ಅದನ್ನ ಪ್ರೋಸೆಸ್ ಮಾಡೋವಂಥವ್ರು, ಆ ಫರ್ಟಿಲೈಸರ್ದು ಬ್ಯಾಗ್ ನ ರೆಡಿ ಮಾಡೋವಂಥವ್ರು, ಬ್ಯಾಗ್ ಫಿಲ್ಲರ್ಸ್ ಅದನ್ನೆಲ್ಲ ಬ್ಯಾಗ್ ಒಳಗೆ ತುಂಬುವಂಥವ್ರು, ವೆಯ್ಟರ್ಸ್ ತಕಡಿಯಲ್ಲಿ ತೂಕ ಎಲ್ಲ ಚೆಕ್ ಮಾಡೋವಂಥವ್ರು, ಟ್ರಾನ್ಸ್ಪೋರ್ಟರ್ಸ್ ಅದನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗುವಂಥವ್ರು, ಮರ್ಚೆಂಟ್ಸ್ ಅದನ್ನ ಮಾರುವಂತ ವ್ಯಾಪಾರಿಗಳಿರ್ಬೋದು. ಇಷ್ಟು ಜನ ಫರ್ಟಿಲೈಸರ್ಗೋಸ್ಕರ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಬಂದು ಇನ್ಸೆಕ್ಟಿಸೈಡ್ ಅಂತ ಹೇಳಿದ್ರೆ ಏನು? ಇದು ಹುಳ ಬರಬಾರ್ದು ಅಂತ ಹೊಡೆಯುವಂತ ಔಷಧಿ. ಇದಕ್ಕೋಸ್ಕರ ಅದ್ರ ಬಗ್ಗೆ ರಿಸರ್ಚ್ ಮಾಡೋವಂಥವ್ರು, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋವಂಥವ್ರು, ಅದ್ ಮ್ಯಾನುಫ್ಯಾಕ್ಚರ್ ನ ಕೆಲಸ ಮಾಡೋವಂಥವ್ರು, ಅದನ್ನ ಸೇಲ್ ಮಾಡೋವಂಥವ್ರು, ಇಷ್ಟು ಜನ. ನೆಕ್ಸ್ಟ್ ಫಾರ್ಮರ್ಸ್ಗೆ ಹೊಲದಲ್ಲಿ ಕೆಲಸ ಮಾಡೋಂಥ ವರ್ಕರ್ಸ್ ಬೇಕು, ಸೊ ಇದಕ್ಕೆ ಅಗ್ರಿಕಲ್ಚರ್ ಲೇಬರರ್ಸ್. ನೆಕ್ಸ್ಟ್ ಫಾರ್ಮರ್ಗೆ ಟ್ರಾನ್ಸ್ಪೋರ್ಟ್ ಬೇಕು,
ಸೊ ಟ್ರಾನ್ಸ್ಪೋರ್ಟ್ ಅಲ್ಲಿ ವೆಹಿಕಲ್ ಡ್ರೈವರ್ ಬೇಕು, ಗಾಡಿ ಓಡಿಸೋಂಥವ್ರು, ಮತ್ತೆ ಗಾಡಿ ಒಳಗೆ ಲಿಫ್ಟ್ ಮಾಡೋದು ಇಳಿಸೋದು ಅದೆಲ್ಲ ಕೆಲಸ ಮಾಡೋರು ಬೇಕು. ನೆಕ್ಸ್ಟ್ ಫಾರ್ಮರ್ಗೆ ಇನ್ನೊಬ್ರು ಇಂಪಾರ್ಟೆಂಟ್ ಯಾರು, ಮರ್ಚೆಂಟ್ ಬೇಕು, ಅಂದ್ರೆ ವ್ಯಾಪಾರ ಮಾಡೋವಂಥವ್ರು. ಸೊ ಇವರು ಹೋಲ್ಸೇಲ್ ಆಗಿ ಅವರು ಪರ್ಚೇಸ್ ಮಾಡ್ತಾರೆ, ಮಾಡಿ ಇವರು ರಿಟೇಲರ್ಗೆ ಸೆಲ್ ಮಾಡ್ತಾರೆ ಈ ತರ. ಸೊ ಜಸ್ಟ್ ನಿಮ್ಗೆ ಫುಡ್, ಜಸ್ಟ್ ಒನ್ ಟೈಮ್ ಫುಡ್ ನೀವು ತಿಂತಾ ಇದ್ದೀರಾ ಅಂದ್ರೆ ಆ ಫುಡ್ ಹಿಂದೆಗಡೆ ಇಷ್ಟೊಂದು ಜನ ಕೆಲಸ ಮಾಡಿರ್ತಾರೆ. ಅರ್ಥ ಆಯ್ತಾ? ನೋಡಿದ್ರೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಅಂತ, ಎಷ್ಟು ವೆರೈಟಿ ಆಗಿ ಇವರೆಲ್ಲ ಕೆಲಸ ಮಾಡಿದ್ರಿಂದ ನಿಮ್ಗೆ ಫುಡ್ ಸಿಗ್ತಾ ಇದೆ. ಓಕೆನಾ? ಅದ್ರ ಬಗ್ಗೆ ನೀವೇನಾದ್ರೂ ಬರೆಯೋಂಗಿದ್ರೆ ಬರಿಬಹುದು. ಸೊ ಏನ್ ಬರಿಬಹುದು ನೀವು, ಮೆನಿ ಪೀಪಲ್ ಹ್ಯಾವ್ ವರ್ಕ್ಡ್ ಟು ಗೆಟ್ ವಾಟ್ ವಿ ಈಟ್ ಅಂತ. ಸೊ ಇಲ್ಲೇ ಇದೆ, ಇದನ್ನೇ ಬರಿಬಹುದು. ಓಕೆ, ಮೆನಿ ಪೀಪಲ್ ಹ್ಯಾವ್ ವರ್ಕ್ ಟು ಗೆಟ್ ದಿ ಫುಡ್ ವಿ ಈಟ್ ಅಂತ ಬರಿ. ಮೆನಿ ಪೀಪಲ್ ವರ್ಕ್ ಹಾರ್ಡ್ ಟು ಗೆಟ್ GET ಇದು GET get the food we eat. ಓಕೆ, ಬರಿಬಹುದು. ಸೊ ನಮಗೂ ಫುಡ್ ನಮ್ಮ ಟೇಬಲ್ಗೆ ಇಡೋದಕ್ಕೆ ಅಥವಾ ಫುಡ್ ನಮಗೆ ಕೊಡೋದಕ್ಕೆ ಅಂತ ಇಷ್ಟೊಂದು ಜನ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ದೆನ್ ಥಿಂಕ್ ಆಫ್ ದೋಸ್ ಪೀಪಲ್ ಹೂ ಟಾಯ್ಲ್ಡ್ ಬಿಹೈಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕ್ಲೋತ್ಸ್ ವಿ ವೇರ್, ಬಿಲ್ಡಿಂಗ್ ಹೌಸಸ್ ವಿ ಲಿವ್, ಎಕ್ಸೆಟ್ರಾ. ಇದಕ್ಕೆ ಇಷ್ಟು ಕಷ್ಟ ಆಯ್ತು ಅಂದ್ರೆ ನಾವು ಹಾಕೋ ಬಟ್ಟೆ ರೆಡಿ ಮಾಡೋಕೆ ಎಷ್ಟು ಜನ ಕಷ್ಟಪಟ್ಟಿರ್ತಾರೆ, ನಾವು ಇರುವಂತ ಮನೆ ಕಟ್ಟೋದಕ್ಕೆ ಎಷ್ಟು ಜನ ಕಷ್ಟಪಟ್ಟಿರ್ತಾರೆ, ಇದೆಲ್ಲ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ವರ್ಕ್ ವಿಲ್ ನಾಟ್ ಬಿ ಕಂಪ್ಲೀಟೆಡ್ ವಿತೌಟ್ ಎ ಸಿಂಗಲ್ ಪರ್ಸನ್ ಇನ್ ದಿಸ್ ಚೈನ್. ಸೊ ಈ ಚೈನ್ ಅಲ್ಲಿ ಇದಿಷ್ಟಿತ್ತಲ್ಲ, ಇದರಲ್ಲಿ ಯಾರಾದ್ರೂ ಒಬ್ರು ಕೆಲಸ ಮಾಡಿಲ್ಲ ಅಂದ್ರೂ ನಮ್ಗೆ ಫುಡ್ ಸಿಗಲ್ಲ. ಅದೇ ತರ ಈ ಚೈನಲ್ಲೂ ಕೂಡ ಯಾರು ಒಬ್ರು ಕೆಲಸ ಮಾಡಿಲ್ಲ ಅಂದ್ರೆ ನಮ್ಗೆ ಬಟ್ಟೆ ಇರಲ್ಲ, ಯಾರು ಒಬ್ರು ಕೆಲಸ ಮಾಡಿಲ್ಲ ಅಂದ್ರೆ ನಮ್ಗೆ ಮನೆ ಇರೋದಿಲ್ಲ. ವಿ ಶುಡ್ ನಾಟ್ ಥಿಂಕ್ ದಟ್ ವಿ ಕ್ಯಾನ್ ಬೈ ಎನಿಥಿಂಗ್ ಈಸಿಲಿ ಬೈ ಪೇಯಿಂಗ್ ಮನಿ. ಎಷ್ಟೋ ಜನ ಅನ್ಕೊಳ್ತಾರೆ, ನನ್ನ ಹತ್ರ ದುಡ್ಡಿದೆ, ನನ್ನ ದುಡ್ಡಲ್ಲಿ ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಅಂತ ಅನ್ಕೊಳ್ತೀವಿ. ಆದ್ರೆ ವಿ ಶುಡ್ ನಾಟ್ ಫರ್ಗೆಟ್ ದಟ್ ಮೆನಿ ಪೀಪಲ್ ಹ್ಯಾವ್ ಯೂಸ್ಡ್ ವರ್ಕ್ಡ್ ಹಾರ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಫುಡ್ ಐಟಮ್ಸ್ ವಿ ಯೂಸ್. ಆದ್ರೆ ನಾವು ಅದ್ರ ದುಡ್ಡು ತಗೊಳ್ಬೋದು ಅವರು, ಆದ್ರೆ ಆ ದುಡ್ಡು ತಗೊಳ್ಳದೆ ಸಪ್ರೇಟ್ ಮಾಡೋದು, ಅಂದ್ರೆ ತಗೊಳ್ಳದೆ ಇರ್ಲಿ, ಅದು ಸಪ್ರೇಟ್ ಮಾಡ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೋಡಿದ್ರೆ ಅದನ್ನ ಯಾವ್ದನ್ನು ಕೂಡ ನಾವು ಮರಿಬಾರ್ದು. ವಿ ಶುಡ್ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಜಾಬ್ ಆರ್ ಆಕ್ಯುಪೇಷನ್ಸ್ ಅಂಡ್ ಆಲ್ಸೋ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ ದಿ ಕಮ್ಯುನಿಟಿ. ಅದಕ್ಕೇನೆ ನಮ್ಮ ಊಟಕ್ಕೋಸ್ಕರ ಇವರೆಲ್ಲ ಕಷ್ಟಪಟ್ಟಿದ್ದಾರೆ, ನಮ್ಮ ಮನೆಗೋಸ್ಕರ ಇವರೆಲ್ಲ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಎಲ್ಲ ಆಕ್ಯುಪೇಷನ್ಸ್ ನ, ಎಲ್ಲ ಜಾಬ್ ನ ಕೂಡ ನಾವು ಈಕ್ವಲ್ ಅಂತ ಟ್ರೀಟ್ ಮಾಡಬೇಕು, ಮತ್ತೆ ಎಲ್ಲರಿಗೂ ಕೂಡ ನಾವು ರೆಸ್ಪೆಕ್ಟ್ ಕೊಡಬೇಕು. ಹೌ ಡು ವಿ ಗೆಟ್ ಸಾಲ್ಟ್ ವಿಚ್ ಈಸ್ ಪ್ರಿಪೇರ್ಡ್ ಬೈ ಸಿ ವಾಟರ್? ಮೇಕ್ ಎ ಚಾರ್ಟ್ ಆಫ್ ಪರ್ಸನ್ಸ್ ಹೂ ಹೆಲ್ಪ್ ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ಡಿಸ್ಟ್ರಿಬ್ಯೂಟ್ ಇಟ್ ಟು ದಿ ಪೀಪಲ್. ಸೊ ನೀವೇನ್ ಮಾಡ್ಬೋದು, ಇವಾಗ ಫುಡ್ಗೆ ಹೆಂಗ್ ಚಾರ್ಟ್ ಮಾಡಿದ್ವಿ ಅದೇ ತರ ಸಾಲ್ಟ್ಗೆ, ಅಂದ್ರೆ ಸಾಲ್ಟ್ ಉಪ್ಪು ರೆಡಿ ಮಾಡೋದಕ್ಕೆ ಯಾರು ಇನ್ವಾಲ್ವ್ ಆಗಿರ್ತಾರೆ ಅದೆಲ್ಲದ್ರದ್ದು ಕೂಡ ನೀವು ಸಿಂಪಲ್ ಆಗಿರುತ್ತೆ, ಇದನ್ನ ಬೇಕಾದ್ರೆ ನೀವು ರೆಡಿ ಮಾಡ್ಬೋದು. ಏನು, ಇವಾಗ ಫಾರ್ ಎಕ್ಸಾಂಪಲ್ ಸಾಲ್ಟ್ ಬೇಕು, ನಮ್ಗೆ ಸಾಲ್ಟ್ ಬೇಕು. ಸಾಲ್ಟ್ಗೋಸ್ಕರ ಯಾರ್ಯಾರು ಏನೇನ್ ಬೇಕು ಸಾಲ್ಟ್ಗೆ, ಫಾರ್ ಎಕ್ಸಾಂಪಲ್ ಸಾಲ್ಟ್ ರೆಡಿ ಮಾಡೋದಕ್ಕೆ ಸಾಲ್ಟ್ ಮ್ಯಾನುಫ್ಯಾಕ್ಚರರ್ ಬೇಕು, NU ಇದು ಫ್ಯಾಕ್ಚರರ್ ಬೇಕು. ಈ ಮ್ಯಾನುಫ್ಯಾಕ್ಚರರ್ಗೆ ಏನೇನ್ ಬೇಕು ಇದನ್ನ ರೆಡಿ ಮಾಡಕ್ಕೆ, ಸಾಲ್ಟ್ ವಾಟರ್, ಸಿ ವಾಟರ್ ಬೇಕು, ಆಮೇಲೆ ಪಂಪ್ ಬೇಕು ಇವನ್ಗೆ, ಆಮೇಲೆ ನೆಕ್ಸ್ಟ್ ಇನ್ನೇನ್ ಬೇಕು, ಲ್ಯಾಂಡ್ ಬೇಕು, ಸನ್ ಬೇಕು, ಸನ್ ಫ್ರೀ ಆಗಿ ಸಿಗುತ್ತೆ, ಓಕೆ ಅದೇನ್ ಬೇಡ, ಸಿ ವಾಟರ್, ಪಂಪ್, ಲ್ಯಾಂಡ್ ಇಷ್ಟು ಬೇಕು. ಆಮೇಲೆ ಪ್ಯಾಕೇಜಿಂಗ್ ಮಾಡೋದಕ್ಕೆ ಬೇಕು, ವರ್ಕರ್ಸ್ ಅಂತ ಹಾಕ್ಬಿಡೋಣ. ಆಯ್ತು, ಲೇಬರರ್ಸ್, ವರ್ಕರ್ಸ್ ಅಂತ, ಇದು ಇದು ವರ್ಕರ್ಸ್ ಬೇಕು. ಈ ತರ ಇಷ್ಟೊಂದು ಜನ ಬೇಕು. ಈಗ ಲ್ಯಾಂಡ್ ಓಕೆ ಏನೋ ಆಯ್ತು. ಪಂಪ್ ಬೇಕು ಅಂದ್ರೆ ಪಂಪ್ ರೆಡಿ ಮಾಡುವಂತ ಮ್ಯಾನುಫ್ಯಾಕ್ಚರರ್ ಬೇಕು, ಮತ್ತೆ
TURER. ಆಮೇಲೆ ಇದಕ್ಕೆ ರೆಡಿ ಮಾಡೋಂಥ ಎಲೆಕ್ಟ್ರಿಷಿಯನ್ ಬೇಕು ಫಿಟ್ ಮಾಡೋದಕ್ಕೆ ಅದಕ್ಕೆಲ್ಲ. ಆಮೇಲೆ ಇನ್ನ ಏನ್ ಬೇಕು, ಪೈಪ್ ಮ್ಯಾನುಫ್ಯಾಕ್ಚರರ್ ಬೇಕು, ಆ ಪಂಪ್ಗೆ ಪೈಪ್ ಎಲ್ಲ ಬೇಕು, ಪೈಪ್ ಮ್ಯಾನುಫ್ಯಾಕ್ಚರರು. ಈ ತರ ಸುಮಾರು ಜನ ಬೇಕಾಗ್ತಾರೆ. ಇನ್ನು ನಿಮ್ ಟೀಚರ್ ಹೆಲ್ಪ್ ತಗೊಂಡು ನೀವು ಕ್ಲೀನ್ ಆಗಿ ರೆಡಿ ಮಾಡ್ಕೊಳ್ಳಿ. ಯು ನೋ ದಟ್ ದೇರ್ ಶುಡ್ ಬಿ ಡಿಫ್ರೆಂಟ್ ಆಕ್ಯುಪೇಷನ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಎ ಕಮ್ಯುನಿಟಿ. ನೋಡಿ, ಒಂದು ಕಮ್ಯುನಿಟಿ ಡೆವಲಪ್ ಆಗಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಎಷ್ಟೊಂದು ಆಕ್ಯುಪೇಷನ್ ಮಾಡುವಂತ ಎಷ್ಟೊಂದು ಜನ ಅಲ್ಲಿ ಇರ್ಬೇಕಾಗತ್ತೆ. ವಿತ್ ದಿ ಆಕ್ಯುಪೇಷನ್ಸ್ ವಿಚ್ ಪ್ರೊವೈಡ್ ಬೇಸಿಕ್ ನೀಡ್ಸ್ ಆಫ್ ದಿ ಕಮ್ಯುನಿಟಿ, ದೇರ್ ಆರ್ ಪೀಪಲ್ ಹೂ ಫಾಲೋ ಅದರ್ ಪ್ರೊಫೆಷನ್ಸ್ ಇನ್ ಎ ಕಮ್ಯುನಿಟಿ. ಸೊ ಎಷ್ಟೊಂದು ಪ್ರೊಫೆಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಎಷ್ಟೊಂದು ಜನ ಇರ್ತಾರೆ. ಲುಕ್ ಎಟ್ ದಿ ಪಿಕ್ಚರ್ಸ್. ಹೂ ಆರ್ ದೇ? ಪಿಕ್ಚರ್ಸ್ ನೋಡಿ, ಯಾರು ಇವರೆಲ್ಲ? ಹೌ ಆರ್ ದೇ ಯೂಸ್ಫುಲ್ ಟು ಅಸ್? ಇವರೆಲ್ಲ ನಮ್ಗೆ ಯಾವ ತರ ಯೂಸ್ಫುಲ್ ಆಗ್ತಾರೆ? ರೈಟ್ ಇಟ್ ಇನ್ ದಿ ಸ್ಪೇಸ್ ಗಿವನ್ ಬಿಲೋ ದಿ ಪಿಕ್ಚರ್ಸ್. ಸೊ ಏನಿಲ್ಲ, ಇವ್ರು ಏನೇನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವು ಕೆಳಗಡೆ ಇರುವಂತ ಪಿಕ್ಚರ್ಸ್ ಅಲ್ಲಿ ಬರಿಬೇಕು. ಓಕೆನಾ? ಸೊ ಇಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ? ವೀವಿಂಗ್ ಮಾಡ್ತಾ ಇದ್ದಾರೆ. ಸೊ ವೀವಿಂಗ್. ನೆಕ್ಸ್ಟ್ ಇವ್ರೇನು ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಯಾರೋ ಅಥ್ಲೀಟ್ ಇರ್ಬೇಕು ಇವರು. ATH ಅಥ್ಲೀಟ್. LETE. ATHELETE. ಅಥ್ಲೀಟ್. ಇವರು ಆರ್ಟಿಸ್ಟ್. ಪೇಂಟರ್ ಅಂತ ಬರೆದ್ರೆ ಅವರು ಗೋಡೆಗೆ ಪೇಂಟ್ ಮಾಡೋರು ಆಗ್ತಾರೆ. ಸೊ ಇವ್ರನ್ನ ಆರ್ಟಿಸ್ಟ್ ಅಂತ ಬರೆಯೋಣ. ARTIST. ಆರ್ಟಿಸ್ಟ್. ಇವರು ಸಿಂಗರ್. ಇವರು ಸೆಲ್ಲರ್ ಅನ್ಕೊಳ್ಳಿ. ಡಾಲ್ ಸೆಲ್ ಮಾಡ್ತಾ ಇದ್ದಾರೆ. ಸೆಲ್ಲರ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಇವರು ಸ್ಪೋರ್ಟ್ಸ್ ಮನ್. ಮೋಸ್ಟ್ಲಿ ಕ್ರಿಕೆಟ್ ಅಥವಾ ಕ್ರಿಕೆಟ್ ಆಡ್ತಾ ಇರ್ತಾರೆ. ಕ್ರಿಕೆಟರ್ಸ್ ಅಂತ ಹಾಕೋಣ. ನೆಕ್ಸ್ಟ್ ಇವರು ಫಿಲ್ಮ್ ಆಕ್ಟರ್ಸ್ ತರ ಇದಾರೆ. ಆಕ್ಟರ್ಸ್ ಅಂತ ಹಾಕೊಳ್ಳಿ. ಇವರು ನ್ಯೂಸ್ ರೀಡರ್, ಜರ್ನಲಿಸ್ಟ್ ಅಂತ ಹಾಕ್ಬೋದು. ನ್ಯೂಸ್ ರೀಡರ್ ಅಂತಾನೆ ಹಾಕೊಳ್ಳಿ. ಇವರು ಡ್ಯಾನ್ಸರ್ಸ್. ಡ್ಯಾನ್ಸರ್ಸ್ ಅಂತ, ಡ್ಯಾನ್ಸರ್ ಅಂತ. ಓಕೆ. In a community, along with people who manufacture and supply things, people who clean the environment, and people who provide the basic necessities of life, we also need people who entertain, give happiness, give information and relief. ನೋಡಿ, ನಮ್ಗೆ ಯಾರು ಊಟ ಕೊಡ್ತಾರೆ ಅಥವಾ ನಮ್ಗೆ ಥಿಂಗ್ಸ್ ನ ಸಪ್ಲೈ ಮಾಡ್ತಾರೆ, ಮತ್ತೆ ಯಾರು ಎನ್ವಿರಾನ್ಮೆಂಟ್ ನ ನೀಟಾಗಿ ಇಡ್ತಾರೆ, ಬೇಸಿಕ್ ನೆಸೆಸಿಟೀಸ್ ಯಾರು ಕೊಡ್ತಾರೆ, ಇವ್ರು ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಇದ್ರ ಜೊತೆಗೆ ಜನ ನಮ್ನ ಎಂಟರ್ಟೈನ್ ಮಾಡೋಂಥ ಜನ ಇರ್ಬೋದು, ನಮ್ಗೆ ಖುಷಿ ಕೊಡುವಂತ ಜನ ಇರ್ಬೋದು, ಇನ್ಫಾರ್ಮೇಶನ್ ಕೊಡುವಂತ ಜನ ಇರ್ಬೋದು, ಆರಾಮಪ್ಪ ಅನ್ಸೋಂಥ ಜನ ಇರ್ಬೋದು, ಆರಾಮ್ ಕೊಡುವಂತ ಜನ ಇರ್ಬೋದು. ಇವರೆಲ್ಲ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಆಕ್ಟರ್ಸ್ ಇರ್ಬೋದು, ಡ್ಯಾನ್ಸರ್ಸ್, ನ್ಯೂಸ್ ರೀಡರ್, ಸಿಂಗರ್, ಇವರೆಲ್ಲ ನಮ್ಗೆ ಖುಷಿ ಕೊಡ್ತಾರೆ. ಓಕೆ, ಅವರು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಾರೆ. ಎವ್ರಿ ಆಕ್ಯುಪೇಷನ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ ಅಂಡ್ ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್. ಸೊ ಎಲ್ಲ ಆಕ್ಯುಪೇಷನ್ಗೂ ಅದಕ್ಕೆ ಆದಂತ ವ್ಯಾಲ್ಯೂ ಇರುತ್ತೆ. ಸೊ ನಾವೆಲ್ಲರಿಗೂ ರೆಸ್ಪೆಕ್ಟ್ ಕೊಡ್ಬೇಕು. ಹಿಯರ್ ಆರ್ ಪಿಕ್ಚರ್ಸ್ ಆಫ್ ಸಮ್ ಅಚೀವರ್ಸ್. ಹೂ ಆರ್ ದೇ? ಇಲ್ಲಿ ಕೆಲವು ಅಚೀವರ್ಸ್ ಇದ್ದಾರೆ, ತುಂಬಾ ಟಾಪ್ ಅವ್ರ ಪ್ರೊಫೆಷನ್ ಅಲ್ಲಿ ಇರೋಂಥವ್ರು. ಯಾರವರು? ಕ್ಯಾನ್ ಯು ಐಡೆಂಟಿಫೈ ಅಂಡ್ ರೈಟ್ ಇನ್ ದಿ ಫೀಲ್ಡ್ ಆಫ್ ದೇರ್ ಅಚೀವ್ಮೆಂಟ್. ಇವ್ರು ಯಾರು ಅಂತ ಐಡೆಂಟಿಫೈ ಮಾಡ್ಬಿಟ್ಟು ಅವರು ಯಾವ ಫೀಲ್ಡ್ ಅಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಬರೀತೀರಾ? ಸೊ ನೋಡಿ, ನಿಮ್ಗೆ ಗೊತ್ತಿದ್ರೆ ನೀವೇ ಹೇಳ್ಕೊಳ್ಳಿ, ಇಲ್ಲ ನಾನು ಇಲ್ಲಿ ಬರೀತೀನಿ. ಇವ್ರ ಹೆಸರು ಲತಾ ಮಂಗೇಶ್ಕರ್ ಅಂತ. LAT ಏನೋ ಆಗುತ್ತೆ, LATH ಏನೋ ಆಗುತ್ತೆ. ಸೊ LATH ಏನೇ ಮಾಡೋಣ. THA, ಲತಾ ಮಂಗೇಶ್ಕರ್ ಅಂತ. ಲತಾ ಮಂಗೇಶ್ವರ್. ಇವ್ರು ಬಂದು ಒಳ್ಳೆ ಸಿಂಗರ್ ಇವರು. ಓಕೆನಾ? ಫೇಮಸ್. ನೆಕ್ಸ್ಟ್ ಇವ್ರು ಬಂದು ಬಿಸ್ಮಿಲ್ಲಾ ಖಾನ್ ಅಂತ ಹೇಳ್ಬಿಟ್ಟು. ಬಿಸ್ಮಿಲ್ಲಾ ಖಾನ್ ಅಂತ.
ಇವರು ಫುಲ್ ಶಹನಾಯಿ ವಾದಿಸ್ತಾ ಇರ್ತಾರೆ. ಶಹನಾಯಿ ಶಹನಾಯಿ ಸಾಮ್ರಾಟ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಭೀಮ್ಸೇನ್ ಜೋಶಿ ಅಂತ ಸಿಂಗರ್ ಇವರು. ಇದು ಜೋಶಿ, ಇವರು ಸಿಂಗರ್. Collect the pictures of persons who have excelled in different fields. Exhibit them in the classroom. ನೀವು ಕೂಡ ಒಂದಷ್ಟು ಪಿಕ್ಚರ್ಸ್ನೆಲ್ಲ ಕಲೆಕ್ಟ್ ಮಾಡ್ಬೋದು, ಯಾರ್ಯಾರು ಯಾವ್ಯಾವ ಫೀಲ್ಡ್ ಅಲ್ಲಿ ಸಾಧನೆ ಮಾಡಿದ್ದಾರೆ ಅಂತ. ಅದನ್ನೆಲ್ಲ ಕ್ಲಾಸ್ ಅಲ್ಲಿ ನೀವು ಎಕ್ಸಿಬಿಟ್ ಮಾಡ್ಬೋದು. ವಿಚ್ ಆಕ್ಯುಪೇಷನ್ ವುಡ್ ಯು ಲೈಕ್ ಟು ಚೂಸ್ ವೆನ್ ಯು ಗ್ರೋ ಅಪ್? ನೀವು ಬೆಳೆದ ಮೇಲೆ ಯಾವ ಆಕ್ಯುಪೇಷನ್ ಚೂಸ್ ಮಾಡ್ಕೊಂತೀರಾ? ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಯುವರ್ ಚಾಯ್ಸ್ ಟು ದಿ ಕಮ್ಯುನಿಟಿ? ನೀವು ತಗೊಳ್ಳೋಂಥ ಆಕ್ಯುಪೇಷನ್ ಇಂದ ಅಥವಾ ಕೆಲಸದಿಂದ ಕಮ್ಯುನಿಟಿಗೆ, ಜನಗಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ? ಶೇರ್ ಯುವರ್ ಒಪಿನಿಯನ್ ಇನ್ ಯುವರ್ ಕ್ಲಾಸ್. ನಿಮ್ಮ ಒಪಿನಿಯನ್ ನೀವು ಶೇರ್ ಮಾಡ್ಕೊಳ್ಳಿ. ಈಗ ಲುಕ್ ಎಟ್ ದಿ ಪಿಕ್ಚರ್ ಗಿವನ್ ಬಿಲೋ, ಎಕ್ಸ್ಪ್ಲೇನ್ ದಿ ಸಿಚುವೇಶನ್ ಇನ್ ದಿ ಪಿಕ್ಚರ್. ಈಗ ಇಲ್ಲಿ ಇನ್ನೊಂದು ಪಿಕ್ಚರ್ ಇದೆ. ಈ ಪಿಕ್ಚರ್ ನೋಡಿದ ತಕ್ಷಣ ಇದು ಏನು ಅನ್ಸುತ್ತೆ ನಮ್ಗೆ? ಏನ್ ಪಿಕ್ಚರ್ ಅನ್ಸುತ್ತೆ ಇದು? ಸೊ ಇದು ನೋಡಿದ ತಕ್ಷಣ ನಮ್ಗಿದು ಯಾವುದೋ ಒಂದು ಹಳ್ಳಿಯಲ್ಲೋ ಎಂತ್ರಲ್ಲೋ ಫ್ಲಡ್ ಆಗಿದೆ, ನೆರೆ ಬಂದಿದೆ ಅಂತ ಅರ್ಥ. ಅಂದ್ರೆ ಜಾಸ್ತಿ ವಾಟರ್ ಬಂದು ಊರು ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಅರ್ಥ. ಸೊ ಎಕ್ಸ್ಪ್ಲೇನ್ ದಿ ಸಿಚುವೇಶನ್ ಇನ್ ದಿ ಪಿಕ್ಚರ್ ಅಂದ್ರೆ the village is being flooded anta, athwa okay, the village is being flooded, flooded. People are facing problems. Look at the picture and explain how this family has been supported in different ways. So ಇಲ್ಲಿ ಪಿಕ್ಚರ್ಸ್ ನೋಡಿ, ಇದರಲ್ಲಿ ಯಾವುದೋ ಒಂದು ಫ್ಯಾಮಿಲಿಗೆ ತುಂಬಾ ತೊಂದರೆ ಆಗಿದೆ ಫ್ಲಡ್ ಇಂದ ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ ಯಾವ ರೀತಿ ಇವ್ರಿಗೆ ಸಪೋರ್ಟ್ ಸಿಗ್ತಾ ಇದೆ ಇವ್ರಿಗೆ? ಸೊ ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ಇದರಲ್ಲಿ ಇವ್ರಿಗೆ ಫುಡ್ ಕೊಡ್ತಾ ಇದೆ, ಫುಡ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಇವ್ರಿಗೆ ಬಟ್ಟೆ ಎಲ್ಲ ಕೊಡ್ತಾ ಇದ್ದಾರೆ, ಕ್ಲಾತ್ ಡಿಸ್ಟ್ರಿಬ್ಯೂಷನ್ ಅಂತ. ಇಲ್ಲ ಕೆಳಗಡೆ ಕ್ಲೀನ್ ಆಗಿ ಬರೆದು ಬಿಟ್ರೆ ಸರಿ ಹೋಗುತ್ತೆ. ಈಗ ಕೆಳಗಡೆ ಬರ್ಬೇಡ, ಕ್ಲಾತ್ ಅಥವಾ ಕ್ಲೋತ್ಸ್ ಡಿಸ್ಟ್ರಿಬ್ಯೂಷನ್. ಹೆಲ್ಪ್ ಇನ್ ಬಿಲ್ಡಿಂಗ್ ಹೌಸಸ್, ಮನೆ ಎಲ್ಲ ಹಾಳಾಗಿತ್ತಲ್ವಾ, ಹಚ್ಕೊಂಡೋಗಿತ್ತಲ್ಲ. ಸೊ ಹೆಲ್ಪ್ ಇನ್ ಬಿಲ್ಡಿಂಗ್ ಹೌಸ್. ಸೊ ಈ ತರ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಓಕೆ, ಗೌರ್ಮೆಂಟ್ ಇರ್ಬೋದು, ಜನ ಇರ್ಬೋದು. ವೆನ್ ಸಂಬಡಿ ಇನ್ ದ ಕಮ್ಯುನಿಟಿ ಇಸ್ ಇನ್ ಟ್ರಬಲ್, ಅದರ್ಸ್ ವಿಲ್ ಹೆಲ್ಪ್ ದಮ್. ಇವಾಗ ಕಮ್ಯುನಿಟಿಯಲ್ಲಿ ಅಥವಾ ಒಂದು ಹಳ್ಳಿಯಲ್ಲೋ ಎಂತಲ್ಲಾದ್ರೂ ಯಾರಾದ್ರೂ ಒಬ್ರು ಕಷ್ಟದಲ್ಲಿದ್ರು ಅಂದ್ರೆ ಅವರು ಬೇರೆಯವ್ರು ಬಂದು ಹೆಲ್ಪ್ ಮಾಡ್ತಾರೆ. ಲೈಕ್ ವೈಸ್, ಇಫ್ ದೇರ್ ಆರ್ ನ್ಯಾಚುರಲ್ ಕೆಲಾಮಿಟೀಸ್ ಸಚ್ ಆಸ್ ಫ್ಲಡ್ಸ್, ಡ್ರೌಟ್ಸ್, ಅರ್ಥ್ಕ್ವೇಕ್ಸ್ ಎಕ್ಸೆಟ್ರಾ, ಈ ತರ ಏನಾದ್ರು ಫ್ಲಡ್ಸ್, ನೆರೆ ಬರೋದು, ಡ್ರೌಟ್ಸ್, ಬರ ಬರೋದು, ಅರ್ಥ್ಕ್ವೇಕ್, ಭೂಕಂಪ ಆಗೋದು, ಈ ತರ ಏನಾದ್ರು ಆಯ್ತು ಅಂದ್ರೆ ಬೇರೆ ಕಮ್ಯುನಿಟೀಸ್ ಕೂಡ ಹೆಲ್ಪ್ ಮಾಡ್ತಾರೆ. ಯಾಕೆ ಈಗ ಕಮ್ಯುನಿಟಿಯಲ್ಲಿ ಹಳ್ಳಿನೇ ಕೊಚ್ಕೊಂಡೋಗಿರುತ್ತೆ, ಆಗ ಒಬ್ರು ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ಕಾಗಲ್ಲ. ಆಗ ಪಕ್ಕದ ಹಳ್ಳಿಯವರು ಅಥವಾ ಅದ್ರ ಪಕ್ಕದ ಹಳ್ಳಿಯವರು ಬಂದು ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಫ್ಲಡ್ ಆಗ್ತಾ ಇದೆ, ಇಲ್ಲೆಲ್ಲ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ವಾಟ್ ಹ್ಯಾವ್ ಯು ಲರ್ನ್ ಫ್ರಮ್ ದಿಸ್? ರೈಟ್ ಇಟ್ ಇನ್ ಸ್ಪೇಸ್ ಗಿವನ್. ಸೊ ಇಲ್ಲಿ ಏನ್ ಕಲ್ತ್ರಿ ನೀವು ಇಷ್ಟರಿಂದ, ಮೇಲೆ ಹೇಳಿದ್ರಿಂದ, ಅದನ್ನ ಕೆಳಗಡೆ ಬರೀಬಹುದು. ಸೊ ವಿ ಶುಡ್ ಆಲ್ವೇಸ್ ಹೆಲ್ಪ್ ಈಚ್ ಅದರ್. each other ಅಂತ ಬರಿಬಹುದು. Every person is part of the community. Community is formed by every member living in the community. It is not possible to live without the cooperation of the community. ನೋಡಿ, ನಾವೆಲ್ಲ ಕೂಡ ಕಮ್ಯುನಿಟಿಯ ಒಂದು ಪಾರ್ಟ್ ಅಂತ.
ನಾವು ಒಬ್ಬೊಬ್ಬರೇ ಇಂಡಿವಿಜುವಲ್ ಆಗಿ ನಾವು ಜೀವನ ಮಾಡಕ್ಕೆ ಆಗೋದಿಲ್ಲ. ಸೊ ನಾವು ಒಬ್ಬೊಬ್ಬರಿಂದನೂ ಸೇರಿ ಒಂದು ಕಮ್ಯುನಿಟಿ ಬಿಲ್ಡ್ ಆಗಿರುತ್ತೆ. ಸೊ ನಾವೆಲ್ಲ ಕೂಡ ಕಮ್ಯುನಿಟಿ ಜೊತೆ ಕೋಆಪರೇಟ್ ಮಾಡಬೇಕು. ಅವ್ರ ಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡಬೇಕು, ನಮ್ಮ ಕಷ್ಟದಲ್ಲಿದ್ದಾಗ ಅವ್ರು ನಮಗೆ ಸಹಾಯ ಮಾಡಬೇಕು. ಸೊ ವೆನ್ ಸಿಚುವೇಶನ್ ಡಿಮ್ಯಾಂಡ್ಸ್ ವಿ ಶುಡ್ ಹೆಲ್ಪ್ ಈಚ್ ಅದರ್ಸ್ ಇನ್ ದಿ ಕಮ್ಯುನಿಟಿ. ಸೊ ಏನಾದರೂ ಸಿಚುವೇಶನ್ ಬಂತು ಅಂದ್ರೆ, ಕಷ್ಟ ಬಂತು ಅಂದ್ರೆ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಬೇಕು. ಸೊ ಇದಿಷ್ಟು ಕೂಡ ನಮ್ದು ಲೆಸನ್ ಆಯ್ತು. ಇದೆಲ್ಲ ಕೂಡ ಫಿಲ್ ಮಾಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಸಪ್ರೇಟ್ ನೋಟ್ಸ್ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಸೊ ಒಂದು ವೇಳೆ ಏನಾದ್ರು ಡೌಟ್ ಇತ್ತು ಇದರಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ, ಬಾಯ್.